ನಮಸ್ಕಾರ. ನಮ್ಮದು 6th ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ನಮಸ್ತೆ ಸರ್. ನಮಸ್ಕಾರ. ಕೇಳಿಸ್ತಿದೆ ಸರ್? ಕೇಳಿಸ್ತಾ ಇದೆ ಸರ್. ಇದು ಬುಕ್ಸ್ ಬಂದ್ರ Hello. ಬುಕ್ಸ್ ಬಂದ್ರ ಮಾಡಿ ಮಾಡಿ ಸರ್ ಮಾಡಿ. ಓಕೆ. ಈಗಾಗಲೇ ನಾವು ಗ್ರೂಪ್ನಲ್ಲಿ ಹಾಕಿದಂಗೆ ಇವತ್ತು ಗಾಲ್ ಬ್ಲಾಡರ್ ಮೆರಿಡಿಯನ್ ಬಗ್ಗೆ ಮಾತಾಡೋಣ. ಗಾಲ್ ಬ್ಲಾಡರ್ ಮೆರಿಡಿಯನ್ನು ಇದು ವಿಂಡ್ನಲ್ಲೇ ಯಾಂಗ್ ಮೆರಿಡಿಯನ್. ಮೊನ್ನೆ ನಾವು ಲಿವರ್ ಬಗ್ಗೆ ಮಾತಾಡಿದ್ವಲ್ಲ, ಇವತ್ತು ನಾವು ಗಾಲ್ ಬ್ಲಾಡರ್ ಯಾಂಗ್ ಮೆರಿಡಿಯನ್ ಬಗ್ಗೆ ಮಾತಾಡೋಣ. ಇದು ಏನಂದರೆ ಏನೇನು ಕೆಲಸ ಮಾಡುತ್ತೆ, ಏನೇನು ಇನ್ ಸಿಂಪ್ಟಮ್ಸ್ ಬರುತ್ತೆ, ಯಾವುದೆಲ್ಲ ಯಾಂಗ್ ಸಿಂಪ್ಟಮ್ಸ್ ಬರುತ್ತೆ ಅಂತ ನಾವು ಈ ದಿವಸ ತಿಳ್ಕೊಳೋಣ. ಎಲ್ಲರೂ ಜಾಯ್ನ್ ಆಗಿದ್ದೀರಿ, ಇನ್ನೂ ಜಾಯ್ನ್ ಆಗ್ತಾ ಇದ್ದೀರಿ, ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ, ಹಾಗಾಗಿ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಈಗ ನಾನು ಗಾಲ್ ಬ್ಲಾಡರ್ ಬಗ್ಗೆ PPTನ ಶೇರ್ ಮಾಡ್ತಾ ಇದ್ದೀನಿ. ಗಾಲ್ ಬ್ಲಾಡರ್ ಅಂದರೆ ಏನು ಅಂದರೆ ನಮ್ಮ ಕನ್ನಡದಲ್ಲಿ ಪಿತ್ತಕೋಶ ಅಂತ ಕರಿತೀವಿ. ಇದನ್ನು ನಾವು ಗಾಲ್ ಬ್ಲಾಡರ್ ಅಂತ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರೋದು ಮೆರಿಡಿಯನ್ನು ನಮ್ಮ ದೇಹದೊಳಗಡೆ. ಪಿತ್ತಕೋಶ ಅಂತ ಹೇಳ್ತೀವಿ ನಾವು. ನೋಡಿ, ಕೆಲವೊಬ್ಬರಿಗೆ ಪಿತ್ತ ನಾವು ಆಡು ಭಾಷೆಯಲ್ಲಿ ಏನಂತ ಅಂತೀವಿ ಅಂದರೆ, ಯಾರಿಗಾದರೂ ಸ್ವಲ್ಪ ಕೋಪ ಜಾಸ್ತಿ ಆದರೆ ಪಿತ್ತ ನೆತ್ತಿಗೇರಿದೆ ಅಂತ ಕೇಳ್ತೀವಿ. ಅಂದರೆ ಪಿತ್ತ ಜಾಸ್ತಿ ಆದರೆ ಏನು ಮಾಡ್ತಾ ಇದ್ದಾರಂತ ಅವ್ರಿಗೆ ಗೊತ್ತಿರಲ್ಲ, ಅಷ್ಟೊಂದು ಸಿಟ್ಟು ಬರುತ್ತೆ. ಈ ಪಿತ್ತ ಹೆಂಗಿರುತ್ತೆ ಅಂದರೆ ಅದು ಹಸಿರು ಬಣ್ಣದಲ್ಲಿ ಇರುತ್ತೆ. ಹಾಗಾಗಿ ಪಿತ್ತಕೋಶ ಗಾಲ್ ಬ್ಲಾಡರ್ ಎನ್ನುವುದು ಯಕೃತ್ತಿನ ಲಿವರ್ ಕೆಳಭಾಗದಲ್ಲಿ ಇರುವ ಸಣ್ಣ ಚೀಲದ ಅಂಗವಾಗಿದೆ. ಇದು ಕೂಡ ಲಿವರ್ನ ಕೆಳಭಾಗದಲ್ಲಿ ಇರ್ತದೆ. ನಾವು ಯಾವಾಗಲೂ ಸುಜೋಕ ರಿಫ್ಲೆಕ್ಸ್ನಲ್ಲಿ ಮಾತಾಡಬೇಕಾದ್ರೆ ಲಿವರಿಗಿಂತ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಗ್ರೀನ್ ಥರ ಒಂದು ಕಲರ್ನಲ್ಲಿ ಇರ್ತದೆ, ಅದೇ ಗಾಲ್ ಬ್ಲಾಡರ್. ಇದು ಏನು ನಮ್ಮ ಲಿವರು ಪಿತ್ತರಸನ ಜನ್ರೇಟ್ ಮಾಡುತ್ತೆ, ಈ ಮೆರಿಡಿಯನ್ ಬಂದ್ಬಿಟ್ಟು ಇದನ್ನು ಸ್ಟೋರ್ ಮಾಡ್ಕೊತದೆ. ನಮಗೆ ಅಗತ್ಯಕ್ಕೆ, ನಮ್ಮ ದೇಹಕ್ಕೆ ಅಗತ್ಯವಾದಾಗ ಅದನ್ನು ಕೊಡುತ್ತೆ. ನಾವು ಏನಾದರೂ ಹೆವಿ ಫುಡ್ ತಿಂದಾಗ, ನಮ್ಮ ಫುಡ್ ಡೈಜೆಷನ್ ಆಗಬೇಕಾದ್ರೆ, ನಾವು ಏನಾದರೂ ಮಾಂಸವನ್ನು ಸೇವಿಸಿದಾಗ, ಈ ಥರ ಫುಡ್ಡನ್ನು ನಮಗೆ ಜೀರ್ಣ ಆಗೋದಕ್ಕೆ ಪಿತ್ತವನ್ನು ರಿಲೀಸ್ ಮಾಡತಕ್ಕಂಥ ಒಂದು ಆರ್ಗನ್ನು ಗಾಲ್ ಬ್ಲಾಡರ್ ಆರ್ಗನ್. ಪಿತ್ತಕೋಶದ ಮೂಲ ಮಾಹಿತಿ ಏನಪ್ಪ ಅಂದರೆ, ಗಾಲ್ ಬ್ಲಾಡರ್ ಅಂದರೆ ಕನ್ನಡದಲ್ಲಿ ಪಿತ್ತಕೋಶ ಅಂತ ಹೇಳ್ತೀವಿ. ಶೇಪ್ ಯಾವ ಥರ ಇರುತ್ತೆ ಅಂದರೆ ಸಣ್ಣ ಚೀಲದ ಆಕಾರ ಥರ ಇರ್ತದೆ. ಇದು ಕಲರ್ ಯಾವ ಥರ ಇರುತ್ತೆ, ಹಸಿರು ಪ್ಲಸ್ ಕಂದು. ಈ ಕೆಲವೊಂದು ಟೈಮ್ನಲ್ಲಿ ಈ ಫಿಶ್ ನಾನ್ ವೆಜ್ ತಿಂದವರಿಗೆ ಇದು ಮಾಹಿತಿ ಇರುತ್ತೆ. ಈ ಫಿಶ್ಶು ಮತ್ತು ಚಿಕನ್ನು, ಈ ಫಿಶ್ ಏನಾದ್ರು ಕ್ಲೀನ್ ಮಾಡಬೇಕಾದ್ರೆ ಆ ಪಿತ್ತ ಏನಾದ್ರು ಹೊಡಿಲಿಲ್ದಂಗೆ ನಿಧಾನಕ್ಕೆ ತೆಗಿತಾರೆ, ಯಾಕಂದರೆ ಅಷ್ಟು ವಿಷ ಇರ್ತದೆ ಅದು. ಹಾಗಾಗಿ ಅದನ್ನು ತೆಗಿಬೇಕಂದ್ರೆ ಯಾವುದೇ ಒಂದು ಮಾಂಸದಲ್ಲಿ ಎಲ್ಲದಕ್ಕೂ ಪಿತ್ತಕೋಶ ಇದ್ದೇ ಇರುತ್ತೆ. ತೆಗಿಬೇಕಾದ್ರೆ ಯಾವುದೇ ಥರ ಮಾಂಸಕ್ಕೆ ತೊಂದರೆ ಆಗಲಿಲ್ದಂಗೆ ಅದನ್ನು ಹೊರಗೆ ತೆಗಿತಾರೆ. ಹಾಗಾಗಿ ಇದು ನಮಗೆ ಪಿತ್ತ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದು ಲೊಕೇಶನ್ನು ಯಕೃತ್ತಿನ ಕೆಳಭಾಗ ಇರ್ತದೆ. ಫಂಕ್ಷನ್ ಪಿತ್ತರಸ ಸಂಗ್ರಹಣೆ ಮತ್ತು ಬಿಡುಗಡೆ. ಸುಮಾರು ಕ್ಯಾಪಸಿಟಿ ಎಷ್ಟಿರುತ್ತೆ ಒಬ್ಬ ಮನುಷ್ಯನಲ್ಲಿ ಪಿತ್ತ ಅಂದರೆ 30ರಿಂದ 60 ಮಿಲಿ ಇರ್ತದೆ. ಇದು 30ರಿಂದ 60 ಮಿಲಿ ಇರಬೇಕು. ಯಾರಿಗಾದರೂ ಕೆಲವೊಬ್ರಿಗೆ ನೋಡಿ ಆ ಪಿತ್ತ ವಾಂತಿ ಆಗ್ತಿರ್ತದೆ, ಇಲ್ಲಾಂದರೆ ಪಿತ್ತದಿಂದ ತಲೆನೋವು ಬರ್ತದೆ. ಅವಾಗ ಏನಂದರೆ ಇದು ಪಿತ್ತ ಜಾಸ್ತಿ ಆಗಿರ್ತದೆ. ಲಿವರ್ದು ಜನ್ರೇಟ್ ಮಾಡೋದು ಜಾಸ್ತಿ ಆದಾಗ, ಇದು ಸ್ಟೋರೇಜ್ ಕೂಡ ಜಾಸ್ತಿ ಆದಾಗ ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತಕೋಶದ ಮುಖ್ಯ ಕೆಲಸಗಳು ಯಾವ್ಯಾವು? ಪಿತ್ತಕೋಶ ಅಂದರೆ ಗಾಲ್ ಬ್ಲಾಡರ್ ಏನೇನು ಕೆಲಸ ಮಾಡುತ್ತಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು ಪಿತ್ತರಸ ಸಂಗ್ರಹಣೆ. ಯಕೃತ ನಿರಂತರವಾಗಿ ಪಿತ್ತರಸವನ್ನು ತಯಾರಿಸುತ್ತದೆ, ಆದರೆ ದೇಹಕ್ಕೆ ಯಾವಾಗಲೂ ಪಿತ್ತರಸ ಬೇಕಾಗುವುದಿಲ್ಲ. ಅಂದರೆ ನಮಗೆ ಏನು ಈಗ ನಾವು ಮೇಲೆ ನೋಡಿದ್ವಲ್ಲ, ಡೈಜೆಸ್ಟಿವ್ ಅಂದರೆ ಜೀರ್ಣಕ್ರಿಯೆ ಮಾಡೋದಕ್ಕೆ ಮಾತ್ರ ಬೇಕಾಗ್ತದೆ, ಅದನ್ನು ಮಾತ್ರ ರಿಲೀಸ್ ಮಾಡಿದರೆ ಸಾಕು. ಬಟ್ ಲಿವರ್ ಏನು ಮಾಡುತ್ತೆ, ಅದನ್ನು ನಮಗೆ ಕಂಟಿನ್ಯೂಸ್ ಆಗಿ ಅದನ್ನು ಪಿತ್ತರಸನ ಜನರೇಟ್ ಮಾಡ್ತದೆ, ಉತ್ಪಾದನೆ ಮಾಡ್ತಾ ಇರ್ತದೆ. ಬಟ್ ಅದನ್ನು ಹಿಡಿದಿಟ್ಕೊಳ್ಳೋದು ಕೆಲಸ ಬಂದ್ಬಿಟ್ಟು ಗಾಲ್ ಬ್ಲಾಡರ್ದು. ಆದ್ದರಿಂದ ಏನಾಗ್ತದೆ ಅಂದರೆ ಯಕೃತ ಪಿತ್ತರಸ ತಯಾರಿಸ್ತದೆ, ಪಿತ್ತಕೋಶ ಅದನ್ನು ಸಂಗ್ರಹಿಸ್ತದೆ, ಸ್ಟೋರ್ ಮಾಡ್ಕೊತದೆ.
ಎರಡನೇದು ಏನು ಕೆಲಸ ಮಾಡುತ್ತೆ ಗಾಲ್ ಬ್ಲಾಡರ್ ಅಂದರೆ ಪಿತ್ತರಸವನ್ನು ದಟ್ಟಗೊಳಿಸುವುದು. ಅಂದರೆ ಯಕೃತಿನಿಂದ ಬರೋ ಪಿತ್ತರಸವನ್ನು ತೆಳುವಾಗಿರ್ತದೆ. ಅದನ್ನು ತೆಳುವಾಗಿ ನಮ್ಮ ಲಿವರಿಂದ ಬರಬೇಕಾದ್ರೆ ಅದು ನೀರು ಥರ ಇರುತ್ತದೆ. ಇಲ್ಲಿ ನಮಗೆ ಯಾವಾಗ ಗಾಲ್ ಬ್ಲಾಡರಿಗೆ ಬರುತ್ತೋ ಅದನ್ನು ತಿಕ್ ಮಾಡುತ್ತದೆ. ಪಿತ್ತಕೋಶ ನೀರನ್ನು ಹೀರಿಕೊಳ್ಳುತ್ತದೆ, ಪಿತ್ತರಸವನ್ನು ಗಟ್ಟಿಗೊಳಿಸ್ತದೆ. ಈ ಕೆಲಸ ನಮ್ದು ಗಾಲ್ ಬ್ಲಾಡರ್ ಕೆಲಸ ಮಾಡುತ್ತೆ. ಇದರಿಂದ ಏನಾಗ್ತದೆ ಅಂದರೆ ಜೀರ್ಣಕ್ರಿಯೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ನೋಡಿ, ಕೆಲವೊಬ್ಬರಿಗೆ ನಾವು ಡೈಜೆಷನ್ ವೀಕ್ ಇತ್ತಂದರೆ ನಾವೇನು ಹೇಳ್ತೀವಿ ಗೊತ್ತಾ, ಫಸ್ಟು ನೀವು ವಾಕ್ ಮಾಡಿ, ಸನ್ಲೈಟಿಗೆ ವಾಕ್ ಮಾಡಿ, ಆವಾಗ ನಿಮಗೆ ಡೈಜೆಸ್ಟಿವ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಯಾವಾಗ ನೀವು ವಾಕ್ ಮಾಡ್ತೀರೋ ಅಲ್ಲಿ ವಿಂಡ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಚಲನೆ ಸ್ಟಾರ್ಟ್ ಆಗುತ್ತೆ. ಆ ಚಲನೆ ಮಾಡಿದಾಗ ನಿಮಗೆ ಲಿವರು ಎಲಿಜಿಬಲ್ ಆಗುತ್ತೆ. ಏನು, ಪಿತ್ತರಸ ರೆಡಿ ಆಗೋಕ್ಕೆ ಅದು ತಯಾರು ಮಾಡ್ತದೆ. ಆವಾಗ ಆ ಪಿತ್ತರಸ ರೆಡಿ ಆಗಿದ್ದು ನಮ್ಮ ಗಾಲ್ ಬ್ಲಾಡರ್ನಲ್ಲಿ ಸ್ಟೋರ್ ಆಗಿ ಅದು ನಮಗೆ ಸ್ಟಮಕ್ಕಿಗೆ ಜೀರ್ಣಕ್ರಿಯೆಗೆ ಕೊಟ್ಟಾಗ ಅಲ್ಲಿ ನಮ್ಮ ಜೀರ್ಣಕ್ರಿಯೆ ಸುಧಾರಣೆ ಬರ್ತದೆ. ನಾವು ಕೆಲವೊಬ್ಬರಿಗೆ ಸ್ಟಮಕ್ ಇನ್ಡಿಫಿಷಿಯನ್ಸಿ ಇದ್ದರೆ, ಯಾರಿಗಾರ ಡೈಜೆಷನ್ ಇಶ್ಯೂ ಇದ್ದರೆ ಲಿವರ್ 3 ಪಾಯಿಂಟ್ ಕೊಡ್ತೀವಿ. ಏನಂದರೆ ಇದು ಲಿವರ್ದು ಫಂಕ್ಷನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಹಾಗಾಗಿ ಇದು ಪಿತ್ತರಸ ಕೊಟ್ಟಾಗಲೇ ನಮಗೆ ಜಾಸ್ತಿ ಡೈಜೆಷನ್ ಆಗೋದು. ಕೆಲವೊಬ್ಬರಿಗೆ ಹೆವಿ ಡೈಜೆಸ್ಟ್ ಆಗ್ತಿರ್ತದೆ, ಅಂದರೆ ಗ್ಯಾಸ್ಟ್ರಿಕ್ ಟೈಪ್ ಆಗ್ತಿರ್ತದೆ, ಅವರಿಗೆ ಪಿತ್ತ ಜಾಸ್ತಿ ರಿಲೀಸ್ ಆಗ್ತಾ ಇರ್ತದೆ. ಹಾಗಾಗಿ ಜಾಸ್ತಿ ಆದ್ರೂ ಸಮಸ್ಯೆ ಇರುತ್ತದೆ, ಕಡಿಮೆ ಆದರೂ ಸಮಸ್ಯೆ ಇರ್ತದೆ. ಹಾಗಾಗಿ ನಾವು ಜೀವನದಲ್ಲಿ ಏನೇ ಇರ್ಬೋದು, ಅದು ಊಟ ಇರ್ಬೋದು, ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳಿರ್ಬೋದು, ಏನೇ ಇರಲಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಇದ್ದರೆ ಸರಿಯಾಗಿ ಹೋಗ್ತಿರ್ತೀವಿ. ನೋಡಿ, ಈಗ ಉದಾಹರಣೆ ಏನಂದರೆ, ನಮ್ಮದು ಬೈಕ್ನಲ್ಲಿ ಹೋಗ್ತಾ ಇರ್ತೀವಿ. ಬೈಕ್ನಲ್ಲಿ ಮುಂದಲ್ಲ ವೀಲ್ ಇರುತ್ತಲ್ಲ, ಅಲ್ಲಿ ನಿಮಗೆ ಬ್ಲೋ ಇರಲ್ಲ, ಅಂದರೆ ಪಂಚರ್ ಆಗಿತ್ತಂದರೆ ಮುಂದುಗಡೆ ಹೋಗ್ಬೇಕಂದ್ರೆ ಸಮಸ್ಯೆ, ಇಲ್ಲ ಸರಿಯಾಗಿ ಹೋಗಲ್ಲ, ಇಲ್ಲ ಹ್ಯಾಂಡಲ್ ಸೇಕ್ ಆಗುತ್ತೆ, ಇಲ್ಲ ಬಿದ್ದೋಗೋದಿರುತ್ತೆ. ಅದೇ ಎರಡೂ ಗಾಲಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬ್ಲೋ ಇತ್ತಂದರೆ, ಸರಿಯಾದ ರೀತಿಯಲ್ಲಿ ಇದ್ದರೆ ನಾವು ನಮ್ಮ ಬೈಕನ್ನು ಯಾವ ಬೇಕಾದ ಓಡಿಸ್ಬೋದು. ಹಾಗಾಗಿ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಮೆರಿಡಿಯನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದು ಜಾಸ್ತಿ ಮಾಡಬೇಕು, ಯಾವುದನ್ನು ಕಡಿಮೆ ಮಾಡಬೇಕು ಅಂದ್ಕೋಬಾರ್ದು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಭಾಳ ಜನದ ಸಮಸ್ಯೆ ಏನು ಗೊತ್ತಾ, ಡೈಜೆಸ್ಟಿವ್ ಪ್ರಾಬ್ಲಮ್ ಆಗ್ತದೆ. ನೋಡಿ, ಇವತ್ತು ಹೆಂಗೆ ಬರ್ತವೆ ನಮಗೆ ನಾಲಿಗೆ ಚಿತ್ರ ಅಂದರೆ, ಸುಮಾರು ಒಂದು ದಿನಕ್ಕೆ 20 ಕನ್ಸಲ್ಟೇಷನ್ ಬರ್ತದೆ ಆನ್ಲೈನಲ್ಲಿ. ಇವಾಗ ಇನ್ನೂ 2-3 ಪೆಂಡಿಂಗ್ ಇದ್ದಾವೆ, ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಎಲ್ಲರಿಗೂ ರೆಡಿ ಮಾಡಿ ಅವರಿಗೆ ಕಳಿಸಿ, ಅವ್ರಿಗೆ ಕೆಲವೊಬ್ಬರು ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡ್ತಾರೆ. ಎಲ್ಲರದ್ದು ಡೈಜೆಸ್ಟಿವ್ ಪ್ರಾಬ್ಲಮ್ಮು, ಸ್ಪ್ಲೀನ್ ಡ್ಯಾಮ್ನೆಸ್ಸು, ಈ ಥರ ಸುಮಾರು ಪ್ರಾಬ್ಲಮ್ ಇರ್ತವೆ. ಅದು ಊಟ ಲೇಟಾಗಿ ಮಾಡ್ತಾರೆ, ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಂಗಿಲ್ಲ, ನಿದ್ದೆ ಸರಿಯಾಗಿ ಮಾಡ್ಕೊಳಂಗಿಲ್ಲ, ಇಲ್ಲ ತಿಂದರೆ ಬರೀ ಸ್ವೀಟೇ ತಿಂತಾ ಇರೋದು, ಇಲ್ಲ ತಿಂದರೆ ಆಯಿಲ್ ಫುಡ್ಡೇ ತಿಂತಾ ಇರೋದು. ಎಲ್ಲವನ್ನೂ ಈಗ ನೋಡಿ, ಬೇಸಿಗೆ ಬಂತು, ಆವಾಗ ಮೊಸರು ಮಜ್ಜಿಗೆ ತಿನ್ನಬೇಕು. ಯಾವಾಗ ಅದು ಮಧ್ಯಾಹ್ನ. ಬಟ್ ಏನು ಮಾಡ್ತಾರೆ ಗೊತ್ತಾ, ಕೆಲವೊಬ್ರು ಸರ್ ಮೊಸರು ಅಂದರೆ ನನಗೆ ಭಾಳ ಇಷ್ಟ ಅಂದ್ಬಿಟ್ಟು ರಾತ್ರಿ ತಿಂತಾರೆ. ರಾತ್ರಿ ತಿಂತಾಗ ನಮಗೆ ಮೊದಲನೇ ಹ್ಯಾಂಗಿರಲ್ಲ, ಸೂರ್ಯ ಮುಳುಗಿರ್ತಾನೆ. ಆ ಟೈಮ್ನಲ್ಲಿ ನಾವು ಮತ್ತೆ ತಂಪಿರೋ ಫುಡ್ ತಿಂದರೆ ಸ್ಟಮಕ್ ಹೆಂಗೆ ಫೈರ್ ಇರುತ್ತೆ. ಅದಕ್ಕೋಸ್ಕರ ಯಾವ ಟೈಮ್ನಲ್ಲಿ ಯಾವ ಫುಡ್ ತೊಗೋಬೇಕು, ಏನನ್ನು ತೊಗೋಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್. ನಮ್ಮ ಸ್ಕೂಲ್ನಲ್ಲಿದ್ದಾಗ ಎಲ್ಲರೂ ಏನಂತಾರೆ ಗೊತ್ತಾ, ಇದೇ ಥರ ಇರಬೇಕು, ಇದೇ ಥರ ಬ್ಯಾಗ್ ಹಾಕೊಂಡ್ಬರ್ಬೇಕು, ಒಂದು ಪಾಠ ಇರುತ್ತೆ, ಒಂದು ಡಿಸಿಪ್ಲಿನ್ ಪಾಠ. ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಲೆಸನ್ ಆಗಿದ್ದರೂ ಕೂಡ ಪರವಾಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಈ ಜ್ಞಾನ ಅನ್ನೋದು ಕಡಿಮೆ ಆಗಿಬಿಟ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಈಗ ನಮ್ಮ ಮನೆಯಲ್ಲಿ ನಾವು ಚಿಕ್ಕ ಮಕ್ಕಳಿಗೆ, ಒಬ್ಳಿಗೆ, ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ 6.5 ವರ್ಷ, ಒಬ್ಳಿಗೆ 5 ವರ್ಷ. ಅವ್ರಿಗೇನು ಗೊತ್ತರ, ಅಂಗಡಿ ಫುಡ್ ಅಂತೂ ಟೋಟಲಿ ಕೊಡೋಂಗಿಲ್ಲ ನಾವು. ಮತ್ತು ಹುಡುಗರು ತಿಂತಾರೆ ಅಂದ್ಬಿಟ್ಟು ಯಾವಾಗೋ 1 ತಿಂಗಳಿಗೆ ಒಂದ್ಸಲ, 2 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ. ಮೊದಲು ನಾನು ಇದು ಕಲಿಯೋದಕ್ಕಿಂತ ಮುಂಚೆ ಬಾಕ್ಸ್ ಗಂಟಲೆ ಚಾಕ್ಲೇಟ್ ತಂದಿರ್ತಿದ್ದೆ. ಯಾಕಂದರೆ ಪ್ರೀತಿ ಅಲ್ಲ, ಮಕ್ಕಳ ಮೇಲೆ ಪ್ರೀತಿ ಇದ್ದಾಗ ಏನಾಗುತ್ತಂದರೆ ಅದು ಉಲ್ಟಾಗ್ಬಿಡುತ್ತೆ. ಪ್ರೀತಿಯಿಂದ ಸಾಕಿರ್ತೀವಲ್ಲ, ಅದು ನಮಗೆ ಮುಳ್ಳು ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಪ್ರೀತಿ ಇರಬೇಕು ಮಕ್ಕಳ ಮೇಲೆ, ಅದು ಅಷ್ಟೇ ಇರಬೇಕು. ಮತ್ತು ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ಸ್ವೀಟನ್ನು ಜಾಸ್ತಿ ಕೊಡಬಾರ್ದು. ಈಗ ನೋಡಿ, ಕೆಲವೊಂದು ಟೈಮ್ ಹುಡುಗರ ಬಗ್ಗೆ ಕರ್ಕೊಂಬಂದಿರ್ತಾರೆ,
ಅರ್ಧ ಚಪಾತಿ ತಿನ್ನಲ್ಲ, 2-3ನೇ ಕ್ಲಾಸ್ ಇರ್ತಾರೆ ಅವರು. ಅರ್ಧ ಚಪಾತಿ ತಿನ್ನಲ್ಲ ಅಂದರೆ ಯಾವ ಮಟ್ಟಿಗೆ ಇರಬೇಕು, ನಮ್ಮ ಸ್ಟಮಕ್ಕು ಯಾವ ಮಟ್ಟಿಗೆ ಎನರ್ಜಿಯನ್ನು ವೀಕ್ ಆಗಿರ್ಬೇಕಂತ ನಾವು ಡಿಸೈಡ್ ಮಾಡಬೇಕು. ತಂದೆ ತಾಯಿಗಳು ಕಾನ್ವೆಂಟಿಗೆ ಕಲಿಸೋದು, ಶಿಕ್ಷಣ ಕೊಡೋದು ಒಂದೇ ಅಲ್ಲ. ಮುಂದಿನ ದಿನಗಳಲ್ಲಿ ಈ ಕಾನ್ವೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದು ಒಂಥರ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಯಾಕಂದರೆ ಈಗೆಲ್ಲ ಬೇರೆ ಬೇರೆ ಥರ ತಂತ್ರಜ್ಞಾನ ಬಂದುಬಿಟ್ಟಿದ್ದಾವೆ. ಹಾಗಾಗಿ ನಮ್ಮ ಮಕ್ಕಳನ್ನ ರಫ್ ಆ್ಯಂಡ್ ಟಫ್ ಆಗಿ ನಾವು ಬೆಳೆಸ್ಬೇಕಾಗಿದೆ. ಶಿಕ್ಷಣ ಒಂದೇ ಕೊಟ್ಟರೆ ಸಾಕಾಗೋದಿಲ್ಲ, ಪ್ರಾಣಿ ಹೇಳ್ತಾರೆ. ಯಾವ್ದು ಬರೋದು ಗೊತ್ತಾ? ಕಾನ್ವೆಂಟ್ ಹುಡ್ರಿಗೆ ಏನಪ್ಪ ನಿನ್ನ ಹೆಸರು ಅಂದರೆ ಕೈ ಕಟ್ಕೊಂಡ್ಬಿಟ್ಟು ಆ ಥರ ಮಾತಾಡ್ತಾರೆ. ಅದೇ ನೀವು ಗೌರ್ಮೆಂಟ್ ಸ್ಕೂಲಲ್ಲಿರೋರಿಗೆ ಏನಪ್ಪ ನಿನ್ನ ಹೆಸರದ್ದು, ನಿನಗೆ ಆಗಬೇಕು ಅಂತ. ಅಂದರೆ ಆ ಥರ ಅಂದ್ರೆ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ಲ, ಅಂದರೆ ರಫ್ ಆ್ಯಂಡ್ ಟಫ್ ಆಗಿರ್ಬೇಕಂತ ಒಂದು ಉದ್ದೇಶ. ನಾವು ಮಕ್ಕಳಿಗೆ ಏನು ತಿನ್ನಿಸ್ಬೇಕು, ಬೆಳಗ್ಗೆ ಎದ್ದ ಕೂಡಲೇ ಅವ್ರ ದಿನಚರಿಗಳೇನು, ನಮ್ಮ ಮಕ್ಕಳು ಊಟ ಮಾಡ್ತಾ ಇದ್ದಾರಾ, ಎಷ್ಟು ಊಟ ಮಾಡ್ತಾ ಇದ್ದಾರೆ, ಸಂಜೆ ಬರ್ತಾ ಇದ್ದಾರಾ, ಆಟ ಆಡ್ತಾ ಇದ್ದಾರಾ, ಏನು ಆಟ ಆಡ್ತಾ ಇದ್ದಾರೆ. ಯೂಟ್ಯೂಬ್ ಬಂದಮೇಲಂತರೂ, ಚಿಂಟು ಟಿ ವಿ ಬಂದಮೇಲಂತರೂ ಈಗಿನ ಮಕ್ಕಳಿಗೆ ಔಟ್ಸೈಡ್ ಪ್ಲೇ ಕಡಿಮೆ, ಅಂದರೆ ಹೊರಗಿನ ಆಟ ಭಾಳ ಕಡಿಮೆ. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಉಳ್ಕೊಂಡಿದೆ. ಸಿಟಿಲಂತರೂ ಬೇಡ ಬಿದ್ದೋಗ್ಬಿಡ್ತಾನೆ, ಏನಾದ್ರು ಮಾಡ್ಕೊಂಡ್ಬಿಡ್ತಾನೆ, ಮನೆಯಲ್ಲಿ ಇರಿಸಂತ ಕೂಡಾಕ್ಬಿಡ್ತೀವಿ. ನಾವು ಆಟ ಆಡಬೇಕಾದ್ರೆ ಈ ಸೈಕಲ್ ಅಂತ ಕಲಿತಿದ್ವಿ. ಆ ಸೈಕಲ್ನಲ್ಲಿ ಹೋದರೆ ಅವನಿಗೆ ಯಾರೋ ಒಬ್ಬರು ದೋಸ್ತರ ಸೈಕಲ್ ಇತ್ತಂದರೆ ಅವನಿಗೆ ಏನಾರು ತಿನ್ನಿಸಿ ಅವನಿಗೆ ಮೇಲೆ ಏರಿಸಿ ನಾವು ಸೈಕಲ್ ತೊಗೊಂಡು ಹೋದರೆ ಸೈಕಲ್ ಫಸ್ಟಿಗೆ ಕಲಿಬೇಕಾದ್ರೆ ಬಿದ್ದು ಮೊಣಕಾಲೆಲ್ಲ ಏಟಾಗ್ತಿತ್ತು, ಕೈಯೆಲ್ಲ ಏಟಾಗ್ತಾಯಿತ್ತು. ಹಾಗಾಗಿ ನಮ್ಮ ತಂದೆಯವರೇ 70-80 ವರ್ಷ ಬದುಕ್ತಾ ಇದ್ದಾರೆ ಅಂದರೆ ನಾವು ಈಗ 60 ವರ್ಷಕ್ಕೆ ಇಳಿದಿದ್ದೀವಿ. ಮುಂದೆ ಮಕ್ಕಳ ಭವಿಷ್ಯ ಏನು? ಒಬ್ಬರು ನನಗೆ 2 ಇಯರ್ಸ್ ಬ್ಯಾಕ್ ಒಬ್ಬರು ಫೋನ್ ಮಾಡಿದ್ರು ಧಾರವಾಡದಿಂದ. ನಾನು ಬೆಂಗಳೂರಿಂದ ಬರ್ತಾ ಇದ್ದೆ. ಬರಬೇಕಾದ್ರೆ ಸರ್ ನಾನು ಹಿಂಗೆ ಸರ್ ನನಗೆ 25 ವರ್ಷ ಈಗ ನಿಮ್ಮದು ಯೂಟ್ಯೂಬ್ನಲ್ಲಿ ನೋಡಿದೆ, ಶುಗರ್ ಬಂದುಬಿಟ್ಟಿದೆ ಸರ್. ಶುಗರ್ ಬಂದಿದ್ದ 25 ವರ್ಷಕ್ಕೆ ಏನಪ್ಪ ಶುಗರ್ ಬಂದರೆ 2 ಕಾರಣ ಇರ್ತದೆ ನಿನಗೆ. ಇಲ್ಲ ಸರಿಯಾಗಿ ಊಟ ಮಾಡ್ತಿರಲ್ಲ, ಇಲ್ಲಾಂದರೆ ಭಾಳ ಸ್ಟ್ರೆಸ್ ಆಗಿರ್ತೀಯ. ಹೌದು ಸರ್, ಸ್ಟ್ರೆಸ್ಸಿಂದನೇ ಬಂದಿರೋದು. ನನಗೆ ತಂದೆ ತಾಯಿ ಇಲ್ಲ ಸರ್, ನನ್ನ ಅಕ್ಕನಿಗೆ ನಾನು ದುಡ್ಡು ಕೊಟ್ಟಿದ್ದೆ, ಮುಂದೆ ನನಗೇನಾದರೂ ನೌಕರಿ ಆದರೆ ಆ ಹಣ ಕೊಡುವಂತೆ ಅಂತ ಹೇಳಿದ್ದೆ ಸರ್. ನಾನು IAS ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ಆ ದುಡ್ಡನ್ನು ನನ್ನ ಟೈಮಿಗೆ ಕೊಡಲಿಲ್ಲ ಸರ್, ಅದೇ ಚಿಂತೆ. ಅಲ್ಲಪ್ಪ ಅವ್ರು ದುಡ್ಡು ಕೊಡಲಿಲ್ಲ, ಈಗ ನೀನು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೆ. ಅವ್ರು ದುಡ್ಡು ಕೊಟ್ಟಾಗ ನೀನು ಆರೋಗ್ಯನೇ ಇಲ್ಲ ಅಂದರೆ ಏನು ಮಾಡ್ತೀಯ? ದುಡ್ಡು ಕೊಡ್ತಾರೆ, ದುಡ್ಡನ್ನು ನಾವು ಸಂಪಾದನೆ ಮಾಡ್ಬೋದು. ಈಗ ನಾನು ಇವತ್ತು 10,000 ರೂಪಾಯಿ ನಾನು ಸಂಪಾದನೆ ಮಾಡ್ತೀನಂದರೆ ಆ 10,000 ರೂಪಾಯಿನ ಚೆನ್ನಾಗಿ ತಿಂದು ಉಂಡು ಗಟ್ಟಿಯಾಗಿ ಎಲ್ಲರ ಜೊತೆಗೆ ಎಂಜಾಯ್ಮೆಂಟ್ ಮಾಡಿ, ಫ್ಯಾಮಿಲಿ ಜೊತೆಗೆ ಎಲ್ಲರ ಜೊತೆಗೆ ಆಜು ಬಾಜು ಸಂಬಂಧಿಕರ ಜೊತೆಗೆ ಯಾರೆಲ್ಲ ಬರ್ತಾರೆ ನಮ್ಮ ಜೊತೆಗೆ ಅವ್ರು ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ನಾವು ಮಾಡಿದರೆ ಆ ದುಡ್ಡು ಸಂಪಾದನೆ ಮಾಡಿದ್ದಕ್ಕೆ ಬೆಲೆ ಇರ್ತದೆ. ಇಲ್ಲ ನಾವು ಬರೇ ಒಂದೇ ಥರ ಸುಮ್ಮನೆ ದುಡಿತಾ ಇದ್ದೀವಿ, ಶುಗರ್ ಬಂದಿದೆ ಸರ್, ಏನು ತಿನ್ನೋಕ್ಕಾಗಲ್ಲ ಸರ್, ಏನು ಕುಡಿಯೋಕ್ಕಾಗೋದಿಲ್ಲ ಸರ್, ದುಡ್ಡಿದೆ ಸರ್ ಸಿಕ್ಕಾಪಟ್ಟೆ ಅಂದರೆ ಏನು ಉಪಯೋಗ ಹೇಳಿ? ನಾವು ನಮ್ಮ ಮಕ್ಕಳನ್ನು ಮುಂದಿನ ನಮ್ಮ ದೇಶಕ್ಕೆ ಯುವ ಪೀಳಿಗೆ ಥರ ಕೊಡಬೇಕು, ಅದೇ ರೋಗಿ ಥರ ಕೊಡಬಾರ್ದು. ಇದು ನನ್ನ ಅನಿಸಿಕೆ, ನಾನು ಕಂಡಂಥ ಸತ್ಯ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನನ್ನ ಕಡೆ ಪೇಷೆಂಟ್ಗಳು ಆನ್ಲೈನ್ ಕನ್ಸಲ್ಟೇಷನ್ನು ಫೋನ್ ಮಾಡ್ತಿರ್ತಾರೆ, ಅವರು ಸಿಂಪ್ಟಮ್ಸನ್ನು ಅವರು ಸಮಸ್ಯೆಗಳನ್ನು ಹೇಳ್ಕೊತಾರಲ್ಲ, ಇದು ನಾನು ಕಂಡುಕೊಂಡಿರೋದು. ಎಲ್ಲರೇ ಫೋನ್ ಮಾಡಿದ್ರೆ ಒಂದೇ ವಿಚಾರ ಹೇಳ್ತಾರೆ, ಸರ್ ಇಷ್ಟು ಕಡಿಮೆ ಫೀಸ್ನಲ್ಲಿ ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಿರಲ್ಲ ಸರ್, ಹೇಗೆ? ನಾವು ಮನುಷ್ಯತ್ವವನ್ನು ಕಳ್ಕೊಬಾರ್ದು. ಮನುಷ್ಯತ್ವ ಇದೆಯಲ್ಲ, ಅದು ನೀವು ಎಷ್ಟು ದುಡ್ಡು ಕೊಟ್ಟರೆ ಬರಲ್ಲ. ಮನುಷ್ಯ ಏನು ಸಂಪಾದನೆ ಮಾಡಿದಾನಂತ 2 ಟೈಮ್ ಗೊತ್ತಾಗುತ್ತೆ. ಒಂದು ಮದುವೆ ಆಗಬೇಕಾದ್ರೆ, ಒಂದು ಸ್ಮಶಾನ ಸವಾರಿ ಮಾಡಬೇಕಾದ್ರೆ. ಸ್ಮಶಾನ ಸವಾರಿ ಮಾಡಬೇಕಾದ್ರೆ ಹಿಂದೆ ಜನ ಎಷ್ಟಿದ್ದಾರೆ ಅಂತ ನೋಡ್ತಾರೆ, ದುಡ್ಡು ಎಷ್ಟಿದೆ ಅಂತ ಬರಲ್ಲ. ಅದಕ್ಕೋಸ್ಕರ ಕೈಲಾದಷ್ಟು ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ಈ ಕ್ಲಾಸನ್ನು ನಾನು ಆಲ್ರೆಡಿ ಇದನ್ನು ಕಲ್ತ ಮೇಲೆ ನಾನು ಈ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಬಿಡ್ತಾರಲ್ಲ, ನಾನು ಸೋತೋದೆ ಅಂದ್ಬಿಟ್ಟು ಆ ಥರ ಇಟ್ಬಿಟ್ಟಿದ್ದೆ. ನಾನು ಒಂದು 2 ಇಯರ್ಸ್ ಬ್ಯಾಕು 1 ವರ್ಷ ಕಷ್ಟಪಟ್ಟೆ, ಯಾರೂ ಪೇಷೆಂಟ್ ಬರ್ತಾಯಿಲ್ಲ, ಏನು ಸ್ವಾಮಿ ಅಂತ. ಯಾರೋ ಒಬ್ಬರು ಅಚಾನಕ್ಕಾಗಿ ನಾವೊಂದು ಫಂಕ್ಷನಿಗೆ ಹೋದಾಗ ಒಬ್ಬರು ಪರಿಚಯ. ಅವರು ನಮ್ಮ ರಿಲೇಟಿವ್ಸ್ ಅಲ್ಲ, ನನ್ನ ಫ್ರೆಂಡ್ ಅಲ್ಲ,
ನಮ್ಗೆ ಯಾರು ಅಲ್ವೇ ಅಲ್ಲ ಅವರು. ಏನೋ ಹಿಂಗೆ ಬಸವರಾಜ್ ಸರ್ ಒಂದು ಫಂಕ್ಷನ್ ಮಾಡಿದರು, ಅಲ್ಲಿ ಸಿಕ್ಕು ಒಬ್ಬರು ನಾಗರಾಜ್ ಅಂತ, ಇನ್ನೊಬ್ಬರು ನಂಬಿ ಅಣ್ಣ ಅಂತ, ಅವ್ರು ಕೂಡ ಪ್ರೊಫೆಸರ್. ಅವರಿಗೆಲ್ಲ ನಾನು ಹೇಳ್ಕೊತಿದ್ದೆ ನನ್ನ ಕಷ್ಟಗಳನ್ನು. ಇಲ್ಲ ಹಿಂಗಾಯಿತು, ಇವತ್ತೇನು ಪೇಷಂಟ್ ಬಂದಿಲ್ಲ, ತಿಂಗಳಾದ ಕೂಡ EMI ಇದ್ದಾವೆ, ಮನೆಗೇನಿಲ್ಲ, ಸಾಲ ಮಾಡಬೇಕು. ನೋಡಿ, ಮನುಷ್ಯನಿಗೆ ಈ ಕೆಳಗೆ ಬಿದ್ದಿರೋ ಮನುಷ್ಯನಿಗೆ ಏಟಿಗೆ ಒಂದೊಂದು ಕಲ್ತು ಅಂತೀವಲ್ಲ, ಆ ಥರ ಹೊಡಿಬಾರ್ದು. ಅವ್ರು ಬರೀ ಜಸ್ಟ್ ನೀನೇನು ಮಾಡಬೇಡಪ್ಪ, ನಾನು ಹೇಳಿದ್ದು ಫಾಲೋ ಮಾಡಿ. ನಾನು ಸೋಷಿಯಲ್ ಮೀಡಿಯಾ ಅಂದರೆ ಭಯ ಬರ್ತಿತ್ತು. ಯಾಕೆ ಗೊತ್ತಾ, ಇಲ್ಲಿ ಕಾಮೆಂಟ್ಸು ಅವರೆಲ್ಲ ಟ್ರೋಲ್ ಮಾಡೋದು. ನಾನು ಇದುವರೆಗೂ ನನ್ನ ಫೇಸ್ಬುಕ್ಕಲ್ಲಿ ಕೂಡ ನನ್ನ ಫ್ಯಾಮಿಲಿ ಫೋಟೋ ಇಲ್ಲ, ನನ್ನ ಮಕ್ಕಳ ಫೋಟೋ ಹಾಕಿರ್ತೀನಿ, ಇಲ್ಲಾಂದರೆ ನನ್ನ ಫೋಟೋನೂ ಹಾಕಿರಲ್ಲ, ಭಾಳ ಕಡಿಮೆ. ಸೋಷಿಯಲ್ ಮೀಡಿಯಾ ಬರಬೇಕಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಯಾಕಂದರೆ ಅಲ್ಲಿ ಮೂರು ಬಿಟ್ಟವನೇ ಊರಿಗೆ ದೊಡ್ಡವನು ಅಂತ ಹೇಳ್ತಾರಲ್ಲ, ಆ ಥರ. ಯಾಕಂದರೆ ಒಳ್ಳೆ ವಿಚಾರ ಹೇಳಿದಾಗ ಅವರು ಆಡ್ಕೊಳ್ಳಿ, ಅವ್ರಿಗೇನು ನೋ ಪ್ರಾಬ್ಲಮ್. ಬಟ್ ನಾವು ಏನಾದರೂ ಒಂದು ಕಾಮಿಡಿ ಮಾಡೋದು, ಕುಣಿಯೋದು, ಅದನ್ನು ಮಾಡಿದಾಗ ಯಾರು ಹೇಳಿಬಿಟ್ರೆ ಅದು ಸಮಸ್ಯೆಯನ್ನು ಮಾಡಿಕೊಟ್ಬಿಡುತ್ತೆ. ಹಾಗಾಗಿ ಅವ್ರು ಏನು ಹೇಳಿದ್ರು ಗೊತ್ತಾ, ಒಂದು ನಿಮಿಷ, ಓಕೆ. ಆವಾಗ ಅವ್ರು ಹೇಳಿದ್ರು, ನೀನೊಂದು ಯೂಟ್ಯೂಬ್ ಓಪನ್ ಮಾಡು, ಜನಕ್ಕೆ ಗೊತ್ತಾಗುತ್ತೆ, ಈ ಥರ ನೀನು ಕೆಲವೊಂದು ಪರಿಹಾರಗಳು ಹೇಳು, ಆ ಥರ ಹೇಳಂದಾಗ ಯೂಟ್ಯೂಬ್ ಓಪನ್ ಮಾಡಿಸ್ಕೊಟ್ರು. ಯಾಕಂದರೆ ಒಬ್ಬ ಮನುಷ್ಯ ನಮಗೆ ಸಪೋರ್ಟ್ ಮಾಡಿದವನ್ನ ಯಾವತ್ತೂ ಮರಿಬಾರ್ದು. ಅವ್ನು ನಮಗೆ ಚಿಕ್ಕ ಹೆಲ್ಪ್ ಮಾಡಲಿ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ನಮ್ಮ ದೇಹದಲ್ಲಿ ನಮಗೆ ಯಾವುದೇ ಅಂಗಾಂಗ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾಯಿದ್ದೋ ಅಂದರೆ ಥ್ಯಾಂಕ್ಸ್ ಹೇಳಿ, ಅಪ್ಪ ನಿನ್ನಿಂದ ನಾವು ನನ್ನ ನೋಡಿ ಈ ವಿಶ್ವಶಕ್ತಿ ಅನ್ನೋದು ಒಂದು ಹೆಸರು ಬಂದಿದ್ದೆ ವಿಚಿತ್ರ. ವಿಶ್ವಶಕ್ತಿ ಅಂತ ನನಗೆ ಅದು ಯೂನಿವರ್ಸ್ ಅಂತ ಹೇಳ್ತಿದ್ರು. ಅಚಾನಕ್ ಏನೋ ಒಂದು ಯೋಚನೆ ಮಾಡಬೇಕಾದ್ರೆ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಇಡೋಣ ಅಂದ್ಕೊಂಡೆ. ಅದು ಹಾಗೆ ಬಟ್ಟು ಚೆನ್ನಾಗಿ ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾ ನಾನು ಅದೇ ಥರ ಇದ್ದೀನಿ. ಈಗ ಹೆಂಗೆ ಇದ್ದೀನಲ್ಲ ನಿಮ್ಮ ಮುಂದೆ, ನೆಕ್ಸ್ಟ್ ಇನ್ನೂ 20 ಇಯರ್ಸ್ ಆದರೂ, 10 ಇಯರ್ಸ್ ಆದರೂ, 100 ಇಯರ್ಸ್ ಆದರೂ ಹಿಂಗೆ ಇರ್ತೀನಿ. ನನ್ನ ಕ್ಯಾರೆಕ್ಟರ್ಸ್ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಅವರು ನನಗೆ ಹೆಲ್ಪ್ ಮಾಡಿದ್ದು ಯೂಟ್ಯೂಬ್. ಕೆಲವೊಂದು ಟೈಮ್ ಅವರು ಫೈನಾನ್ಸಿಯಲ್ಲೂ ಭಾಳ ಹೆಲ್ಪ್ ಮಾಡಿದ್ದು. ಮೊನ್ನೆ ಕ್ಲಾಸ್ ಮಾಡು, ನೀನು ಯಾವುದಾದ್ರು ಕ್ಲಾಸ್ ಮಾಡೋದು, ಸರ್ ನನ್ನ ಕಡೆ ಲ್ಯಾಪ್ಟಾಪ್ ಸರಿ ಇಲ್ಲ, ಅದು ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗಲ್ಲ ಅಂತ. ಅವ್ರು 3,000 ಕೊಟ್ಬಿಟ್ಟು ನನಗೆ ವೆಬ್ ಕ್ಯಾಮ್ ಕೊಡಿಸಿದ್ರು. ಅದಕ್ಕೆ ನಾನು ನಿಮಗೆ ಕ್ಲಾಸ್ ಮಾಡೋಕ್ಕಾಗ್ತಿರೋದು. ಅವ್ರು ಒಂದೇ ಮಾತು ಹೇಳೋದು, ದುಡ್ಡಿಂದೇ ಹೋಗ್ಬೇಡ, ದುಡ್ಡಿನಿಂದ ಬರುತ್ತೆ, ಎಲ್ಲೂ ಹೋಗಲ್ಲ ದುಡ್ಡು, ನೀನು ಸೋಷಿಯಲ್ ಸರ್ವಿಸ್ ಮಾಡು, ಹಾಗಾಗಿ ನಿನಗೆ ದುಡ್ಡು ತಾನಾಗೇ ಬರುತ್ತೆ. ಜನರನ್ನ ಪ್ರೀತಿಸು, ಜನರಿಗೆ ರೆಸ್ಪೆಕ್ಟ್ ಕೊಡು, ಜನರ ಜೊತೆಗೆ ಸ್ಪಂದನೆ ಮಾಡು. ನಿನಗೆ ಮಾತಾಡೋಕೆ ಇಷ್ಟ ಇಲ್ವಾ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳು, ರ್ಯಾಶಾಗಿ ಮಾತಾಡೋದು. ಇಷ್ಟು ನೀಟಾಗಿ ಹೇಳಿದರು ಅವರು. ಏನೇ ಕಷ್ಟ ಬಂದರೂ ನಾನು ಅವ್ರ ಹತ್ರನೇ ಮಾತಾಡೋದು, ನಾನು ಏನೇ ಸಮಸ್ಯೆ ಇದ್ರು ಅವ್ರ ಹತ್ರನೇ ಹೇಳ್ಕೊಳೋದು. ನಂದು ಇವತ್ತು ಇಷ್ಟು ಬಿಸ್ನೆಸ್ ಆಗಿದೆ ಅಂತ ಹೇಳೋದು ಅವ್ರಿಗೆ. ಬಟ್ ಇದುವರೆಗೂ ನಿಂದು ಏನಂತ ಅವ್ರು ಕೇಳೋಂಗಿಲ್ಲ. ನಿನ್ನ ಕ್ಲಾಸ್ ಚೆನ್ನಾಗಿ ಬಂದಿದೆ ಮಾಡು, ನಾನು ಬ್ಯುಸಿ ಇರ್ತೀನಿ, ನಾನು ಮಾಡೋಕ್ಕಾಗಲ್ಲ. ಅವರಂಥ ನಾಲೆಡ್ಜ್ ಪರ್ಸನ್ ನಾನು ನೋಡೇ ಇಲ್ಲ. ನಾನೇ ಹೆಂಗಿದ್ದೀನಿ ಅಂದರೆ ನನ್ನ ಗುರುಗಳು ಅವರು. ಯಾಕಂದರೆ ಅವರು ಈ ವಿಚಾರ TMTCMನಲ್ಲಿ ಇನ್ನೂ ಕಲಿಬೇಕಾದ್ರು, ಬಟ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಬಟ್ ಅವಾಗಲೇ ನನಗೆ ಬುಕ್ಸ್ ಬರೆಯೋಕ್ಕೆ ಪ್ರೇರಣೆ ಕೊಟ್ಟಿದ್ದವರು. ಅವರು ಒಂದಿಷ್ಟು ಬುಕ್ಕು ರೆಡಿ ಮಾಡಿದ್ರು, ಅದೇ ಥರ ಮಾಡಿ ಒಂದು 50 ಪೇಜನ್ನು ಮಾಡಿದರು TMದು. ಅದಾದಮೇಲೆ ನೀನು ಇದನ್ನು ನನಗೆ ವಿಡಿಯೋ ಎಡಿಟಿಂಗ್ ಸಹಿತ ಮಾಡೋಕ್ಕೆ ಬರ್ತಿರಲಿಲ್ಲ. ಹಾಗಾಗಿ ಅವ್ರು ನನಗೆ ಒಳ್ಳೇದು ಮಾಡಿದಾರಲ್ಲ, ನಾನು ನಿಮಗೆ ಒಳ್ಳೇದು ಮಾಡ್ತಾಯಿದ್ದೀನಿ. ನೀವು ಮತ್ತೊಬ್ಬರಿಗೆ ಒಳ್ಳೇದು ಮಾಡಿ, ಆ ಪುಣ್ಯ ಫಲ ಇದೆಲ್ಲ ಯಾರು ಕಸ್ಕೊಂಡಂಗಿಲ್ಲ. ನಿಮ್ಮ ಆರೋಗ್ಯವಾಗಿರ್ತೀರಿ. ಯಾರಿಗೂ ನೋಡಿ, ಕೆಲವೊಂದು ವಿಚಾರಗಳನ್ನು ನನ್ನ ಲೈಫ್ನಲ್ಲಿ ನಾನು ಎಷ್ಟು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂದರೆ, ನಾನು ಯಾರೋ ತಪ್ಪು ಎದುರುಗಡೆ ತಪ್ಪು ಕಾಣ್ತಾ ಇದೆ, ಮತ್ತೊಬ್ಬರ ಬಗ್ಗೆ ನಾನು ಮಾತಾಡಿ ಪಾಪ ಕಟ್ಕೊಂಡಂಗಿಲ್ಲ.
ಅವ್ನು ಮಾಡ್ದವನು ಏನಂತಾರಲ್ಲ, ಮಾಡ್ದವನು ಪಾಪ ಆಡ್ದವನು ಬಾಯಿಲೆ ಅಂತ. ಈ ಬೇರೆ ವಿಚಾರಗಳನ್ನು ನಾವು ಮತ್ತೊಬ್ರಿಗೆ ಹೇಳ್ತೀವಲ್ಲ, ಅದು ದೊಡ್ಡ ಮಹಾಪಾಪ. ಅದು ಅವನಿಗೆ ಬಿದ್ದದ್ದೆ ನಿಮಗೆ ಹಿಡ್ಕೊಳೋದದು. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ನಕ್ಕೊಂತ ಇರ್ತೀರೋ, ಎಷ್ಟು ಹಾರ್ಟ್ಲಿ ಚೆನ್ನಾಗಿರ್ತೀರೋ, ಎಷ್ಟು ನೀವು ಮತ್ತೊಬ್ಬರನ್ನ ನಿಮ್ಮ ಪ್ರೀತಿಸ್ತೀರೋ, ಆವಾಗ ನಿಮ್ಮ ಬಾಡಿ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೇಜಾರಾಯ್ತಾ ಹಾಡು ಹೇಳಿ, ಇನ್ನೂ ಬೇಜಾರಾಯ್ತಾ ಕುಣಿದಾಡಿ. ಯಾರು ಇಲ್ವಾ ನಿಮಗೆ ಬೇಜಾರಾಯ್ತಾ ರೂಮ್ನಲ್ಲಿ ಬಾಗಿಲಾಕ್ಬಿಟ್ಟು ಕುಣೀರಿ. ಹಾಗಾಗಿ ನಿಮಗೆ ಏನು ಮಾಡ್ಬೇಕನ್ಸುತ್ತೋ ಅದನ್ನು ಮಾಡಿ. ಆದರೆ ಇದನ್ನು ಮಾಡಿದ್ರಿ ಅವ್ರೇನು ತಿಳ್ಕೊತಾರೋ, ಇವ್ರೇನು ತಿಳ್ಕೊತಾರೋ, ಮತ್ತೊಬ್ರೇನು ತಿಳ್ಕೊತಾರಂತ ಯಾವುದೇ ಕಾರಣಕ್ಕೂ ಅದನ್ನು ಮಾಡಬೇಡಿ. ಹಾಗಾಗಿ ಹಲೋ ಸರ್, ಕ್ಲಾಸ್ನಲ್ಲಿ ಇದ್ದೀನಿ, ಪ್ಲೀಸ್ ಆಮೇಲೆ ಮಾಡಿ. 6 ಕ್ಲಾಸ್ ನಿಮ್ಮ ಗ್ರೂಪ್ನಲ್ಲಿ ಇಲ್ವಾ? ಓಕೆ, ನೀವು ನನಗೆ ಪೇಮೆಂಟ್ ಮಾಡಿ ಆ್ಯಡ್ ಮಾಡ್ತೀನಿ, ನಾಳೆ ರೆಕಾರ್ಡಿಂಗ್ ಸಿಗುತ್ತೆ ನಿಮಗೆ. ಹಾಂ ಹಾಂ, ಓಕೆ ಓಕೆ. ಹಾಂ, ನೋಡಿ ಎಲ್ಲ ನೀವು ತಿಳ್ಕೊಬೋದು ಏನು ಮಧ್ಯ ಕ್ಲಾಸ್ನಲ್ಲಿ ಇವರು ಫೋನ್ ರಿಸೀವ್ ಮಾಡ್ತಾರಂತ. ಯಾಕಂದರೆ ಆಮೇಲೆ ಅವ್ರು ಬೈಕೋಬಾರ್ದು. ಅವರು ಅದಕ್ಕೋಸ್ಕರ ನಾನು ಒಂದು 2 ನಿಮಿಷ ಪರವಾಗಿಲ್ಲ, ನಂದೇ ಟೈಮ್ ವೇಸ್ಟ್ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಸಮಾಧಾನ ಮಾಡ್ತೀನಿ. ಕ್ಲಾಸ್ನಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂದರೆ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮನಸ್ಸನ್ನು ಎಷ್ಟು ಖುಷಿಯಾಗಿ ಇಡ್ತೀರೋ, ನಿಮ್ಮ ಅಂಗಾಂಗಗಳು, ನಿಮ್ಮ ಬಾಡಿ ಖುಷಿಯಾಗಿರುತ್ತೆ. ಎಷ್ಟು ನೀವು ಅದನ್ನು ನೀವು ಬೇಕಾದ್ರೆ ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ಹೇಳೋದು ಒಂದೇ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತಾಡಿ. ಪ್ರೀತಿಯಿಂದ ಮಾತಾಡೋಕ್ಕೆ ಅವ್ರ ಕಡೆ ಇಷ್ಟ ಇಲ್ವೋ ಬಿಟ್ಬಿಡಿ, ಅವ್ರ ಕಡೆ ಹತ್ರನೂ ಹೋಗ್ಬೇಡಿ. ಒಂದು ವೇಳೆ ಅವ್ರ ಎದುರುಗಡೆ ಸಿಕ್ಕರೆ ಅವರಾಗಿ ಆರಾಮಿದ್ದೀರ ಅಂದರೆ ಆರಾಮಿದ್ದೀರಿ. ಇಷ್ಟು ಹೇಳೋಕ್ಕೆ ನಮ್ದೇನು ಗಂಟು ಹೋಗುತ್ತೆ, ಆರಾಮಿದ್ದೀನಿ. ಅಲ್ಲೇನು ನಮ್ದೇನು ಸಂಬಂಧ ಏನು ಅವನೇನು ಕೇಳಲ್ವಲ್ಲ, ಯಾಕಪ್ಪ ನೀನು ಭಾಳ ಹೊತ್ತು ಮಾತಾಡ್ತಾ ಇಲ್ಲ ಅಂತ ಯಾರೂ ಹೇಳಲ್ಲ. ಆರಾಮಿದ್ದೀನಿ, ಮನಸ್ಸಿನಲ್ಲಿ ನೋವು ಇಟ್ಕೊಂಡು ಮಾತಾಡಬೇಡಿ. ಆರಾಮಿದ್ದೀನಿ, ಏನೋ ಒಂದು ಕೆಲಸ ಇದೆ, ಬ್ಯುಸಿ ಇದ್ದೀನಿ, ಬರ್ತೀನಿ ಅಂದ್ಬಿಟ್ರೆ ನೀವು ಆರೋಗ್ಯವನ್ನು ಚೆನ್ನಾಗಿರ್ತೀವಿ. ನೀವು ಮನಸ್ಸಿನಲ್ಲಿ ಅವ್ನು ಬಂದಪ್ಪ, ಅವನು ಏನು ಎತ್ತ, ಅವನು ಎಷ್ಟು ಮಾತಾಡ್ತಾನೆ ಹಿಂಗೆ ಅಂತ ನೀವು ಬೇರೆಯವ್ರ ಬಗ್ಗೆ ಏನಾದರೂ ನೀವು ಕಾಮೆಂಟ್ ಮಾಡ್ಕೊತ ಹೋದರೆ, ನೀವು ಅಬ್ಸರ್ವ್ ಮಾಡಿ. 1 ತಿಂಗಳ ನಾನು ಏನೇ ಮಾಡಿದರೂ ಅದನ್ನು ಫಾಲೋ ಅಪ್ ಮಾಡ್ತೀನಿ. ಅದನ್ನು ನಾನು ಹೇಳಿದ್ದೆ ಸತ್ಯ ಅಂತ ಇರಂಗಿಲ್ಲ. ನೀವು ಅದನ್ನು ನೋಡ್ಬೋದು. 1 ತಿಂಗಳ 2 ತಿಂಗಳ ನೋಡೋದ್ರಿಂದ ಏನೂ ಕಳ್ಕೊಳೋದಿಲ್ಲ. ಇವತ್ತಿಂದ ಡಿಸೈಡ್ ಮಾಡಿ. ನನಗೆ ಖುಷಿ ಆದರೆ, ಈ ಕೆಲವೊಬ್ರು ನಾ ಹಾಡಿದರೆ ಯಾರು ಬೇಜಾರು ಮಾಡ್ಕೊತಾರೆ, ಯಾರಾದ್ರೂ ಏನಾರು ಅಂದ್ಕೊಂಡ್ಬಿಡ್ತಾರೆ. ಅವ್ನು ಅಂದ್ಕೊಂಡ್ರೆ ಅವ್ನ ಪಾಡಿಗೆ ಅಂದ್ಕೊಳ್ತಾನೆ. ನಾನೇನಾದ್ರು ಕುಣಿದ್ರೆ ಈ ವಯಸ್ಸಿನಲ್ಲಿ ಹೆಂಗೆ ಕುಣಿಯೋದಪ್ಪ? ನೀವು ರೂಮ್ನಲ್ಲಿ ಒಬ್ಬರೇ ಕುಡಿಬೇಕಂದ್ರೆ ಜನದ ಮುಂದೆ ಕುಣಿಯೋಕ್ಕಾಗಲ್ವಾ? ಒಟ್ಟಿನಲ್ಲಿ ಖುಷಿಯಾಗಿರಿ, ಅಷ್ಟೇ ಹೇಳೋದು. ಇದನ್ನು ಬಿಟ್ಟರೆ ಮತ್ತೇನು ನಾನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರವ್ರದ್ದೇ ಆದಂಥ ಸಮಸ್ಯೆಗಳಿರ್ತವೆ. ಬಟ್ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳಕ್ಕೆ ನಮ್ಮಿಂದ ಸಾಧ್ಯ. ಮನುಷ್ಯನಿಗೆ ಆಗದೇ ಇರುವ ಕೆಲಸ ಯಾವುದೂ ಇಲ್ಲ. ನಾನು ಏನೆಲ್ಲ ಮಾಡ್ತೀನಲ್ಲ, ನಾ ಇನ್ನೊಬ್ಬರ ಹತ್ರ, ನನಗೆ ಬೇಕಾದವ್ರ ಹತ್ರ ಮಾತ್ರ ಶೇರ್ ಮಾಡ್ತೀನಿ, ಎಲ್ಲರ ಹತ್ರ ಶೇರ್ ಮಾಡ್ಕೊಂಡು. ಯಾಕಂದರೆ ಅವನಿಗೆ ನನ್ನ ಮನಸ್ಸು ಹೇಳ್ತಿರ್ತದೆ, ಇವನ ಹತ್ರ ನನ್ನ ಕಷ್ಟ ಹೇಳಿದರೆ ಇವನು ಮತ್ತೊಬ್ಬರ ಮುಂದೆ ಹೇಳಲ್ಲ ನಾನು ಬಿಟ್ಟು. ಹಾಗಾಗಿ ಇನ್ನೊಬ್ಬರ ಮುಂದೆ ಹೇಳೋವಂಥ ಮನುಷ್ಯನ ನಂಬೇಡಿ. ನೀವು ಇಲ್ಲ ಸರ್ ನನಗೆ ಯಾರ ಮುಂದೆನೂ ಕಷ್ಟ ಹೇಳ್ಕೊಳಕ್ಕಾಗಲ್ಲ ಅಂದರೆ ಗೋಡೆ ಮುಂದೆ ನಿಂತ್ಕೊಳ್ಳಿ, ಇಲ್ಲ ಮಿರರ್ ಮುಂದೆ ನಿಂತ್ಕೊಳ್ಳಿ. ನೋಡಪ್ಪ ದೇವರೇ, ಇಂಥ ಸಮಸ್ಯೆ ನನಗೇನು ಕೊಟ್ಟೆ, ನಾನು ನಿನ್ನ ಪಾದಕ್ಕೆ ಶರಣಾಗ್ಬಿಡಿ. ಯಾವುದೋ ಒಂದು ನಿಮ್ಮ ಮನೆ ದೇವರು, ಬೇರೆ ನೀವು ನಂಬಿದ ದೇವರು, ನೋಡಪ್ಪ ಇವತ್ತಿಂದ ನೀನು ನನಗೇನು ಮಾಡ್ತೀವೋ ಗೊತ್ತಿಲ್ಲ, ನಾನು ಎಲ್ಲ ಚೆನ್ನಾಗಿರ್ಬೇಕು. ಎಂಥದ್ದು ಸಮಸ್ಯೆ ಇರಲಿ ಅದು ಕ್ಯೂರ್ ಆಗುತ್ತೆ. ಮೆಡಿಸಿನ್ಗಿಂತ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್. ನಿಮ್ಮ ಮನಸ್ಸಿದೆಯಲ್ಲ, ಸಬ್ಕಾನ್ಷಿಯಸ್ ಮೈಂಡು ಮನಸ್ಸು ಇದೆಯಲ್ಲ, ಅಲ್ಲಿ ರೆಕಾರ್ಡ್ ಆಗಿಬಿಟ್ರೆ ಅದು ಎಷ್ಟೇ ಜನ್ಮ ಇದ್ದರೂ ಅದನ್ನು ಅಳಿಸೋಕ್ಕಾಗಲ್ಲ. ಹಾಗಾಗಿ ಏನೇ ಒಂದು ಮಾಡಿದರೂ ಪಾಸಿಟಿವ್ನೆಸ್ ಆಗಿ ಥಿಂಕ್ ಮಾಡಿ. ನಿಮಗೇನೇ ಒಂದು ಸಮಸ್ಯೆ, ನೀ ಪೇನ್ ಇತ್ತಾ, ನೋಡಪ್ಪ ದೇವರೇ, ನನ್ನ ನೀ ಪೇನನ್ನು ಸರಿ ಮಾಡಿದ್ದಕ್ಕೆ ನಾನು ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಅದನ್ನೇ ಮಾತಾಡಿ, ಒಂದು 10 ಸಲ ಮಾತಾಡಿ, 20 ಸಲ ಮಾತಾಡಿ, 30 ಸಲ ಮಾತಾಡಿ, ತಿರ್ಗಾ ಅದನ್ನೇ ಮಾತಾಡ್ಕೊತ ಬನ್ನಿ. ನಿಮ್ಮ ಸಮಸ್ಯೆಯನ್ನು ನೀವು ಪದೇ ಪದೇ ಹೇಳ್ಕೊತ, ಅದು ಆಗಿದೆ ಅಂತ ಪಾಸಿಟಿವ್ನೆಸ್ ಆಗಿ ಇದೆ ಅಂತ ಮಾತಾಡ್ಕೊತ ಬನ್ನಿ. ನಿಮಗೆ ಆ ಸಮಸ್ಯೆ ಇರಲ್ಲ. ಇದು ನಾನು ಮಾಡಿಕೊಂಡಿರೋದು
ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು. ಕಷ್ಟ ಎಲ್ಲರಿಗೂ ಬರುತ್ತೆ, ಆದರೆ ಕಷ್ಟವನ್ನು ಎದುರಿಸ್ಬೇಕು. ಕಷ್ಟ ನಮಗೆ ಬರಲಿದ್ದಂಗೆ ಏನು ಮರಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ, ಬರದೆ ಒಂದೇ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲದಕ್ಕೂ ನಾವು ಧೈರ್ಯವೇ ಇರಬೇಕು. ನಾವು ದೇವರಲ್ಲಿ ಬೆಳ್ಕೊಳೋದೇನು ಗೊತ್ತಾ, ಬೆಳಗ್ಗೆ ಎದ್ದ ಕೂಡ ನಾನು 4:30-5 ಗಂಟೆ ಮ್ಯಾಕ್ಸಿಮಮ್ ಅಂದರೆ ನನ್ನ ಪೂಜೆ ಆಗಿಬಿಡ್ಬೇಕು ಮನೇಲಿ. ನಾವು ಪೂಜೆ ಮಾಡಲಿದ್ದಂಗೆ ಮನೇಲಿ ಹೋಗೋಣ. ಬೆಳಿಗ್ಗೆ ಎದ್ದ ಕೂಡ ನೋಡಪ್ಪ ದೇವರೇ, ನನಗೆ ಅಹಂಕಾರ ಕೊಡಬೇಡ, ಈಗ ಯಾವ ಥರ ಇಟ್ಟಿದ್ದೆ ಅದೇ ಥರ ನನಗೆ ಇರಕ್ಕೆ ಬಿಡು. ದುಡ್ಡು ಬಂದ ಕೂಡ ಅಹಂಕಾರ ಬಂತು, ಅದನ್ನು ಮಾಡಬೇಕು. ಮತ್ತು ಎಲ್ಲರಿಗೂ ಚೆನ್ನಾಗಿಟ್ಟಿರು, ನನ್ನೂ ಚೆನ್ನಾಗಿಟ್ಟು. ಇದು ಬಿಟ್ಟರೆ ಯಾರಿಗೂ ಅವನು ಹಿಂಗೆ ಮಾಡಿದ, ನನಗೆ ಅವನು ಈ ಥರ ಒಟ್ಟು ಯಾವುದೇ ಕಾರಣಕ್ಕೂ ಹೊಟ್ಟೆ ಕಿಚ್ಚು, ಜಲ್ಸಿ ಇದೆಲ್ಲ ಮಾಡಬಾರ್ದು. ಇದು ನನ್ನ ಅನಿಸಿಕೆ. ಇದು ಒಪ್ಕೊಳ್ಳೋದು ಬಿಡೋದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಹಾಗಾಗಿ ನೆಕ್ಸ್ಟ್ ವಿಚಾರಕ್ಕೆ ಬರೋಣ. ಮಾತಾಡ್ಕೊಂತಂದರೆ ನಾವು ಎಲ್ಲರೂ ಬೈದ್ಬಿಡ್ತೀರ. ಓಕೆ, ಕೊಬ್ಬಿನ ಜೀರ್ಣಕ್ರಿಯೆ ನೋಡಿ, ನಾ ಹೇಳಿದ್ನಲ್ಲ ಅವಾಗಲೇ, ಕೆಲವೊಂದು ಹ್ಯಾವಿ ಫುಡ್ಸ್ ಇರ್ತವೆ. ಆ ಹ್ಯಾವಿ ಫುಡ್ಡನ್ನು ನಾವು ಡೈಜೆಸ್ಟ್ ಮಾಡಬೇಕಾದ್ರೆ ಪಿತ್ತರಸ ಬೇಕೇ ಬೇಕು. ಯಾವುದು? ತುಪ್ಪ, ಎಣ್ಣೆ, ಬೆಣ್ಣೆ, ಮಾಂಸ, ಮೊಟ್ಟೆ ತಿನ್ನುವಾಗ ಪಿತ್ತರಸವನ್ನು ಬಿಡುಗಡೆ ಮಾಡುತ್ತದೆ. ಕೆಲಸ ದೊಡ್ಡ ಕೊಬ್ಬಿನ ಕಣಗಳನ್ನು ಸಣ್ಣ ಕಣಗಳಾಗಿ ಒಡೆಯುತ್ತದೆ. ಇದನ್ನು ಎಮ್ಲಿಫಿಕೇಶನ್ ಅಂತ ಕರೀತಾರೆ. ಮತ್ತು ವಿಟಮಿನ್ ಹೀರಿಕೆಗೆ ಸಹಾಯ ಮಾಡ್ತದೆ. ಇದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಇವು ದೇಹಕ್ಕೆ ಸರಿಯಾಗಿ ಹೀರಿಕೊಳ್ಳಲು ಪಿತ್ತರಸ ವೆರಿ ಇಂಪಾರ್ಟೆಂಟ್. ಮತ್ತು ವಿಷ ಪದಾರ್ಥ ಹೊರಹಾಕುವಲ್ಲಿ ಸಹಾಯ. ನೋಡಿ, ಲಿವರ್ನಲ್ಲಿ ಕೆಲವು ವಿಷ ಪದಾರ್ಥಗಳು ಪಿತ್ತರಸದ ಮೂಲಕ ಹೊರಹಾಕ್ತದೆ. ಪಿತ್ತಕೋಶ ಈ ಪ್ರಕ್ರಿಯೆಯಲ್ಲಿ ಸಹಕಾರಿಯಾಗುತ್ತದೆ. ನೋಡಿ, ಕೆಲವೊಂದು ನಾವು ಬೆವರ ಮುಖಾಂತರ ವಿಷವನ್ನು ಹೊರಗೆ ಹಾಕ್ತೀವಿ. ಅದೇ ಥರ ಕೆಲವೊಂದು ವಿಷ ಪದಾರ್ಥಗಳನ್ನು ಹೊರ ಹಾಕುವಲ್ಲಿ ಲಿವರಿಗೆ ಇದು ಗಾಲ್ ಬ್ಲಾಡರ್ ಮೆರಿಡಿಯನ್ನು ಸಪೋರ್ಟ್ ಮಾಡುತ್ತದೆ. ಪಿತ್ತರಸ ಅಂದ್ರೇನು? ಬೈಲ್ ಜ್ಯೂಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಏನು? ಪಿತ್ತರಸವು ಜೀರ್ಣಕ್ರಿಯೆಗೆ ಅಗತ್ಯವಾದ ಹಸಿರು ಹಳದಿ ಬಣ್ಣದ ದ್ರವ. ಇದ್ರ ಕಲರ್ ಬಂದ್ಬಿಟ್ಟು ಪಿತ್ತರಸ ಯಾವ ಥರ ಇರುತ್ತಂದರೆ, ಕೆಲವೊಬ್ರು ನಾನ್ ವೆಜ್ ತಿಂದರೆ ಈ ಕೋಳಿಯಲ್ಲಿ ಇಲ್ಲ ಮೀನದಲ್ಲಿ ಇರುತ್ತೆ. ಒಂದ್ಸಲ ಅಬ್ಸರ್ವ್ ಮಾಡಿ. ನಾನ್ ವೆಜಿಟೇರಿಯನ್ ಆದರೆ ಮಾತ್ರ, ವೆಜಿಟೇರಿಯನ್ ಮತ್ತು ನೋಡಬೇಡಿ. ಹಸಿರು ಮತ್ತು ಹಳದಿ ಬಣ್ಣದ ದ್ರವ ಇರ್ತದೆ. ಇದರಲ್ಲಿ ಬೈಲ್ ಸಾಲ್ಟ್ಸ್ ಮತ್ತು ಕೊಲೆಸ್ಟ್ರಾಲ್, ಬಿಲಿಬ್ರಿಯನ್, ವಾಟರ್, ಮಿನರಲ್ಸ್ ಇರ್ತವೆ. ಇದರಲ್ಲಿ ಪಿತ್ತರಸದಲ್ಲಿ, ಬೈಲ್ ಜ್ಯೂಸ್ನಲ್ಲಿ ಇಷ್ಟೆಲ್ಲ ಒಂದು ಕಂಟೆಂಟ್ ಇರ್ತದೆ. ಪಿತ್ತಕೋಶ ಎಲ್ಲಿದ್ರೆ ಏನಾಗ್ತದೆ ನೋಡಿ, ಕೆಲವೊಬ್ಬರು ಗಾಲ್ ಬ್ಲಾಡರ್ ಮೆರಿಡಿಯನ್ನ ತೆಗೆದುಬಿಟ್ಟಿರ್ತಾರೆ. ಅದು ತೆಗೆಯೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಬಟ್ ನಾವು ತಿಳ್ಕೊಂಡಿವಲ್ಲ, ಅದು ಸಮಸ್ಯೆ ಗೊತ್ತಾಗುತ್ತೆ ಏನೇನಂತ. ಒಂದು ವೇಳೆ ಪಿತ್ತಕೋಶ ನಮ್ಮ ದೇಹದಲ್ಲಿ ಇಲ್ದಿದ್ರೆ ಏನಾಗುತ್ತೆ? ಪಿತ್ತಕೋಶ ತೆಗೆದರೂ ಗಾಲ್ ಬ್ಲಾಡರ್ ಸರ್ಜರಿ ಮನುಷ್ಯನ ಬದುಕಬಹುದು. ಮನುಷ್ಯ ಬದುಕ್ತಾನೆ, ಏಕೆಂದರೆ ಯಕೃತ ಇನ್ನೂ ಪಿತ್ತರಸವನ್ನು ತಯಾರಿಸ್ತಿರ್ತದೆ. ಇದು ಗಾಲ್ ಬ್ಲಾಡರ್ ಇಲ್ಲ ಅಂದರೆ ಕೂಡ ಬದುಕ್ತಾನೆ ಅವನು, ಬಟ್ ಪೂರ್ಣ ಪ್ರಮಾಣದಲ್ಲಿಲ್ಲ. ಈಗ ಒಂದು ಕಿಡ್ನಿ ಇಲ್ಲ ಅಂದರೆ ಬದುಕ್ತಾನೆ, ಆದರೆ ಪೂರ್ತಿ ಇಲ್ಲ, ಇಷ್ಟು ವರ್ಷ ಅಂತ ಆಯಸ್ಸಿರುತ್ತೆ. ಅದೇ ಥರ ಈ ಪಿತ್ತರಸ ಇಲ್ಲ ಅಂದರೆ ಅದರ ಪೇರ್ ಮೆರಿಡಿಯನ್ ಆದಂಥ ಲಿವರ್ ಏನಿದೆಯಲ್ಲ, ಅದು ಪಿತ್ತರಸ ತಯಾರಿಸ್ತದೆ. ಆದರೆ ಕೊಬ್ಬಿನ ಆಹಾರ ಜೀರ್ಣವಾಗಲು ಹೆಚ್ಚು ಸಮಯ ಬೇಕಾಗ್ಬೋದು. ಅಂಥವ್ರಿಗೆ ತಿನ್ನೋಕ್ಕೆ ಅಲೌ ಮಾಡಬಾರ್ದು ನಾವು. ಆ್ಯಕ್ಚುಲಿ ಸಮಯ ಬೇಕಾಗುತ್ತೆ ಅನ್ನೋದಕ್ಕಿಂತ ಆ್ಯಕ್ಚುಲಿ ಈ ಮಟನ್ ಆಗಲಿ, ತುಪ್ಪ ಆಗಲಿ, ಈ ಥರ ಏನು ಕೊಲೆಸ್ಟ್ರಾಲ್ ಪದಾರ್ಥಗಳು ಏನಿರ್ತಾವಲ್ಲ, ಕೊಬ್ಬಿನ ಆಹಾರ ಏನಿರ್ತಾವಲ್ಲ, ಅದನ್ನು ಅವ್ರಿಗೆ ಕೊಡಲೇಬಾರ್ದು. ಕೊಟ್ಟರು ಭಾಳ ಸಮಸ್ಯೆ ಅವರಿಗೆ. ಮತ್ತು ಕೆಲವರಿಗೆ ಲೂಸ್ ಮೋಷನ್ ಆಗ್ತದೆ. ಯಾಕಂದರೆ ಸ್ಟಮಕ್ಕು ಸ್ಟ್ರೆಂಥನ್ ಆಗಿರಲ್ಲ. ನೀವು ಯಾವಾಗ ಪಿತ್ತರಸ ಸರಿಯಾಗಿ ನಿಮಗೆ ಡೈಜೆಷನಿಗೆ ಹೋಗಲ್ವೋ ಆವಾಗ ಲೂಸ್ ಮೋಷನ್ ಕೆಲವೊಂದು ಸ್ಟಾರ್ಟ್ ಆಗ್ತದೆ. ಪಿತ್ತಕೋಶದ ಸಾಮಾನ್ಯ ಸಮಸ್ಯೆಗಳು. ಈ ಪಿತ್ತಕೋಶ ಗಾಲ್ ಬ್ಲಾಡರ್ ಅಂತ ಏನು ಕರಿತೀವಿ, ಅವರ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಯಾವ್ಯಾವ ಅಂತ ನೋಡೋಣ. ಒಂದು ಗಾಲ್ ಬ್ಲಾಡರ್ ಸ್ಟೋನ್, ಪಿತ್ತಕಲ್ ಅಂತ ಹೇಳ್ತೀವಿ ನಾವು. ಕೆಲವರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಆದರೆ ಏನಂತ ನಾನು TM ಬುಕ್ನಲ್ಲಿ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ. ಗಾಲ್ ಬ್ಲಾಡರ್ ಸ್ಟೋನ್ ಏನಕ್ಕಾಗುತ್ತೆ, ಕಿಡ್ನಿ ಸ್ಟೋನ್ ಏನಕ್ಕಾಗುತ್ತೆ. ನಾವೆಲ್ಲ ಕೆಲವೊಬ್ರು ಏನೇನೋ ತಿಳ್ಕೊಂಡ್ಬಿಟ್ಟಿರ್ತೀವಿ. ನಾನು ಅನ್ನ ತಿನ್ನೋ ಟೈಮ್ನಲ್ಲಿ ನನ್ನ ಹೆಂಡತಿ ಸರಿಯಾಗಿ ಕಲ್ಲು ಆಯ್ದಿಲ್ಲ, ಆ ಕಲ್ಲು ನನ್ನ ಕಿಡ್ನಿಯಲ್ಲಿ ಇಲ್ಲಾಂದರೆ ಗಾಲ್ ಬ್ಲಾಡರ್ ಸ್ಟೋನ್ನಲ್ಲಿ ಹೋಗಿ ತುಂಬ್ಕೊಂಡ್ಬಿಟ್ಟಿದ್ದಂತ. ಹೌದಲ್ಲ? ಇದೇ ಥರ ನಾವು ವಿಚಾರ ಮಾಡೋದು. ನಾನು ಕೂಡ ಮೊದಲು ಅದೇ ಥರ ಮಾಡ್ತಿದ್ದೆ.
ಅನ್ನದಲ್ಲಿ ಏನೋ ಬಂದಿತ್ತು ಕಲ್ಲು ತಿಂದ್ಬಿಟ್ಟೆ ಅದಕ್ಕೆ ಕಿಡ್ನಿ ಸ್ಟೋನ್ ಆಗಿದೆ. ತಪ್ಪದು, ಅದು ಕಾರಣ ಅಲ್ಲ. ಲಕ್ಷಣಗಳು ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಆಗಿದ್ರೆ ಏನೇನು ಲಕ್ಷಣಗಳು ಕಾಣ್ತಾವಂತ ನೋಡಿ. ಬಲಭಾಗದ ಹೊಟ್ಟೆ ನೋವು ಬರ್ತದೆ, ಮತ್ತು ವಾಕರಿಕೆ ಬರ್ತದೆ, ವಾಂತಿ ಬರ್ತದೆ, ಮತ್ತು ಕೊಬ್ಬಿನ ಆಹಾರ ತಿಂದ ನಂತರ ನೋವು ಸ್ಟಾರ್ಟ್ ಆಗ್ತದೆ. ಇದು ಲಕ್ಷಣ. ಗಾಲ್ ಬ್ಲಾಡರ್ ಸ್ಟೋನು ಆತಂದರೆ, ನಿಮಗೆ ಯಾರಿಗಾದರೂ ಗಾಲ್ ಬ್ಲಾಡರ್ ಸ್ಟೋನ್ ಆಗಿತ್ತಂದರೆ ಈ ಸಮಸ್ಯೆಗಳಿದ್ರೆ ನೀವು ಒಂದ್ಸಲ ಚೆಕ್ ಮಾಡಿಸಿ. ಬಲಭಾಗದಲ್ಲಿ ಹೊಟ್ಟೆ ನೋವು, ವಾಕರಿಕೆ, ವಾಂತಿ, ಕೊಬ್ಬಿನ ಆಹಾರ ತಿಂದ ನಂತರ ನೋವು. ಮತ್ತು ಎರಡನೇ ಸಮಸ್ಯೆ ಏನಾಗುತ್ತೆ, ಗಾಲ್ ಬ್ಲಾಡರ್ ಇನ್ಫ್ಲಮೇಷನ್. ಅಂದರೆ ಲಕ್ಷಣ ಏನೇನಿರ್ತವೆ, ಜ್ವರ ಇರ್ತದೆ, ಹೊಟ್ಟೆ ನೋವು ಇರ್ತದೆ, ವಾಂತಿ ಇರ್ತದೆ. ಇವು ಕೂಡ ಗಾಲ್ ಬ್ಲಾಡರ್ ಇನ್ಫ್ಲಮೇಷನ್ ಲಕ್ಷಣಗಳು ಇವೆಲ್ಲ. ಮತ್ತು ಸ್ಲ್ಯಾಗಿಶ್ ಗಾಲ್ ಬ್ಲಾಡರ್ ಅಂದರೆ ಪಿತ್ತಕೋಶದ ಮಂದಗತಿ. ಅಂದರೆ ಇದು ಕೆಲಸವನ್ನು ನಿಧಾನಕ್ಕೆ ಮಾಡುತ್ತೆ. ಮಂದಗತಿ ಅಂದರೆ ನಿಧಾನಕ್ಕೆ ಮಾಡುತ್ತೆ. ಅಂದರೆ ಇನ್ಡಿಫಿಷಿಯನ್ಸಿ ಆಗಿಬಿಟ್ಟಿರ್ತದಲ್ಲ, ಯಾಂಗ್ ಡಿಫಿಷಿಯನ್ಸಿ ಆಗಿರ್ತದೆ. ಲಕ್ಷಣ ಏನಿರ್ತದೆ, ಜೀರ್ಣಕ್ರಿಯೆ ನಿಧಾನ ಆಗ್ತದೆ, ಕೊಬ್ಬಿನ ಆಹಾರ ತಿಂದರೆ ತೊಂದರೆ ಬರ್ತದೆ, ಹೊಟ್ಟೆ ಉಬ್ಬರಾಗ್ತದೆ. ಯಾರಿಗೆ ಗಾಲ್ ಬ್ಲಾಡರ್ದು ಫಂಕ್ಷನ್ ಲೋ ಆದರೆ ಅವರಿಗೆಲ್ಲ ಏನು ಸಮಸ್ಯೆ ಅಂದರೆ ಜೀರ್ಣಕ್ರಿಯೆ ನಿಧಾನ, ಅಂದರೆ ಡೈಜೆಸ್ಟಿವ್ ಪವರ್ ಭಾಳ ಕಡಿಮೆ ಇರ್ತದೆ. ಮತ್ತು ಕೊಬ್ಬಿನ ಆಹಾರ ತಿಂದರೆ ತೊಂದರೆ. ಈ ಕೆಲವೊಬ್ಬರಿಗೆ ನಾನ್ ವೆಜ್ ಏನಾದರೂ ಊಟ ಮಾಡಿದರೆ ಅವರಿಗೆ ಒಂದು ದಿವಸ ಪೂರ್ತಿ ಹೊಟ್ಟೆ ಸಿಗಲ್ಲ. ಅವ್ರಿಗೆ ಒಂಥರ ಎದೆಲ್ಲೇ ಹಿಡ್ಕೊಂಡಂಗೆ, ಇಲ್ಲಾಂದ್ರೆ ಒಂಥರ ಭಾರ, ಹೊಟ್ಟೆ ಭಾರ ಥರ ಇರ್ತದೆ. ಅವ್ರು ಏನೇನೋ ಸೋಡಾ ಕುಡಿತಾರೆ, ಏನೋ ಕುಡಿತಾರೆ, ಮತ್ತೊಂದು ಕುಡಿತಾರೆ, ಆದರೂ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕೇಳಿ ಅಲ್ಲಿ ಗಾಲ್ ಬ್ಲಾಡರ್ ಕೆಲಸ ಕಡಿಮೆ ಆಗಿದೆ. ಹಾಗಾಗಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ನಾನು ಯಾರನ್ನಾರ ಮ್ಯೂಟ್ ಮಾಡಿ ಕೇಳೋಣ, ಯಾಕಂದರೆ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲ ಅಂತ, ಆಮೇಲೆ ಹಂಗೆ ಕಂಟಿನ್ಯೂ ಆಗಬೇಡ. ಸರ್, ಯಾರೋ ಒಬ್ರು ಕನ್ಫರ್ಮ್ ಮಾಡಿ, ಕ್ಲಿಯರಾಗಿ ಬರ್ತಾ ಇದೆನಾ ವಾಯ್ಸು, PPT? ಓಕೆ, ಥ್ಯಾಂಕ್ ಯು. ಓಕೆ, ಈ ಥರ ಈಗ ಆಯಿತು. ನೆಕ್ಸ್ಟ್ TM ಮತ್ತು TCM ದೃಷ್ಟಿಯಲ್ಲಿ ಗಾಲ್ ಬ್ಲಾಡರ್ ಪಿತ್ತಕೋಶವನ್ನು ಕೇವಲ ಜೀರ್ಣಾಂಗವಾಗಿ ಮಾತ್ರ ನೋಡಲಾಗುವುದಿಲ್ಲ. ಇದು TM ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಎರಡೂ ಕಾನ್ಸೆಪ್ಟ್ ಒಂದೇ, ಸ್ವಲ್ಪ ಲಾಜಿಕ್ ಏನು ಚೇಂಜಸ್ ಇರಲ್ಲ. ಇದು ನಿರ್ಧಾರ ತೆಗೆಯುವ ಶಕ್ತಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಯಾಕಂದರೆ ಇದು ಪಿತ್ತಕೋಶ ಏನಾದರೂ ನಿಮಗೆ ಕೆಲಸ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನೀವು ಒಂದೇನೋ ನಿರ್ಧಾರ ತಗೋಬೇಕು, ಡಿಸಿಷನ್ ತಗೋಬೇಕು. ನಾಳೆ ಆ ಸೈಟಿಗೆ ಹೋಗ್ಲಾ ಬೇಡವಾ, ಅಥವಾ ನಾಳೆ ಬ್ಯಾಂಕಿಗೆ ಹೋಗ್ಲಾ ಬೇಡವಾ, ನಾಳೆ ಅವನಿಗೆ ದುಡ್ಡು ಕೊಡಲಾ ಬೇಡವಾ, ಈ ಥರ ಕೆಲವೊಂದು ನಿರ್ಧಾರ ಸಡನ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದೇ ಇಲ್ಲ ನಿಮಗೆ. ಈ ಥರ ಸಮಸ್ಯೆ ಗಾಲ್ ಬ್ಲಾಡರ್ ವೀಕ್ ಆದರೆ ಆಗುತ್ತೆ. ಕೆಲವೊಬ್ಬರಿಗೆ ಭಾಳ ಜನಕ್ಕೆ ನಾನು ಈ ಥರ ಸಮಸ್ಯೆಯನ್ನು ಕೇಳಿದ್ದೀನಿ. ಹೌದು ಸರ್, ಏನೋ ಮಾಡಿದರೆ ಟೈಮ್ ತೊಗೊತೀವಿ, ಇಲ್ಲಾಂದರೆ ಒಂದೇ ಸಲ ಸಡನ್ಲಿ ಡೆಸಿಷನ್ ತೊಗೊಳಕ್ಕೆ ಆಗೋದಿಲ್ಲ. ಈ ಥರ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಾ, ಅದನ್ನು ತಿಳ್ಕೊಂಬಿಡಿ. ಈ ಥರ ಸಮಸ್ಯೆ ಇದ್ದರೆ ನಿಮ್ಮ ಗಾಲ್ ಬ್ಲಾಡರನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಮತ್ತು ಧೈರ್ಯ ಇರಲ್ಲ, ಏನೇ ಆಗಲಿ ಒಂದು 7 ಗಂಟೆ ಆದರೆ ಹೊರಗೆ ಬರಲ್ಲ, ಇಲ್ಲ ಎಲ್ಲಿ ಹೊರಗೆ ಬರಲ್ಲ, ಧೈರ್ಯ ಕಡಿಮೆ ಇರ್ತದೆ. ಮತ್ತು ಮುಂದಾಳತ್ವ, ನಾಯಕತ್ವನ ಟೋಟಲಿ ತೊಗೊಳಂಗಿಲ್ಲ ಇವರು. ಬಾರಪ್ಪ ನೀನು ನಮ್ಮ ವಾರ್ಡಿಗೆ ನೀನು ಕಾರ್ಪೊರೇಟರ್ ಆಗಂದ್ರೆ, ಅಯ್ಯೋ ಬಿಡೋ ಸ್ವಾಮಿ, ನಾನೇನು ಮಾಡೋಕ್ಕಾಗ್ತದೆ, ನನ್ನ ಕಡೆಯಿಂದ ಏನೂ ಆಗಲ್ಲ ಅಂತಾರೆ. ಬಾರಪ್ಪ ಇಲ್ಲೇ ಏನೋ ಒಂದು ಮಾಡೋಣ, ಸರ್ ನನ್ನ ಕಡೆಯಿಂದ ಆಗಲ್ಲ ಬಿಡಿ. ಅದು ಕೆಲಸ ಹೇಳೋದಕ್ಕಿಂತ ಮುಂಚೆನೇ ಆಗಲ್ಲ ಅಂದ್ಬಿಡ್ತಾರೆ. ಅದು ಯಾವ್ದು ತಪ್ಪಲ್ಲ, ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಗಾಲ್ ಬ್ಲಾಡರ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಇವತ್ತಿಂದ ನನ್ನ 6 ಕೀ ಕ್ಲಾಸು ಯಾರೆಲ್ಲ ಕಲಿತಾ ಇದ್ದೀರೋ ಇನ್ನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇದ್ರು, ಏನಪ್ಪ ಮರ ನೀನು 99 ರೂಪಾಯಿ ತೊಗೊತಾ ಇದೀಯಾ, ಏನು ಎಷ್ಟು ನಿಜ ಹೇಳ್ತೀವೋ, ಎಷ್ಟು ಸುಳ್ಳು ಹೇಳ್ತೀವೋ ಅಂತ. ಅದಕ್ಕೆ ನಾನು ಹೇಳಿದೆ, ನನ್ನ ಕ್ಲಾಸನ್ನು ನೀವು ಫ್ರೀ ಬೇಕಾದ್ರೆ ಜಾಯ್ನ್ ಆಗಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ದುಡ್ಡು ಕಳಿಸಿ ಅಂತ ಹೇಳಿದ್ದೀನಿ. ಇವತ್ತು ಒಂದು 4-5 ಜನ ಫೋನ್ ಮಾಡಿದರು, ಅದರಲ್ಲಿ ಒಂದು 4 ಜನ ಸೇರಿದ್ದಾರೆ, ಇನ್ನೂ 4 ಜನ ಫೋನ್ ಮಾಡಿದರು, ಇನ್ನೂ ಫೋನ್ ಮಾಡ್ತಾ ಇದ್ದಾರೆ, ಯಾರೋ ಸೇರ್ತಾನೆ ಇದ್ದಾರೆ. ಯಾಕೆ ಗೊತ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಮ್ಮ 6 ಕೀ ಗ್ರೂಪ್ನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕುಟುಂಬದ ಸದಸ್ಯರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಮಣಿಕಂಠ ಸರ್, ನಾಗರಾಜ್ ಸರು, ಮತ್ತು ಇನ್ನೂ ಕೆಲವೊಬ್ಬರು ಇದ್ದಾರೆ, ಅವರೆಲ್ಲರೂ ಸೇರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಖುಷಿಯಾಗಿಬಿಟ್ಟಿದ್ದೀನಿ. ಏನು ಗೊತ್ತಾ, ನಾನು ಒಬ್ಬನೇ ಜನಸೇವೆ ಮಾಡ್ತೀನಿ ಅನ್ನೋದು ಸುಳ್ಳು.
ಎಲ್ಲ ನಿಮ್ಮ ಸಪೋರ್ಟ್ ಇರಬೇಕು. ನಾನು ಒಂದೇನೇ ಒಳ್ಳೆ ಕೆಲಸ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ಧೈರ್ಯ ಮಾಡಿದ್ದೀನಿ, ನನ್ನ ಗಾಲ್ ಬ್ಯಾಡ್ರಿ ಚೆನ್ನಾಗಿದೆ ಅಲ್ಲ, ಧೈರ್ಯ ಮಾಡಿದ್ದೀನಿ. ನಾನು ಆಗಿದ್ದಲ್ಲಿ 99 ರೂಪಾಯಿಗಿದ್ದು ಗಿನ್ನಿಸ್ ದಾಖಲೆ ಮಾಡಿಬಿಡೋಣ, ಒಂದು ತಿಂಗಳ ಕ್ಲಾಸ್ ಇಡೋಣ, ಒಟ್ಟು ಎಲ್ಲ ಹೇಳ್ಬೇಕಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಂದರೆ ನನ್ನ ಹಿಂದ್ಗಡೆ ಸಪೋರ್ಟ್ ಇದ್ದಾರೆ. ಸುಮ್ಮನೆ ನಾನು ಅಂದರೆ ನಾವಿದ್ದೀವಿ ಅನ್ನೋ ಒಂದು ಸಪೋರ್ಟ್ ಇದೆ ನನಗೆ. ನಾವಿದ್ದೀನಿ, ನೀನು ಮಾಡಪ್ಪ, ನನಗೆ ಇಷ್ಟು ಕ್ಲಾಸು ನಾನು ಮೊದಲು ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ನೋಡಿ ನಾನು ಮಾತಾಡಬೇಕಾದ್ರೆ ಹೆಂಗೆ ಅಂದ್ರೆ ನನಗೆ ಕ್ಯಾಮ್ರಾ ಇಲ್ದಂಗೆ ಮೈಕ್ ಇಲ್ದಂಗೆ ಮಾತಾಡಂತೇಳಿ 1 ಗಂಟೆ ಅಲ್ಲ 10 ಗಂಟೆ ನಿಮಗೆ ಲೆಕ್ಚರ್ ಕೊಡ್ತೀನಿ ನಾನು. ಅದೇ ನಿಮಗೇನಾದರೂ ಕ್ಯಾಮ್ರಾ ಮೈಕ್ ಇದ್ಬಿಟ್ರೆ ಆ ಕೈಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅಂದರೆ ಸ್ಟೇಜ್ ಕವರೇಜ್ ಇರುತ್ತಲ್ಲ, ಅದು ಮೊದಲಿಂದ ನಾವು ರೂಢಿ ಮಾಡ್ಕೊಂಡು ಬಂದಿರಲಿಲ್ಲ. ಈಗ ಮತ್ತೆ ಸ್ಟೇಜ್ ಕವರೇಜು ಕ್ಯಾಮ್ರಾ ಮುಂದ್ಗಡೆ ಮಾತಾಡೋ ಧೈರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಪೋರ್ಟರ್ಸ್ ಎಲ್ಲ ಥ್ಯಾಂಕ್ ಯು. ನಮಗೆ ನಮ್ಮ 6K ಕುಟುಂಬ ಆಗಲಿ, ನಮ್ಮ ನಾಗರಾಜ್ ಸರು, ಮಣಿಕಂಠ ಸರ್, ಕೆಲವೊಂದು ಟೀಮ್, ಎಲ್ಲರೂ ನಿಮಗೆ ಯಾರ್ಯಾರಿಗೆ ತಿಳಿತದೆ ಎಲ್ಲರೂ ಫೋನ್ ಮಾಡಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಎಷ್ಟು ಡೆಪ್ತಾಗಿ ನಾನು ಕಲಿಸ್ಕೊಡೋಕ್ಕಾಗುತ್ತೋ ನನ್ನ ಕಡೆಯಿಂದ ಅಷ್ಟನ್ನು ನಾನು ಕಲಿಸ್ಕೊಡ್ತೀನಿ. ನಾನು ಇವತ್ತು ಒಂದು ದಿವಸಕ್ಕೆ ಗಾಲ್ ಬ್ಯಾಡ್ರಿ ಮುಗಿಸಿದ್ರೆ ಮತ್ತೆ ನಾಳಿಂದ SI HT ಹಾರ್ಟು ಇವನ್ನೆಲ್ಲ ಒಂದೊಂದೇ ನಿಧಾನಕ್ಕೆ ಕಲಿಸ್ಕೊಡ್ತೀನಿ. ನಿಧಾನಕ್ಕೆ ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ರೀಕ್ಲಾಸ್ ಮಾಡೋಣ, ತೊಂದರೆ ಬೇಡ. ನೀವು ಕೇಳಕ್ಕೆ ಗಟ್ಟಿರಬೇಕು, ನಾ ಹೇಳಕ್ಕೆ ಗಟ್ಟಿರ್ತೀನಿ, ಅಷ್ಟೇ ಕೆಲಸ. ಓಕೆ, ಟಾಪಿಕ್ ಬರೋಣ. ನೆಕ್ಸ್ಟು ನೋಡಿ, ಯಾವಾಗ ಗಾಲ್ ಬ್ಯಾಡ್ರು ಸ್ಲೋ ಆಗುತ್ತೋ ಆವಾಗ ಧೈರ್ಯ, ಮುಂದಾಳತ್ವ ಮತ್ತು ಕ್ರಿಯಾಶೀಲತೆ ಇವುಗಳೊಂದಿಗೆ ಸಂಬಂಧಿಸಿ. ಅಂದರೆ ನೀವೇನೇ ಒಂದು ಹೊಸದಾಗಿ ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ. ನೀವು ಈ ಕಲರ್ ಹಾಕಿದ್ರೆ ಇದು ರಿಸರ್ಚ್ ಅಂತ ಹೇಳ್ತೀವಲ್ಲ, ನಮ್ಮ ಹೀಲಿಂಗ್ ಫೀಲ್ಡ್ನಲ್ಲಿ ಮಾತಾಡೋಣ. ಈ ಕಲರ್ ಹಾಕಿ ನೋಡೋಣ ಒಂದ್ಸಲ ಏನಾಗುತ್ತೆ ಅಂತ, ಅದು ಕಾನ್ಸೆಪ್ಟ್ ನಿಮ್ಮಲ್ಲಿ ಬರೋಲ್ಲ. ಹಾಗಾಗಿ ಏನೇ ನೀವು ಧೈರ್ಯ ತೊಗೋಬೇಕಂದ್ರೆ ಗಾಲ್ ಬ್ಲಾಡರ್ ಮೆರಿಡಿಯನನ್ನು ಸ್ಟ್ರಾಂಗ್ ಮಾಡಿ. ಆ ಸ್ಟ್ರಾಂಗ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ ಹೀಲಿಂಗ್ ಪವರ್ ಜಾಸ್ತಿ ಆಗಿಬಿಡುತ್ತೆ. ನಾನೀಗ ಹೇಳ್ತಿದ್ದೀನಲ್ಲ, 20-25 ನಾಳಿಗೆ ಬರೋದೊಳಗಡೆ ನಾನು ಸುಸ್ತಾಗ್ತಾ ಇದ್ದೀನಂದರೆ ಇನ್ನೂ ಬರ್ತಾ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಇನ್ನೂ ಜನ ನಮಗೆ ಜಾಸ್ತಿ ಆದರೆ ಹಿಂಗೆ ಆಗೋಕ್ಕಿಲ್ಲ. ಹಾಗೆ ಮಾಡೋಣ ಯಾರಿಗೂ, ಯಾಕಂದರೆ ನಾನು ಅಷ್ಟು ಡೀಟೇಲ್ ಕೊಡೋದ್ರಿಂದ ಎಲ್ಲರೂ ಖುಷಿಯಾಗಿದ್ದಾರೆ. ಇಷ್ಟು ನನ್ನ ಕಡೆ ಇವತ್ತು ಸುಮಾರು ನಮ್ಮ ಗ್ರೂಪ್ನಲ್ಲಿ ಈಗ 6K ಇರೋರೇ ಒಂದು 5-6 ಜನ ತೊಗೊಂಡಿದ್ದಾರೆ. ಸರ್ ಚೆನ್ನಾಗಿದೆ ಅಂತ ಹೇಳಿದರು. ಕೆಲವೊಬ್ರು ಕ್ವಶನ್ನು ಸರ್ ನಮಗೆ ಡೈಗ್ರಾಮ್ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ. ಅದನ್ನು ಕೆಲವೊಬ್ಬರಿಗೆ ಬೆಳಗ್ಗೆ ಕಳಿಸ್ಕೊಡ್ತೀನಿ. ಯಾರಿಗೂ ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮ ಒಟ್ಟ ಸೇವೆಯಲ್ಲಿ ನಿರತನಾಗಿರ್ತೀನಿ. ಓಕೆ, ನೆಕ್ಸ್ಟು ಗಾಲ್ ಬ್ಲಾಡರ್ನ ಭಾವನಾತ್ಮಕ ಕೆಲಸ. ಆರೋಗ್ಯಕರವಾಗಿದ್ದರೆ ಗಾಲ್ ಬ್ಲಾಡರ್ ಆರೋಗ್ಯ ಚೆನ್ನಾಗಿದೆಯಪ್ಪ ನಮ್ಮ ಗಾಲ್ ಬ್ಲಾಡರ್ ಅಂದರೆ ಅವರಿಗೆ ಲಕ್ಷಣಗಳು ಏನಿರ್ತಾವೆ ಅಂದರೆ ಧೈರ್ಯ ಇರ್ತದೆ. ಬಾರಪ್ಪ ಬಾ, ಎಷ್ಟು ಜನ ಕರ್ಕೊಂಬರ್ತೀವಿ ಬಾ ಅಂತ ಹೇಳ್ತಾರಲ್ಲ, ಅವ್ರದ್ದು ಗಾಲ್ ಬ್ಲಾಡರ್ ಫುಲ್ಲು ಸ್ಟ್ರಾಂಗ್ ಇರುತ್ತೆ ಅಂತ ತಿಳ್ಕೊಬೇಕು. ಮತ್ತು ತ್ವರಿತ ನಿರ್ಧಾರ. ಸರ್ ನಾಳೆ ಗೋವಾಕ್ಕೆ ಹೋಗ್ಬೇಕು ಸರ್ ಅಂದರೆ ಓಕೆ ತಗೋ, ಈಗ 500 ರೂಪಾಯಿ ತೊಗೊಂಡ್ಬಿಡು. ನಾಳೆ ಸರ್ ಎಲ್ಲರೂ ಬಂದು 6K ಕ್ಲಾಸ್ ಏನು ಟೀಮ್ ಇದೆಯಲ್ಲ ಸರ್, ನಾಳೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಸರ್, ಏನೋ ಒಂದು ಸ್ಕೂಲಿಗೆ ಡೊನೇಷನ್ ಮಾಡ್ತಾ ಇದ್ದೀವಿ, ಎಲ್ಲರಿಗೆ ಪರ್ ಹೆಡ್ 100 ರೂಪೀಸ್ ಡೊನೇಷನ್ ಮಾಡ್ಬೇಕು. ಆಯ್ತು ತಗೊಳ್ಳಿ, ಇಷ್ಟೇ ಹೇಳೋದು ಅವರು ಗಾಲ್ ಬ್ಲಾಡರ್ ಚೆನ್ನಾಗಿದ್ರೆ. ಅದನ್ನು ಬಿಟ್ಟರೆ ಬೇರೆ ಯಾರು ಅಂದರೆ ಇಲ್ಲ ಸರ್ ನನ್ನ ಮನೆ ಗೋವಾ ಟ್ರಿಪ್ ಅಂದರೆ ನನ್ನ ಮನೇಲಿ ಕೇಳ್ತೀನಿ, ನಮ್ಮ ತಂದೆಗೆ ಕೇಳ್ತೀನಿ, ನನ್ನ ಹೆಂಡ್ತಿಗೆ ಕೇಳ್ತೀನಿ, ನಮ್ಮ ಮಗನಿಗೆ ಕೇಳ್ತೀನಿ. ಈ ಥರ ಸಮಸ್ಯೆಗಳು ಬರ್ತವೆ. ಅದು ಅವರು ತಪ್ಪಲ್ಲ. ತಪ್ಪಿರೋದೆಲ್ಲಿ ಗಾಲ್ ಬ್ಲಾಡರ್. ಇನ್ಮೇಲೆ ನೀವು ಯಾರು ನಿಮ್ಮ ಕಸಿನ್ಸ್ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನಿಮ್ಮ ರಿಲೇಟಿವ್ಸ್ ಆಗಲಿ, ನಿಮ್ಮ ಗಂಡ ಇಲ್ಲ ನಿಮ್ಮ ಹೆಂಡ್ತಿ ಯಾರಾದರೂ ಆಗಲಿ, ನಾಳೆ ಹೇಳ್ತೀನಿ ಇಲ್ಲ ಆಮೇಲೆ ಹೇಳ್ತೀನಿ ಅಂದರೆ ತಿಳ್ಕೊಂಬಿಡಿ, ಇವ್ರದ್ದು ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಇದೆ, ಇವ್ರದ್ದು ತಪ್ಪಲ್ಲ. ಓಕೆನಾ? ಆತ್ಮವಿಶ್ವಾಸ, ಅದು ಆತ್ಮವಿಶ್ವಾಸ ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನೋಡಿ, ಎಷ್ಟು ಗಾಲ್ ಬ್ಲಾಡರ್ ಕೆಲಸ ಬರೀ ಪಿತ್ತರಸ ಜನ್ರೇಟ್ ಮಾಡೋದ್ರಲ್ಲೇ ಇದೆ. ಜೀರ್ಣಕ್ರಿಯೆ ಬಿಟ್ಟರೆ ಏನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿರ್ತೀರಿ ಕೆಲವೊಬ್ರು. ಇವತ್ತೆಲ್ಲ ತಿಳ್ಕೊಂಬಿಟ್ಟಿರ್ತೀರಿ ಏನೇನು ಕೆಲಸ ಇದು, ಒಳ್ಳೇದಿದ್ರೆ ಏನು, ಕೆಟ್ಟದಿದ್ರೆ ಏನು ಅಂತ. ಹಾಗಾಗಿ ಸ್ಪಷ್ಟ ಚಿಂತನೆ. ಹಾಗಾಗಿ ಇದು ಆರೋಗ್ಯಕರ ಗಾಲ್ ಬ್ಲಾಡರ್ ಇದ್ರೆ ಮಾತ್ರ ಇವೆಲ್ಲ ಲಕ್ಷಣ ಇರ್ತವೆ. ಮತ್ತು ದುರ್ಬಲ GB ಅಂದರೆ ಮತ್ತೆ ಮುಂದೆ ಬರುತ್ತೆ ನೋಡಿ. ನಿಮ್ಮ ಗಾಲ್ ಬ್ಲಾಡರು ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಹಿಂಜರಿಕೆ, ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ, ಭಯ, ಆತ್ಮವಿಶ್ವಾಸ ಅವಾಲೆ ಮೇಲೆ ಹೇಳಿದ್ವಲ್ಲ ಅದೇ ಸೇಮ್ ಪಾಯಿಂಟ್ ಬರ್ತದೆ. ಮತ್ತು ಗಾಲ್ ಬ್ಲಾಡರ್ ಮೆರಿಡಿಯನ್ ಪಾತ್ವೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗಾಲ್ ಬ್ಲಾಡರ್ ಮೆರಿಡಿಯನ್ನು. ನಾನು ಲಿವರ್ ಮೆರಿಡಿಯನ್ನಲ್ಲಿ ತೋರಿಸಲಿಲ್ಲ, ಅದೊಂದು ಆ್ಯಡ್ ಮಾಡಬೇಕಾಗಿತ್ತು. ಓಕೆ, ನಾ PPTಯಲ್ಲಿ ಆ್ಯಡ್ ಮಾಡಿ
ಮೊನ್ನೆ ಲಿವರ್ದು ಪ್ಲಸ್ ಈಗೇನು ರೀಸೆಂಟಾಗಿ ನಿಮಗೆ ಪಿ ಪಿ ಟಿ ಕಳಿಸಿದ್ದೀನಲ್ಲ, ನಾಳೆ ಒಂದೇ PDF ನಲ್ಲಿ ಬರ್ತದೆ ನಿಮಗೆ. ಯಾಕಂದರೆ ಈಗ ಕೆಲವೊಬ್ರು ಹೊಸಬ್ರು ಜಾಯ್ನ್ ಆಗಿದ್ದಾರೆ, ಅವರಿಗೆ ಹಿಂದಿಲ್ದು ಹಿಸ್ಟ್ರಿ ಬರ್ತದೆ ಇಲ್ಲ ಗೊತ್ತಿಲ್ಲ. ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೆ ಒಂದೇ ಕಡೆ ನಿಮಗೆ ಸಿಗೋ ಥರ ವಿಡಿಯೋಸು ಮತ್ತು PPT ಕೊಡ್ತೀನಿ. ಗಾಲ್ ಬ್ಲಾಡರ್ ಮೆರಿಡಿಯನ್ ಪಾತ್ವೆ ಎಲ್ಲಿಂದ ಹೆಂಗೆ ಹೋಗುತ್ತಂತ ನೋಡಿ. ತಲೆ ಬದಿಯಿಂದ ಆರಂಭವಾಗಿ ಗಾಲ್ ಬ್ಲಾಡರ್ ಮೆರಿಡಿಯನ್ ತಲೆ ಬದಿಯಿಂದ ಆರಂಭವಾಗಿ ಕಿವಿ, ಕುತ್ತಿಗೆ, ಭುಜ, ಹೊಕ್ಕಳ ಭಾಗ, ಸೊಂಟ, ತೊಡೆ ಹೊರಭಾಗ, ಕಾಲಿನ ಹೊರಭಾಗ ಮೂಲಕ ಹೋಗಿ ಪಾದದ 4ನೇ ಬೆರಳಿನಲ್ಲಿ ಕೊನೆಗೊಳ್ಳುತ್ತದೆ. ನೋಡಿ, ಇಲ್ಲಿ ನಿಮಗೆ PPT ರೆಡಿ ಮಾಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಹೋಗಿ ಈ ಥರ ನೋಡಿ. ಪೋರ್ಜನ್ ಶೋಲ್ಡರ್ ಇದ್ದರೆ ನಾವು GB20, ಕೆಲವೊಬ್ಬರಿಗೆ ತಲೆನೋವು ಇದ್ದರೂ ಕೂಡ GB20ಗೆ 2 ಮೆಂತೆಕಾಳು ಹಾಕಕ್ಕೆ ಹೇಳ್ತೀವಿ. ಈ ಥರ ನೋಡಿ, ನಮ್ಮ ದೌಡೆ ಕೂಡ ಕವರ್ ಮಾಡುತ್ತೀವಿ. ದೌಡೆ ಕೂಡ ಕವರ್ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿಂದ ಬರುತ್ತೆ. ಇಲ್ಲಿಂದ ಬಂದು ನೆಕ್ಸ್ಟ್ ಇಲ್ಲಿ ಪಕ್ಕೆಲುಬು ಬರುತ್ತಲ್ಲ, ಇಲ್ಲಿಂದ ಬಂದು ನೆಕ್ಸ್ಟ್ ಹಿಂಗೆ ಹೋಗಿ ಇಲ್ಲಿ ನಮ್ಮ ಇದಕ್ಕೂ ಜಾಯ್ನ್ ಆಗಿ ನೋಡಿ. ಇದು ಮೋಸ್ಟ್ ಇಂಪಾರ್ಟೆಂಟು. ಈ ಸಯಾಟಿಕಾ ಇರುತ್ತಲ್ಲ, ಅವರಿಗೆ ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಇದ್ದರೆ ಈ ಸೈಡ್ ಪೇನ್ ಬರುತ್ತೆ. ಈ ಸೈಡ್ ಪೇನ್ ಬರುತ್ತೆ. ನಾನು ಮಾರ್ಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು GB ಮೆರಿಡಿಯನ್ ಏನಾದರೂ ನಿಮಗೆ ಸಯಾಟಿಕಾ ಪ್ರಾಬ್ಲಮ್ ಇದ್ದರೆ GB41 ನೀವು ಪ್ರೆಸ್ ಮಾಡ್ಬೋದು. ಓಕೆನಾ? ಈ PPT ನಿಮಗೆ ನಾಳೆ ಬರುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ಹಾಗೆ ಒಂದು ಸಿಂಪಲ್ ಆಗಿ ನಾನು ಕ್ಲಾಸ್ನಲ್ಲಿ ಹೇಳಬೇಕಲ್ಲ, ಅದು ನನ್ನ ಕೆಲಸ ಕೊಟ್ಟಿದ್ದೀನಿ. GB ಮೆರಿಡಿಯನ್ ಸಂಬಂಧಿಸಿದ ಭಾಗಗಳು: ಬಾಡಿ ಪಾರ್ಟ್, ಸೈಡ್ ಹೆಡ್ ತಲೆಯ ಬದಿಗಳು, ಟೆಂಪಲ್ ಏರಿಯಾ ಕಿವಿಯ ಮೇಲ್ಭಾಗ, ಇಯರ್ ಕಿವಿ, ನೆಕ್ ಕುತ್ತಿಗೆ, ಶೋಲ್ಡರ್ ಭುಜ, ಹಿಪ್ ಸೊಂಟ, ಔಟರ್ ಲೆಗ್ ಕಾಲಿನ ಹೊರಭಾಗ, ಡಿಸಿಷನ್ ಮೇಕಿಂಗ್ ನಿರ್ಧಾರ ಶಕ್ತಿ. ಇವೆಲ್ಲ ಗಾಲ್ ಬ್ಲಾಡರ್ಗೆ ಸಂಬಂಧಿಸಿದ ಭಾಗಗಳು. ಗಾಲ್ ಬ್ಲಾಡರ್ ಹೀಟ್ ಅಂದರೆ ಗಾಲ್ ಬ್ಲಾಡರ್ನಲ್ಲಿ ಹೀಟ್ ಜಾಸ್ತಿ ಆದರೆ, ಯಾಂಗ್ ಎಕ್ಸಸ್ ಆದರೆ ಏನೆಲ್ಲ ಲಕ್ಷಣ ಬರ್ತದಂತ ನೋಡೋಣ. ಬಾಯಿಯಲ್ಲಿ ಕಹಿ ರುಚಿ ಬರ್ತದೆ. ಯಾರಿಗೆ ಗಾಲ್ ಬ್ಲಾಡರ್ ಯಾಂಗ್ ಎಕ್ಸಸ್ ಇರುತ್ತೋ, ಹೀಟ್ ಜಾಸ್ತಿ ಇರುತ್ತೋ, ಅವರಿಗೆ ಫಸ್ಟ್ ಬರೋದೇನು ಕಹಿ ರುಚಿ ಬರುತ್ತೆ. ಮತ್ತು ಅರ್ಧ ತಲೆನೋವು ಬರ್ತದೆ, ಕೋಪ ಬರ್ತದೆ, ಕಣ್ಣು ಕೆಂಪಾಗುತ್ತೆ. ಈ ತಲೆನೋವು ಬಂದವ್ರಿಗೆ ಮಾತಾಡ್ಸಿದ್ರಂದ್ರೆ ಮುಗಿದೇ ಇರ್ಕತೆ. ಅಲ್ಲೇ ಅವ್ರ ಕಣ್ಣಲ್ಲೇ ನಮ್ಮನ್ನು ಸಾಯಿಸ್ಬಿಡ್ತಾರೆ ಅವ್ರು. ಯಾಕಂದರೆ ಆ ನೋವು ತಾಳಕ್ಕಾಗಲ್ಲ, ಅವರಿಗೆ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಥರ ಮಾಡ್ತಾರೆ. ಅವ್ರದ್ದು ನಾವು ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಯಾರಾದರೂ ನಿಮ್ಮ ಮನೆಯಲ್ಲಿ ಆಯಿತು, ನಿಮ್ಮ ಆಫೀಸಲ್ಲಿ ಆಯಿತು, ಯಾರಾದರೂ ತಲೆನೋವು ಅಂತ ಅಂದರೆ ಅವರಿಗೆ ನೀವು ಕೆಲವೊಂದು ನೆಕ್ಸ್ಟ್ ಪಾಯಿಂಟು ಕಲರ್ಸ್ ಕಲಿತಿರಲ್ಲ, ಅಲ್ಲಿ ಕೊಟ್ಬಿಟ್ಟು ಅವರಿಗೆ ಹೆಲ್ಪ್ಫುಲ್ ಮಾಡಿ. ಆವಾಗ ಅವ್ರು ನಿಮಗೆ ನೆನೆಸ್ತಾರೆ, ಅಪ್ಪ ಈ ಒಳ್ಳೆ ಟೈಮಿಗೆ ಬಂದುಬಿಟ್ಟು ನನ್ನ ತಲೆನೋವನ್ನು ಕಡಿಮೆ ಮಾಡಿದೆ ಅಂದ್ಬಿಟ್ಟು. ಓಕೆನಾ? ಕಣ್ಣು ಕೆಂಪಿರುತ್ತದೆ, ಕಿವಿಯಲ್ಲೇ ಶಬ್ದ ಅಂದರೆ ನಾವು ಟಿನಿಟಸ್ ಅಂತ ಹೇಳ್ತೀವಲ್ಲ, ಅದು ಕೂಡ ಇದಕ್ಕೆ ಸಂಬಂಧ ಬರ್ತದೆ. 6 ಕೀದಲ್ಲಿ ಬ್ರೌನ್ ಡಾಟ್ ಹಾಕಿ. ಗಾಲ್ ಬ್ಲಾಡರ್ ಬ್ರೌನ್ ಡಾಟ್ ಅಂದರೆ ಯಾಂಗ್ ಎಕ್ಸಸ್ ಆಗಿದೆಯಲ್ಲ, ಇಲ್ಲಿ ಬ್ರೌನ್ ಡಾಟ್ ಹಾಕಬೇಕು. GB ಮೆರಿಡಿಯನ್ನಲ್ಲಿ ಬ್ರೌನ್ ಡಾಟ್ ಹಾಕಬೇಕು. ನೋಡಿ, ಗಾಲ್ ಬ್ಲಾಡರು ನಮ್ಮ ಕೈ ಹಿಂಭಾಗ ಬರ್ತದೆ, ಇದು ಮುಂಭಾಗ ಐತಿ. ಈಗೆಲ್ಲ ನಾವು ನಿನ್ನೆ ಲಿವರ್ ನೋಡಿದ್ದು, ಅದು ಲಿವರ್ ಮೆರಿಡಿಯನ್ ಬಂದ್ಬಿಟ್ಟು ಇದು ಇದು ಇನ್ ಮೆರಿಡಿಯನ್ ಆದ್ರಿಂದ ಮುಂಭಾಗ ಬರ್ತದೆ. ಇದು ಗಾಲ್ ಬ್ಲಾಡರ್ ಆದ್ರಿಂದ ನಮ್ಮ 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 ಓಕೆ, ಇದು ಗಾಲ್ ಬ್ಲಾಡರ್ ಮೆರಿಡಿಯನ್. ನಮ್ಮ ಎಡಗೈ ಮಧ್ಯದ ಬೆರಳು ಕಿರುಬೆರಳು ಸೈಡ್ ಬರ್ತದೆ. ಕಿರುಬೆರಳು ಸೈಡ್ನಲ್ಲಿ ನೀವು ಇದನ್ನು ಯಾಂಗ್ ಎಕ್ಸಸ್ ಇತ್ತಂದರೆ ಏನು ಮಾಡಬೇಕಂದ್ರೆ ಇಲ್ಲಿ ಹಾಕಬೇಕು. ಇಲ್ಲಿ 2ನೇ ಗೆರೆಯಿಂದ ಮೇಲೆ ಎಕ್ಸಸ್ ಇದ್ದರೆ ಏನು ಮಾಡಬೇಕು, 2ನೇ ಗೆರೆ ಮೇಲೆ ಒಂದು ಬ್ರೌನ್ ಡಾಟನ್ನು ಹಾಕಿ.
ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಹಾಕಿದರೆ ನಿಮಗೆ ಅಲ್ಲಿ ಗಾಲ್ ಬ್ಲಾಡರ್ ಹ್ಯಾಂಗ್ ಕಡಿಮೆ ಆಗುತ್ತೆ. ಮತ್ತು ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಇದ್ದರೆ ಲಕ್ಷಣಗಳೇನಿರ್ತವೆ, ಹಿಂಜರಿಕೆ, ನಿರ್ಧಾರ, ದುರ್ಬಲತೆ, ಕಣ್ಣು ಒಣಗೋದು, ನಿದ್ರೆ ಸಮಸ್ಯೆ ಇವೆಲ್ಲ ಇರ್ತವೆ. ಅದನ್ನು ಗಾಲ್ ಬ್ಲಾಡರ್ಗೆ ಒಂದು ರೆಡ್ ಡಾಟ್ ಹಾಕಿ. ರೆಡ್ ಡಾಟ್ ಎಲ್ಲಿ ಬರುತ್ತೆ ನೋಡಿ, ತೋರಿಸ್ತೇನೆ ನೋಡಿ, ಇಲ್ಲಿದೆಯಲ್ಲ ಗಾಲ್ ಬ್ಲಾಡರ್ಗೆ ರೆಡ್ ಡಾಟ್, ಇಲ್ಲಿ ಹಾಕ್ಬೋದು. ಇಲ್ಲಿ ಬ್ರೌನ್ ಹಾಕಿದ್ವಲ್ಲ ಅದೇ ಜಾಗಕ್ಕೆ ನೋಡಿ. ಈಗ ಗಾಲ್ ಬ್ಲಾಡರು ಇದು ಹೀಟು, ನಮಗೇನಾಗಿದೆ ಇಲ್ಲಿ, ನಮಗೆ ಇನ್ಡಿಫಿಷಿಯನ್ಸಿ ಆಗಿದೆ. ಇನ್ಡಿಫಿಷಿಯನ್ಸಿ ಆಗಿದಾಗ ನಾವೆಲ್ಲಿ ಹಾಕಬೇಕು, ಇಲ್ಲಿದೆ ನೋಡಿ ಡ್ರೈನೇಜ್ ಪಾಯಿಂಟ್ ಇದೆಯಲ್ಲ ಅಲ್ಲೇ ಹಾಕಬೇಕು ಒಂದು. ಈ ಥರ ಒಂದು ರೆಡ್ ಡಾಟ್ ಹಾಕಿ. ಇದರಿಂದ ನಿಮಗೆ ಇನ್ಡಿಫಿಷಿಯನ್ಸಿ ಇರೋದು ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೆಡ್ ಡಾಟ್ ಹಾಕಿದ್ರಿ. ಗಾಲ್ ಬ್ಲಾಡರ್ ಚೀಸ್ ಸ್ಟ್ಯಾಗ್ನೇಷನ್ ಆದರೆ, ಗಾಲ್ ಬ್ಲಾಡರಲ್ಲಿ ಮೂಮೆಂಟಮ್ ಚೀಸ್ ಸ್ಟ್ಯಾಗ್ನೇಷನ್ ಆದರೆ ಏನಾಗುತ್ತೆ, ಇದು ಪಕ್ಕೆಲುಬು ಭಾಗದಲ್ಲಿ ಬಿಗಿತ ಬರ್ತದೆ, ಒತ್ತಡ ಬರ್ತದೆ, ನಿರ್ಧಾರ ತೆಗೆಯಲು ಕಷ್ಟ. ಅವಾಗ ಏನು ಮಾಡಬೇಕು, ಗ್ರೀನ್ ಡಾಟ್ ಹಾಕಬೇಕು. ಅಂದರೆ ವಿಂಡನ್ನು ಜಾಸ್ತಿ ಮಾಡಬೇಕು ನೀವು. ವಿಂಡನ್ನು ಜಾಸ್ತಿ ಮಾಡೋದೇನಿದೆ ಗಾಲ್ ಬ್ಲಾಡರಲ್ಲಿ ನೋಡಿ, ಇಲ್ಲಿ ಹ್ಯುಮಿಡಿಟಿ ಫಸ್ಟ್ ಇಲ್ಲಿ ಬರ್ತಿತ್ತು, ಫಸ್ಟ್ ಲೈನಿಗೆ ಏನು ಬರ್ತಿತ್ತು, ವಿಂಡ್ ಬರ್ತಿತ್ತು. ಇಲ್ಲಿ ಏನು ಬರ್ತಿದೆ, ಇಲ್ಲಿ ಫಸ್ಟ್ ಗೇರಿಂದ ಕೆಳಗಡೆ ವಿಂಡ್ ಬರ್ತಾ ಇದೆ. ಆವಾಗ ಇಲ್ಲಿ ಚಲನೆಯನ್ನು ಜಾಸ್ತಿ ಮಾಡಬೇಕು. ಚಲನೆಯನ್ನು ಜಾಸ್ತಿ ಮಾಡಬೇಕಾದ್ರೆ ಹ್ಯುಮಿಡಿಟಿ ಲೈನಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಒಂದು ನಿಮಿಷ. ए हेमा 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 कहीं क्लास करूं, कहीं तुम्हारा सांभळू हाय सानो, ए सानो ಓಕೆ ಸಾರಿ. ಇಲ್ಲಿ ಗ್ರೀನ್ ಡಾಟ್ ಹಾಕಿದ್ವಿ. ಈಗ ವಿಂಡ್ ಜಾಸ್ತಿ ಮಾಡಿದ್ವಿ ಅಂದರೆ ವಿಂಡ್ ಜಾಸ್ತಿ ಮಾಡಬೇಕಾದ್ರೆ ಹ್ಯುಮಿಡಿಟಿನ ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಹ್ಯುಮಿಡಿಟಿ ಜಾಗದಲ್ಲಿ ವಿಂಡನ್ನು ರೇಸ್ ಮಾಡಿದ್ದೀವಿ. ಮತ್ತು ಅದು ಇನ್ನೊಂದು ಕಲರ್ನು ಹಾಕ್ಬೋದು, ಅದು ಇವಾಗ ನಿಮಗೆ ಸದ್ಯಕ್ಕಿಲ್ಲ, ಮುಂದೆ ಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟ್ ಮತ್ತೆ ಏನಿದೆ ಅಂದರೆ 6 ಕೀ ಎನರ್ಜಿ ಥೆರಪಿ ಏನಿದೆ ಅಂದರೆ GB ಹೀಟ್ ಬ್ರೌನ್. GB ಹೀಟ್ ಇತ್ತಂದರೆ, ಗಾಲ್ ಬ್ಲಾಡರ್ ಹೀಟ್ ಇತ್ತಂದರೆ ಬ್ರೌನ್ ಕಲರ್ನ ಯೂಸ್ ಮಾಡ್ಬೋದು. ಅದೇ GB ಡ್ರೈನೆಸ್ ಇತ್ತಂದರೆ ರೆಡ್ಡನ್ನು ಯೂಸ್ ಮಾಡ್ಬೋದು. ಮತ್ತು GB ಸ್ಟ್ಯಾಗ್ನೇಷನ್ ಇತ್ತಂದರೆ ಗ್ರೀನನ್ನು ಯೂಸ್ ಮಾಡ್ಬೋದು. GB ವೀಕ್ನೆಸ್ ಇದ್ದರೆ ಆರೆಂಜನ್ನು ಮಾಡ್ಬೋದು. GB ವರ್ಟಿಗೋ ಅದು ಇತ್ತಂದರೆ ಎಲ್ಲೋ ಯೂಸ್ ಮಾಡ್ಬೋದು. ಮತ್ತು ಗಾಲ್ ಬ್ಲಾಡರ್ನ 5 ಪ್ರಮುಖ ಕೆಲಸಗಳು ಯಾವಂದರೆ ಪಿತ್ತರಸ ಸಂಗ್ರಹಣೆ, ಪಿತ್ತರಸ ದಟ್ಟಗೊಳಿಸುವುದು, ಕೊಬ್ಬಿನ ಜೀರ್ಣಕ್ರಿಯೆ, ವಿಟಮಿನ್ A, D, E, K ಹೀರಿಕೆ. ಇವೆಲ್ಲ ವಿಟಮಿನ್ A, D, K ಅಂತ ಬರುತ್ತಲ್ಲ, ಅದನ್ನು ಕೂಡ ಗಾಲ್ ಬ್ಲಾಡರ್ ಸ್ಟೋನ್ ಇದು ಮಾಡುತ್ತೆ. ನಿರ್ಧಾರ ಮತ್ತು ಧೈರ್ಯಕ್ಕೆ ಸಂಬಂಧಿಸಿದ ಶಕ್ತಿ. ಇದು ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ ಪಿತ್ತಕೋಶವು ದೇಹದ ಕೊಬ್ಬಿನ ಜೀರ್ಣಕ್ರಿಯೆಯ ವ್ಯವಸ್ಥಾಪಕ ಮತ್ತು TCM ದೃಷ್ಟಿಯಲ್ಲಿ ಧೈರ್ಯ ಹಾಗೂ ನಿರ್ಧಾರ ಶಕ್ತಿಯ ಅಂಗವಾಗಿದೆ. ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಏನು ಬರುತ್ತಂದರೆ, ಸಿಂಪ್ಟಮ್ಸ್ ಯಾವ್ದು ಬರ್ತದಂದರೆ ಸಾಂಪ್ರದಾಯಿಕ TCMನಲ್ಲಿ ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಎಂಬುದು ಲಿವರ್ ಇನ್ಡಿಫಿಷಿಯನ್ಸಿ ಜೊತೆಗೆ ಕಾಣುವ ಪ್ಯಾಟ್ರನ್ ಆಗಿರ್ಬೋದು. ಯಾವಾಗ ನಿಮಗೆ ಲಿವರ್ ಕೋಲ್ಡ್ ಆಗುತ್ತೋ ಆಟೋಮೆಟಿಕ್ಲಿ ಗಾಲ್ ಬ್ಲಾಡರ್ ಕೂಡ ಇನ್ ಆಗುತ್ತೆ. ಗಾಲ್ ಬ್ಲಾಡರ್ ಪೋಷಕ ಇನ್ ಅಂಶ ಕಡಿಮೆ ಆದಾಗ ಕಾಣಬಹುದಾದ ಲಕ್ಷಣಗಳು ಯಾವ್ಯಾವ ಅಂತ ನೋಡೋಣ. ಇಲ್ಲಿ ಬಾಯಿ ಒಣಗೋದ್ರ ಜೊತೆಗೆ ಕಹಿ ಅನುಭವ ಆಗ್ತದೆ ಇನ್ ಡಿಫಿಷಿಯನ್ಸಿ ಇದ್ದರೆ. ಮತ್ತು
ಗಂಟ್ಲು ಒಣಗುತ್ತೆ, ಡ್ರೈ ಥ್ರೋಟ್ ಅಂತೀವಲ್ಲ, ಗಂಟ್ಲು ಒಣಗುತ್ತೆ. ಮತ್ತು ನೈಟ್ ಥ್ರಿಸ್ಟ್, ರಾತ್ರಿ ದಾಹ ಹೆಚ್ಚಾಗ್ತದೆ. ಇದು ಗಾಲ್ ಬ್ಲಾಡರ್ ಇನ್ನು ಕೊರತೆಯ ಲಕ್ಷಣಗಳು ಇವೆಲ್ಲ. ಇನ್ನೊಂದ್ಸಲ ನೋಡ್ಕೊಳ್ರಿ, ಇನ್ನು ಕೊರತೆಯ ಲಕ್ಷಣಗಳು ಇದನ್ನು ಬಾಯಿ ಒಣಗೋದು, ಅದ್ರ ಜೊತೆ ಕಹಿ ರುಚಿ ಇರ್ತದೆ, ಗಂಟ್ಲು ಒಣಗೋದು, ರಾತ್ರಿ ದಾಹ ಹೆಚ್ಚಾಗೋದು, ಮತ್ತು ಡ್ರೈ ಐಸ್ ಕಣ್ಣು ಒಣಗೋದು, ಮತ್ತು ಬರ್ನಿಂಗ್ ಐಸ್ ಕಣ್ಣಿನಲ್ಲಿ ಉರಿ ಇರ್ತದೆ. ಬ್ಲಡ್ ವರ್ಷನ್ ಅಂದರೆ ವಿಷನ್ ಅಂದರೆ ದೃಷ್ಟಿ ಮುಸುಕಾಗೋದು. ನಾವು ಲಿವರ್ನಲ್ಲಿ ಕೂಡ ಕೆಲವೊಂದು ಸಿಂಪ್ಟಮ್ಸ್ ಇದನ್ನೇ ನೋಡಿದ್ವಿ. ಯಾಕಂದರೆ ಅವೆರಡೂ ಪೇರ್ ಮೆರಿಡಿಯನ್ ಇರೋದ್ರಿಂದ ಒಂದಕ್ಕೆ ಸಮಸ್ಯೆ ಆದರೆ ಇನ್ನೊಂದು ಮೆರಿಡಿಯನ್ಗೂ ಕೂಡ ಸಮಸ್ಯೆ ಆಗುತ್ತೆ. ಕಣ್ಣು ಬೇಗ ಆಯಾಸಗೊಳ್ಳೋದು, ಕೆಲವೊಬ್ಬರಿಗೆ ಮೊಬೈಲ್ ನೋಡಿದ ಕಡೆ ಭಾಳ ಉರಿ ಬಂದುಬಿಡುತ್ತೆ, ಇಲ್ಲಾಂದರೆ ಕಣ್ಣು ನೋವಾಗಿ ಸ್ಟಾರ್ಟ್ ಆಗುತ್ತೆ, ಟಿ ವಿ ನೋಡಿದರೆ ಆಗುತ್ತೆ, ಈ ಥರ ಸಮಸ್ಯೆಗಳಾಗುತ್ತೆ. ಮತ್ತು ತಲೆ ಸುತ್ತು ಬರುತ್ತೆ, ಕೆಲವೊಬ್ಬರಿಗೆ ಕೂತ್ಕೊಂಡು ಮೇಲೆದ್ದ ಕೂಡಲೇ ತಲೆ ಸುತ್ತು ಬಂದುಬಿಡುತ್ತೆ. ಅದು ಕೂಡ ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿಯಿಂದ ಆಗುತ್ತೆ. ಸಣ್ಣ ಮಟ್ಟದ ತಲೆ ತಿರುಗುವಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ. ಏನೇ ಡಿಸಿಷನ್ ತೊಗೊತೀರಂದರೆ ಅದನ್ನು ನಿಮಗೆ ಆಗೋದಿಲ್ಲ. ಮತ್ತು ಧೈರ್ಯ ಕೊರತೆ, ಏನೇ ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಆದರೆ ನೀವು ಧೈರ್ಯ ಮಾಡೋದಿಲ್ಲ, ಬೇಗ ಭಯ ಪಡೋದು. ಈ ಧೈರ್ಯ ಕೊರತೆ ಆದಾಗ ಬೇಗ ಭಯ ಪಡೋದು ಹಾಗೆ ಆಗುತ್ತೆ. ಮುಜುಗರ ಮತ್ತು ಹಿಂಜರಿಕೆ, ಈಗ ಏನೋ ಒಂದು ಹೇಳಬೇಕಂತೀರ, ಹೇಳ ಬೇಡ ಅನ್ನೋದು. ಕ್ಲಾಸ್ನಲ್ಲಿ ಏನೋ ಒಂದು ಡೌಟ್ ಇರುತ್ತೆ ನಿಮಗೆ, ಹೇಳ್ಕೊಳ್ಳ ಬೇಡವಾ, ಹೇಳಿದರೆ ಏನಾದರೂ ಮತ್ತೆ ಬೇರೆ ಏನಾದ್ರು ತಿಳ್ಕೊತಾರೆ ಅನ್ನೋ ಒಂದು ಭಾವನೆ ಹೆಂಗಿರುತ್ತಲ್ಲ, ಅದೇ ಥರ ನಮಗೆ ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಆದರೆ ಬರುತ್ತೆ. ಆತಂಕ, ಆಂಗ್ಸೈಟಿ ಅಂತ ಏನಿರ್ತೀವಲ್ಲ ಅದು ಇರುತ್ತೆ. ನರ್ವಸ್ ಆಗಿರೋದು, ಯಾವಾಗಲೂ ಮಂಕಾಗಿರ್ತೀವಲ್ಲ ಅದು. ಆತ್ಮವಿಶ್ವಾಸ ಕಡಿಮೆಯಾಗಿರೋದು. ಈ ಥರ 40 ಸಿಂಪ್ಟಮ್ಸ್ ಬರೆದಿದ್ದೀನಿ. ಈ 40 ಸಿಂಪ್ಟಮ್ಸನ್ನು ನಿಮಗೆ PPT ಶೇರ್ ಮಾಡ್ತೀನಲ್ಲ, ಆವಾಗ ಓದಿ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ. ಹಾಗಾಗಿ ಇದನ್ನು ಇನ್ಡಿಫಿಷಿಯನ್ಸಿ ಆದರೆ ಬರೋದು. ಮತ್ತು ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿಯ ಪ್ರಮುಖ ಗುರುತುಗಳು ಅಂದರೆ ಮೇನ್ ಕೆಲವೊಂದು ಡಿಸೀಸನ್ನು ನೀವು ಅರ್ಥ ಮಾಡ್ಕೋಬೋದು. ಅಂದರೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ, ಧೈರ್ಯದ ಕೊರತೆ, ಕಣ್ಣು ಒಣಗೋದು, ಬಾಯಿ ಕೈ ರುಚಿ, ಆತಂಕ, ಹಿಂಜರಿಕೆ, ಆತ್ಮವಿಶ್ವಾಸ ಕಡಿಮೆ, ಕನಸುಗಳಿಂದ ನಿದ್ರೆ ಹಾಳಾಗೋದು. ನೋಡಿ, ಯಾಕಂದರೆ ಲಿವರ್ ಮೆರಿಡಿಯನ್ ಬಂದ್ಬಿಟ್ಟು ಅದ್ರ ಕೆಲಸನೇ ವಿಂಡು. ಯಾವಾಗ ನಿಮ್ಮದು ಮನಸ್ಸಿನಲ್ಲಿ ಥಾಟ್ ಓಡ್ತಾ ಇರ್ತದೋ, ನಾಳೆ ಎಲ್ಲೇ ಹೋಗಬೇಕು, ಏನೇ ಮಾಡಬೇಕು ಅಂತ ಇದನ್ನು ಪ್ಲ್ಯಾನಿಂಗ್ ಮಾಡ್ಕೊತ ಇರ್ತೀರ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಇದ್ದದ್ದನ್ನು ಅದು ಕನಸಿನಲ್ಲಿ ಬರ್ತದೆ. ನೋಡಿ, ಇವತ್ತೇನಾದರೂ ಒಂದು ಮನಸ್ಸಿನಲ್ಲಿ ವಿಚಾರ ಮಾಡ್ಕೊಂಡಿರೋದು ಕಲ್ಪನೆ ಮಾಡ್ಕೊಂಡು ಮಲ್ಕೊಂಡ್ರೆ ಅದೇ ವಿಚಾರ ಬರುತ್ತದೆ. ಯಾಕೆ ಹೇಳಿ, ಅಲ್ಲಿ ವಿಂಡ್ ರನ್ನಿಂಗ್ ಇರುತ್ತೆ, ನಮ್ಮ ಥಾಟ್ಸ್ ರನ್ನಿಂಗ್ ಇರುತ್ತೆ. ಅದಕ್ಕೆ ನಿದ್ದೆಗೆ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಮಾನಸಿಕ ಆಯಾಸ ಆಟೋಮೆಟಿಕ್ ಅಲ್ವಾ, ಹೆಸರಿನಲ್ಲೇ ಇದೆ ವಿಂಡು. ಚಲನೆ ಜಾಸ್ತಿ ಆದಾಗ ನಾವು ಇಲ್ಲೇ ಕೂತ್ಕೊಂಡು ಹೇಳಿರ್ತೀವಿ. ಇವತ್ತು ನಾಳೆ ಅವ್ರಿಗೆ 30ನೇ ತಾರೀಕಿನೊಳಗಡೆ ಅವರಿಗೆ ಇದನ್ನು ಮನೆ ರೆಂಟ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅವ್ರು ಏನಾರು ಅನ್ಕೊತಾರೇನೋ, ಅವ್ರೇನಾರು ಮಾಡ್ತಾರೇನೋ, ಅದನ್ನು ಮನೆ ಬಾಗಿಲಿಗೆ ಬಂದು ಯಾರು ಓನರ್ ಕೇಳಿಬಿಟ್ರೆ ಆಜು ಬಾಜುದವ್ರು ಏನು ಮಾಡೋದು. ಇದೆಲ್ಲ ಸುಮ್ಮನೆ ನಿಮ್ಮ ಕಲ್ಪನೆ, ಅದು ಏನೂ ಇರಲ್ಲ, ನೀವೇ ಕಲ್ಪನೆ ಮಾಡ್ಕೊತೀರಿ. ಆ ಕಲ್ಪನೆಯನ್ನು ನಾವು ಹತೋಟಿಗೆ ತರುವಲ್ಲಿ ಕಷ್ಟಪಡಬೇಕಾಗುತ್ತೆ. ಆದರೆ ಇನ್ಡಿಫಿಷಿಯನ್ಸಿ ಇರೋರು ಅದೇ ಫುಡ್ಡು ಯಾವ ಥರ ಅವಾಯ್ಡ್ ಮಾಡಬೇಕು. ಇನ್ಡಿಫಿಷಿಯನ್ಸಿ ಇರೋರು ಫುಡ್ಡು ಯಾವ ಥರ ಇರಬೇಕಂದ್ರೆ ಅತಿಯಾದ ಖಾರ ಇರಬಾರ್ದು. ಲಿವರ್ ಮೆರಿಡಿಯನ್ನಲ್ಲಿ ಕೂಡ ಇದೇ ಇತ್ತು, ಇದರಲ್ಲಿ ಕೂಡ ಇದೇ ಇರ್ತದೆ. ಯಾಕಂದರೆ ಇದು ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್, ಪೇರ್ ಮೆರಿಡಿಯನ್, ಎನರ್ಜಿ ಬಂದ್ಬಿಟ್ಟು ವಿಂಡ್. ಎಣ್ಣೆಯಲ್ಲಿ ಕರಿದ ಆಹಾರ, ಮದ್ಯಪಾನ, ಧೂಮಪಾನ, ಹೆಚ್ಚು ಕಾಫಿ, ಎನರ್ಜಿ ಪಾನೀಯಗಳು, ಅತಿಯಾದ ಬೆಳ್ಳುಳ್ಳಿ, ಅತಿಯಾದ ಶುಂಠಿ, ಫಾಸ್ಟ್ ಫುಡ್, ಜಂಕ್ ಫುಡ್, ಸಂಸ್ಕೃತ ಅಂದರೆ ಪ್ಯಾಕೆಟೆಡ್ ಫುಡ್ಸ್, ರಾತ್ರಿ ತಡವಾಗಿ ಊಟ, ಅತಿಯಾದ ಉಪ್ಪು, ಅತಿಯಾದ ಸಕ್ಕರೆ ಮತ್ತು ಬಾರ್ಬಿಕ್ ಫುಡ್ಸ್ ಅಂದರೆ ಇವೆಲ್ಲವೂ ಅವಾಯ್ಡ್ ಮಾಡಬೇಕು ನಿಮಗೆ ಇನ್ಡಿಫಿಷಿಯನ್ಸಿ ಇದ್ದಾಗ. ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಇದ್ದಾಗ ಇದನ್ನು ಸೇಮ್ ನಾವು ಲಿವರ್ ಇನ್ಡಿಫಿಷಿಯನ್ಸಿ ಇದ್ದಾಗ ಕೂಡ ಸೇಮ್ ಫುಡ್ ಹೇಳಿರ್ತೀವಿ, ಅಂದರೆ ಎರಡಕ್ಕೂ ಸಂಬಂಧ ಇರ್ತದೆ. 6 ಕೀದಲ್ಲಿ ಹೆಂಗೆ ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಇದ್ದರೆ ಮೆರಿಡಿಯನ್, ಗಾಲ್ ಬ್ಲಾಡರ್ ಮೆರಿಡಿಯನ್ನಲ್ಲಿ ಬೇಸಿಕ್ ಪ್ರೋಟೋಕಾಲ್. ಯಾವಾಗ ಇನ್ಡಿಫಿಷಿಯನ್ಸಿ ಇರುತ್ತೋ ಗಾಲ್ ಬ್ಲಾಡರ್ ರೆಡ್ ಡಾಟ್, ಒಂದು ರೆಡ್ ಡಾಟ್ ಇಡಿ. ಇಫ್ ಡ್ರೈನೆಸ್ ಪ್ಲಸ್ ಹೀಟ್, ಒಂದು ರೆಡ್ ಡಾಟು ಒಂದು ಬ್ರೌನ್ ಡಾಟ್ ಹಾಕಬೇಕು. ಅದೇ ಕಲರ್ ಮೀನಿಂಗ್ ಏನಂದರೆ ರೆಡ್ಡು ಇನ್ ಸಪೋರ್ಟ್ ಮಾಯಿಶ್ಚರ್ ನರಿಸ್ಮೆಂಟ್ ಮಾಡ್ತದೆ, ಬ್ರೌನು ಎಕ್ಸೆಸ್ ಹೀಟನ್ನು ರಿಡಕ್ಷನ್ ಮಾಡ್ತದೆ. ರೆಡ್ದು ಇನ್ ಸಪೋರ್ಟ್ ಮತ್ತು ಮಾಯಿಶ್ಚರ್ ಮಾಡೋವಂಥ ಕಲರು, ಬ್ರೌನು ಎಕ್ಸಸ್ ಹೀಟ್ ಆಗಿರ್ತದಲ್ಲ ಅದನ್ನು ತಂಪು ಮಾಡೋವಂಥ ಕಲರು. ಇದನ್ನು ತಲೆಗೆ ಇಟ್ಕೊಂಬಿಡಿ. ಮತ್ತು ಗಾಲ್ ಬ್ಲಾಡರ್ ಇನ್ಡಿಫಿಷಿಯನ್ಸಿ ಅಂದರೆ ಇಲ್ಲಿ ಡ್ರೈನೆಸ್, ಇಂಡಿಸಿಷನ್ ಮತ್ತು
ಫೇರ್ಫುಲ್ನೆಸ್, ಐಡ್ ಸಿಂಪ್ಟಮ್ಸ್, ಪೂರ್ ಸ್ಲೀಪ್, ಇಲ್ಲಾಂದರೆ ಒಣತನ, ಹಿಂಜರಿಕೆ, ಆತ್ಮವಿಶ್ವಾಸದ ಕೊರತೆ, ಮತ್ತು ಕಣ್ಣಿನ ಸಮಸ್ಯೆಗಳು, ನಿದ್ರೆ ಸಮಸ್ಯೆಗಳು. ಇದು ಗಾಲ್ ಬ್ಲ್ಯಾಡರ್ ಇನ್ ಡಿಫಿಷಿಯನ್ಸಿ ಆಗಿರ್ತಕ್ಕಂಥ ಸಿಂಪ್ಟಮ್ಸ್. ಹಾಗಾಗಿ ನೀವು ಪ್ರತಿಯೊಂದನ್ನು ಏನೇ ಮಾಡಬೇಕಾದ್ರೂ ಇನ್ಡಿಫಿಷಿಯನ್ಸಿ ಆಗಿದ್ದೋ, ಯಾಂಗ್ ಡಿಫಿಷಿಯನ್ಸಿ ಆಗಿದ್ದೋ, ನಾನು ಧೈರ್ಯ ತೊಗೊತಾ ಇದ್ದೀನೋ ಇಲ್ಲ ಅಂತ ನೋಡೋಣಂತೆ. ಒಂದು 5 ನಿಮಿಷದ ಬ್ರೇಕು, ಅದಾದಮೇಲೆ ಮತ್ತೆ ನಾವು ನಿಮಗೆ ಬಂದು ಮಾತಾಡಿಸ್ತೀವಿ. ಎಲ್ಲರೂ ಒಂದು 2 ನಿಮಿಷ 3 ನಿಮಿಷ ಏನಾದರೂ ಡೌಟ್ ಇದ್ದರೆ, ಈ 8 ಗಂಟೆ 3 ನಿಮಿಷ ಆಗಿದೆ, ಏನಾದರೂ ಡೌಟ್ ಇದ್ದರೆ ಒಂದು 2-3 ನಿಮಿಷ ಮಾತಾಡಿ, ಯಾರು ಮಾತಾಡೋರಿದ್ದರೆ. ಮತ್ತು ನಾವು ಬ್ರೇಕ್ ಆದಮೇಲೆ ಯಾಂಗ್ ಡಿಫಿಷಿಯನ್ಸಿ, ಗಾಲ್ ಬ್ಲ್ಯಾಡರ್ ಯಾಂಗ್ ಡಿಫಿಷಿಯನ್ಸಿ ಬಗ್ಗೆ ಮಾತಾಡೋಣ. ಮತ್ತು ಯಾರು ಮಾತಾಡ್ತೀರಿ? ನಾಗರಾಜ್ ಸರ್ ಇದ್ದೀರಾ? ಹಲೋ, ಓಕೆ, ನಿಮ್ದು ವಾಯ್ಸ್ ಬರ್ತಾ ಇಲ್ಲ ನಾಗರಾಜ್ ಸರ್. ಮಣಿಕಂಠ ಸರ್, ಓಕೆ. ಪ್ರಭು ಸರ್ ಹೇಳಿ, ಯಾರು ಮಾತಾಡ್ತಾ? ಮಣಿಕಂಠ ಸರ್ ಹೇಳಿ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಸರ್, ಇವಾಗ ಲಿವರ್ ಅಲ್ಲಿ ಇದು ಹೀಟ್ ನ ರೈಸ್ ಮಾಡೋದಕ್ಕೆ ನಾವು ಕಲರ್ ಹಾಕಿದ್ವಿ ತಿಳ್ಕೊಳ್ಳಿ ಸರ್. ಈಗ ಗಾಲ್ ಬ್ಲ್ಯಾಡರ್ ಹೀಟ್ ಜಾಸ್ತಿ ಆಗುತ್ತಾ? ಜಾಸ್ತಿ ಆಗುತ್ತಾ? ಗಾಲ್ ಬ್ಲ್ಯಾಡರ್ ಹೀಟ್ ಜಾಸ್ತಿ ಅಂದ್ರೆ ಎದರಲ್ಲಿ ಹೇಳಿದ್ರಿ ಸರ್? ಇನ್ನೊಂದ್ಸಲ ಹೇಳಿ. ಇವಾಗ ಲಿವರ್ ಅಲ್ಲಿ ನಿನ್ನೆ ಲಿವರ್ ಮೆರಿಡಿಯನ್ ಮಾಡಿದ್ರಿ ಅಲ್ವಾ? ಹೌದು. ಲಿವರ್ ಅಲ್ಲಿ ನಿಮ್ಗೆ ಯಾಂಗ್ ಡಿಫಿಷಿಯನ್ಸಿ ಇರುತ್ತೆ, ಅಲ್ಲಿ ಯಾಂಗ್ ನ ರೈಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಕಲರ್ ಡಾಟ್ ಹಾಕಿ. ಗಾಲ್ ಬ್ಲ್ಯಾಡರ್ ಅಲ್ಲಿ ಯಾಂಗ್ ಜಾಸ್ತಿ ಆಗುತ್ತಾ ಅಂತ? ಸ್ವಲ್ಪ ಪ್ರಮಾಣದಲ್ಲಿ ಆಗೇ ಆಗುತ್ತೆ. ಪೇರ್ ಮೆರಿಡಿಯನ್ ಅಲ್ಲ? ಹೌದು, ಪೇರ್ ಮೆರಿಡಿಯನ್ ಆದ್ರಿಂದ ಸ್ವಲ್ಪ ರೇಂಜ್ ಆಗೇ ಆಗುತ್ತೆ. ಓಕೆ. ಇವಾಗ ಗಾಲ್ ಬ್ಲ್ಯಾಡರ್ ಸ್ಟೋನ್ ಆದವರಿಗೆ ಇದರಲ್ಲಿ ಏನಾರ ಪ್ರೋಟೋಕಾಲ್ ಹೇಳ್ತೀರಾ? ಈ ವಿಡಿಯೋದಲ್ಲಿ ಹಾ ಸರ್. ನೆಕ್ಸ್ಟ್ ಈಗ ಸ್ಟೋನ್ ಆಗಿದೆ ಅಂದ್ರೆ, ಈಗ ಗಾಲ್ ಬ್ಲ್ಯಾಡರ್ ಸ್ಟೋನು ಯಾವ್ದಾಗಿದೆ ಹೆಂಗಾಗಿದೆ ಅಂತ ಅವರು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇನ್ಡಿಫಿಷಿಯನ್ಸಿನೋ ಅಥವಾ ಯಾಂಗ್ ಡಿಫಿಷಿಯನ್ಸಿನೋ ಅವ್ರದ್ದು ಟಂಗ್ ನೋಡಬೇಕು. ನಿಮ್ದು ಟಂಗ್ ಇದ್ದಪ್ಪ ಅಂದ್ರೆ ಕಳಿಸ್ಕೊಡಿ ಸರ್, ಅದನ್ನ ನೋಡೋಣ. ಯಾಕಂದ್ರೆ ಮೊದಲು ಡಿಫಿಷಿಯನ್ಸಿ ಏನಿದೆ ಅಂತ ತಿಳ್ಕೊಬೇಕು. ಹಾ ಸರ್, ಓಕೆ ಓಕೆ ಓಕೆ. ವೆಲ್ಕಮ್ ಬ್ಯಾಕ್, ಎಲ್ಲರಿಗೂ ಮತ್ತೆ ಸ್ವಾಗತ. ನಾಗರಾಜ್ ಸರ್, ನಾಗರಾಜ್ ಸರ್ ಕೇಳ್ತಾ ಇದ್ದೇನಾ? ಅಲ್ಲ ಸರ್, ಕೇಳ್ತಾ ಇದ್ದೇನಾ ಈಗ? ಅಲ್ಲ ಸರ್, ನೀವು ಮಾತಾಡೋದು ನನಗೆ ಕೇಳಿಸ್ತಾ ಇದೆ, ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೌದಾ? ಹಾ, ಸರಿ ಸರಿ ಸರ್, ಹಾಗೆ ಏರ್ಫೋನ್ ಹಾಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಗಾಲ್ ಬ್ಲ್ಯಾಡರ್ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಮಾತಾಡೋಣ, ಸರಿನಾ? ಕೇಳಿಸ್ತದಲ್ಲ, ಸಾಕ್ತಾರೆ. ಓಕೆ, ಥ್ಯಾಂಕ್ ಯು. ಒಂದು PPT ಶೇರ್ ಮಾಡಿಬಿಟ್ಟು ನೆಕ್ಸ್ಟ್ ಕಾಣ್ತಾ ಇದೆಯಲ್ಲ ಅಂದ್ಬಿಟ್ಟು ಎಲ್ಲರದ್ದು ಮೈಕ್ ಆಫ್ ಮಾಡಿಬಿಡ್ತೀನಿ, ಡಿಸ್ಟರ್ಬೆನ್ಸ್ ಇರಲ್ಲ. ಓಕೆ, PPT ಕಾಣ್ತಾ ಇದೆನಾ? PPT ಎಲ್ಲರಿಗೆ ಕಾಣ್ತಾ ಇದೆ? ಒಬ್ರು ಯಾರು ಹೇಳಿ. ಓಕೆ, ಥ್ಯಾಂಕ್ ಯು. ಎಲ್ಲ ಮ್ಯೂಟ್ ಮಾಡ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಹಾಂ. ಈಗ ಗಾಲ್ ಬ್ಲ್ಯಾಡರ್ ಯಾಂಗ್ ಎಕ್ಸಸ್ ಅಂದರೆ ಗಾಲ್ ಬ್ಲ್ಯಾಡರ್ ಹೀಟ್ ಸಿಂಪ್ಟಮ್ಸ್ ಆದರೆ ಏನೆಲ್ಲ ಸಮಸ್ಯೆ ಬರುತ್ತಂತ ನೋಡೋಣ. TCM ಮತ್ತು TM ಪದ್ಧತಿಯಲ್ಲಿ ಗಾಲ್ ಬ್ಲ್ಯಾಡರ್ ಯಾಂಗ್ ಎಕ್ಸಸ್, ಗಾಲ್ ಬ್ಲ್ಯಾಡರ್ ಹೀಟ್, ಗಾಲ್ ಬ್ಲ್ಯಾಡರ್ ಫೈರ್, ಡ್ಯಾಂಪ್ ಹೀಟ್ ಇನ್ ಗಾಲ್ ಬ್ಲ್ಯಾಡರ್, ಇವು ಪರಸ್ಪರ ಸಂಬಂಧಿತ ಪ್ಯಾಟರ್ನ್ಗಳು. ಏನಂದರೆ ಗಾಲ್ ಬ್ಲ್ಯಾಡರ್ ಫೈರ್ ಜಾಸ್ತಿ ಆಗಿದೆ ಅಂದರೂ ಒಂದೇ, ಗಾಲ್ ಬ್ಲ್ಯಾಡರ್ ಡ್ಯಾಂಪ್ ಹೀಟ್ ಆಗಿದೆ ಅಂದ್ರೂ ಒಂದೇ, ಮತ್ತು ಗಾಲ್ ಬ್ಲ್ಯಾಡರ್ ಯಾಂಗ್ ಎಕ್ಸಸ್ ಆಗಿದೆ ಅಂದ್ರೂ ಒಂದೇ. ಎಲ್ಲದಕ್ಕೂ ಒಂದೇ ಆನ್ಸರ್ ಇರುತ್ತೆ, ಎಲ್ಲ ಒಂದೇ ಅರ್ಥ ಇರ್ತದೆ. ಹಾಗಾಗಿ ಇವುಗಳಲ್ಲಿ ಸಾಮಾನ್ಯವಾಗಿ ಏನೆಲ್ಲ ಸಿಂಪ್ಟಮ್ಸ್ ಕಾಣ್ತಾವೆ ಅಂದರೆ ಕಹಿ ರುಚಿ ಬರ್ತದೆ, ಕೋಪ ಜಾಸ್ತಿ ಬರ್ತದೆ, ತಲೆನೋವು ಬರ್ತದೆ, ಮತ್ತು ಸೈಡಿಗೆ ತಲೆನೋವು ಬರ್ತದೆ, ಬದಿ ತಲೆನೋವು ಅಂತ ಹೇಳ್ತೀವಲ್ಲ ಅದು ಬರ್ತದೆ, ಮತ್ತು ಕಿವಿಯ ಸಮಸ್ಯೆಗಳು ಮತ್ತು ಹೀಟ್ ಲಕ್ಷಣಗಳು ಕಾಣಿಸಬಹುದು. ಯಾವಾಗ ಗಾಲ್ ಬ್ಲ್ಯಾಡರ್ ಹೀಟ್ ಆದರೆ, ಯಾಂಗ್ ಹೆಚ್ಚಳವಾದರೆ ಇವೆಲ್ಲ ಸಮಸ್ಯೆಗಳು ಬರ್ತವೆ. ಅಂದರೆ ನೋಡಿ, ಇಲ್ಲಿ ಕೆಲವೊಂದು 40 ಸಿಂಪ್ಟಮ್ಸ್ ಹೇಳಿದ್ದೀನಿ.
ಯಾವ್ಯಾವ ಅಂದರೆ ನಿಮಗೆ ಸೂಟ್ ಆಗುತ್ತೋ ಆವಾಗ ನೀವು ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು, ನನಗೆ ಸ್ವಲ್ಪ ತೊಂದರೆ ಆಗಿರಲಿ ಅಂದ್ಬಿಟ್ಟು ನಾನು ನೋಟ್ಸ್ ಮಾಡಿಬಿಟ್ಟು ನಿಮಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ನೀವು ಕ್ಲಾಸ್ ಕೇಳಿ ಅದನ್ನು ನೋಟ್ಸ್ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡು ಅನ್ನತ್ಲೇ ಸ್ವಲ್ಪ ಟೈಮ್ ಹಿಡಿತದೆ ಅಂದ್ಬಿಟ್ಟು ನಾನೇ ಸ್ವಲ್ಪ ವರ್ಕ್ ಜಾಸ್ತಿ ತೊಗೊತಾ ಇದ್ದೀನಿ. ಬಿಟ್ರ್ ಟೇಸ್ಟ್ ಇನ್ ಮೌತ್, ಬಾಯಿಯಲ್ಲಿ ಕಹಿ ರುಚಿ ಬರೋದು, ಯಾವಾಗಲೂ ಕಹಿ ರುಚಿ ಇರೋದು, ನಿಮ್ಮ ಬಾಯಿ ಯಾವಾಗಲೂ ಕಹಿಯಾಗೇ ಇರ್ತದೆ. ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತೀವಲ್ಲ ಅದು ಬರುತ್ತೆ. ಕಿವಿಯ ಮೇಲ್ಭಾಗದಲ್ಲಿ ತಲೆನೋವು ಬರ್ತದೆ. ಕಿವಿಯ ತಲೆಭಾಗ ಅಂದರೆ ಇಲ್ಲಿ ಈ ಸೈಡು ಬರುತ್ತೆ. ಟೆಂಪಲ್ ಹೆಡ್ಡೇಕ್, ಕಿವಿಯ ಮೇಲ್ಭಾಗದಲ್ಲಿ ಈಗ ತೋರಿಸಿದ್ನಲ್ಲ ಅದು. ತಲೆಯ ಒಂದು ಬದಿಯಲ್ಲಿ ಮಾತ್ರ ನೋವು, ಒನ್ ಸೈಡ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಯಾರಿಗಾದರೂ ಒಂದೇ ಸೈಡ್, ಈ ಸೈಡ್ ಆಗ್ಬೋದು ಇಲ್ಲ ಈ ಸೈಡ್ ಆಗ್ಬೋದು, ಒಂದೇ ಬದಿಯಲ್ಲಿ ನೋವು ಇರ್ತದೆ. ಮತ್ತು ಡಿಸಿನೆಸ್, ತಲೆ ಸುತ್ತು ಬರೋದು, ವರ್ಟಿಗೋ ತಲೆ ತಿರುಗೋದು, ರೆಡ್ ಐಸ್ ಕಣ್ಣು ಕೆಂಪಾಗೋದು. ಯಾಕಂದರೆ ನಾನು ಇಷ್ಟೇ ಸಿಂಪ್ಟಮ್ಸ್ ಹೇಳ್ತೀನಿ, ನೀವು ಮುಂದಿಂದು ನಿಮಗೆ ನೋಟ್ಸ್ ಸಿಗುತ್ತೆ, ಅದರಲ್ಲಿ ನೀವು ನೋಡ್ಕೊಳ್ಳಿ. ನೋಡಿ ಮತ್ತೆ ಏನಂದರೆ ಹಠಾತ್ ಕೋಪ ಸ್ಫೋಟ, ಒಂದೇ ಸಿಡಿದೆದ್ದು ಬಿಡ್ತಾರೆ ಏನೋ ಅಂದ್ಬಿಟ್ಟು, ಆ ಥರ ಕೂಡ ನಿಮಗೆ ಗಾಲ್ ಬ್ಲಾಡರ್ ಯಾಂಗ್ ಎಕ್ಸಸ್ ಆದರೆ ಬರುತ್ತೆ. ಮತ್ತು ಚಂಚಲತೆ ಇರ್ತದೆ, ಈಗ ಮಾತಾಡಿದ್ದು ಇನ್ನೊಂದು ನಿಮಿಷಕ್ಕೆ ಇರಲ್ಲ. ಉರಿಯೊಂದಿಗೆ ಆತಂಕ ಅಂದರೆ ಭಾಳ ಈ ಬರ್ನಿಂಗ್ ಸೆನ್ಸೇಷನ್ ಅಂತೀವಲ್ಲ ಅದು ಬರ್ತದೆ. ನಿದ್ರೆ ಬಾರದಿರುವುದು ಅಂದರೆ ಸ್ಲೀಪಿಂಗ್ ಇನ್ಸೋಮೋನಿಯಾ ಅಂತ ಕರಿತೀವಿ. ಕಿವಿಯಲ್ಲಿ ಗಂಟೆ ಶಬ್ದ, ರಿಂಗಿಂಗ್ ಇಯರ್ಸ್ ಅಂತ ಕರಿತೀವಿ. ಕುತ್ತಿಗೆ ಬಿಗಿತ, ನೆಕ್ ಸ್ಟಿಫ್ನೆಸ್, ಶೋಲ್ಡರ್ ಟೆನ್ಷನ್ ಅಂದರೆ ಭುಜ ಬಿಗಿತ, ತಲೆ ಬಿಸಿ ಇರುವುದು. ಈ ಥರ ಎಲ್ಲ ಸಮಸ್ಯೆ ಬರೋದು ನಿಮಗೆ ಗಾಲ್ ಬ್ಲಾಡರ್ ಯಾಂಗ್ ರೇಸ್ ಆದಮೇಲೆ. ಹೀಟ್ ಆದರೆ ಮಾತ್ರ ಈ ಥರ ತಾಳ್ಮೆ ಕೊರತೆ ಇರ್ತದೆ. ಹೇಳಿದ್ದ ತಾಳ್ಮೆ ಇರಲ್ಲ, ಅಂದರೆ ತಾಳ್ಮೆಯಾಗಿ ಕೇಳಿದರೆ ಸಮಸ್ಯೆ ಬರೋದಿಲ್ಲ. ಅದನ್ನು ನೀವು ಹೇಳೋದಕ್ಕಿಂತ ಮುಂಚೆನೇ ಅದು ಆಲ್ರೆಡಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಅವರು. ಮತ್ತು ರಕ್ತದೊತ್ತಡ ಹೆಚ್ಚಾಗುವ ಪ್ರವೃತ್ತಿ ಅಂದರೆ ಬ್ಲಡ್ ಪ್ರೆಷರ್. ಪ್ರಮುಖ ಗುರುತುಗಳಂದ್ರೆ ಬಾಯಿಯಲ್ಲಿ ಕಹಿ ರುಚಿ, ಅರ್ಧ ತಲೆನೋವು, ಕಿವಿಯ ಮೇಲ್ಭಾಗದ ತಲೆನೋವು, ಕೋಪ, ಸಿಡುಕು, ಕಣ್ಣು ಕೆಂಪಾಗೋದು, ಕಿವಿಯಲ್ಲಿ ಶಬ್ದ. ಈ ಥರ ಎಲ್ಲ ಯಾಂಗ್ ಎಕ್ಸಸ್ನಿಂದ ಬರ್ತದೆ. ಫುಡ್ಡನ್ನು ಯಾವ ರೀತಿ ಇರಬೇಕಂದ್ರೆ ಗಾಲ್ ಬ್ಲಾಡರ್ ಹೀಟ್ ಹೆಚ್ಚಿಸುವ ಆಹಾರಗಳು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ನಾವೇನು ನೋಡಿದ್ದೀವಲ್ಲ ಅದ್ರ ತದ್ವಿರುದ್ಧವಾಗಿ ಇರ್ತವೆ ಇವು. ಅದಕ್ಕೋಸ್ಕರ ಇದನ್ನು ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಧೂಮಪಾನ ಇವೆಲ್ಲ ಯಾಂಗ್ ಎಕ್ಸಸ್ ಮಾಡುವಂಥ ಆಹಾರಗಳು. ಹಾಗಾಗಿ ಇವನು ಕೂಡ ನೀವು ನೋಡಿ, ಇದನ್ನು ನೋಡಿದ ಮೇಲೆ ನೀವು ಒಂದೆರಡು ದಿವಸ ಸ್ಟಡಿ ಮಾಡಿ, ನಿಮಗೆ ನೋಟ್ಸು ನಾಳೆ ಬರುತ್ತೆ. ನಾನು ತಕ್ಷಣ ಕ್ಲಾಸ್ ಆದ ತಕ್ಷಣವೇ ನಿಮಗೆ ನೋಟ್ಸ್ ಹಾಕೋದ್ರಿಂದ ನಿಮಗೆ ತೊಂದರೆ ಇರಲ್ಲ. 6 ಕೀ ಥೆರಪಿಯಲ್ಲಿ ಏನಂದರೆ ಗಾಲ್ ಬ್ಲಾಡರ್ ಯಾಂಗ್ ಎಕ್ಸಸ್ ಆದರೆ ಮೆರಿಡಿಯನ್, ಒಂದು ಗಾಲ್ ಬ್ಲಾಡರ್ ಮೆರಿಡಿಯನ್ಗೆ ಬೇಸಿಕ್ ಪ್ರೋಟೋಕಾಲ್ ಇವೆಲ್ಲ. ಗಾಲ್ ಬ್ಲಾಡರ್ಗೆ ಬ್ರೌನ್ ಡಾಟ್, ಇಫ್ ಡಿಸಿನೆಸ್ ಮತ್ತು ಟಿನಿಟಸ್ ಪ್ಲಸ್ ಮೈಗ್ರೇನ್ ಇದ್ದರೆ ಗಾಲ್ ಬ್ಲಾಡರ್ಗೆ ಒಂದು ಬ್ರೌನ್ ಡಾಟ್ ಹಾಕೋದು, ಮತ್ತು ಗಾಲ್ ಬ್ಲಾಡರ್ಗೆ ಯೆಲ್ಲೋ ಡಾಟ್ ಹಾಕೋದು. ಮತ್ತು ಕಲರ್ ಮೀನಿಂಗ್ ಏನಂದರೆ ಬ್ರೌನ್ ಕಲರ ಹೀಟನ್ನು ರೆಡ್ಯೂಸ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ, ರಿಡಕ್ಷನ್. ಯೆಲ್ಲೋ ವಿಂಡ್ ರೆಗ್ಯುಲೇಷನ್, ವರ್ಟಿಗೋ ಸಪೋರ್ಟ್. ಅಂದರೆ ಯೆಲ್ಲೋ ಹಾಕಿದಾಗ ಏನಾಗುತ್ತೆ, ಅಲ್ಲಿ ವಿಂಡನ್ನು ತಡೆಯುತ್ತದೆ, ಅಂದರೆ ವಿಂಡನ್ನು ಕಂಟ್ರೋಲ್ ಮಾಡುತ್ತೆ. ನೀವು ಚಲನೆ ಆಗದೇ ಥರ, ನಿಮ್ಮ ತಲೆ ಓಡಿಸದ ಥರ ಅದು ಹೋಲ್ಡಿಂಗನ್ನು ಮಾಡುತ್ತೆ ಯೆಲ್ಲೋ. ಹಾಗಾಗಿ ಈ 2 ಕಲರನ್ನು ನಾವು ಯೂಸ್ ಮಾಡ್ತೀವಿ. ಹೀಟನ್ನು ರೆಡ್ಯೂಸ್ ಮಾಡೋದಕ್ಕೆ ಬ್ರೌನ್ ಕಲರ್ ಯೂಸ್ ಮಾಡ್ತೀವಿ, ವಿಂಡನ್ನು ಕಂಟ್ರೋಲ್ ಮಾಡೋದಕ್ಕೆ ಯೆಲ್ಲೋ ಕಲರನ್ನು ಯೂಸ್ ಮಾಡ್ತೀವಿ. ಈಸಿ ಆಗಿ ಅರ್ಥ ಮಾಡ್ಕೊಳೋದು ಏನಂದರೆ ಯಾಂಗ್ ಎಕ್ಸಸ್ ಆದರೆ ಗಾಲ್ ಬ್ಲಾಡರ್ನಲ್ಲಿ ಹೀಟು, ಬಿಟ್ರ್ ಟೇಸ್ಟು, ಮೈಗ್ರೇನು, ಆ್ಯಂಗರು, ಟಿನಿಟಸ್. ಇದು ಕನ್ನಡದಲ್ಲಿ ಏನಂದರೆ ಕಹಿ ರುಚಿ, ಅರ್ಧ ತಲೆನೋವು, ಕೋಪ, ಕಿವಿಯಲ್ಲಿ ಶಬ್ದ, ಕಣ್ಣು ಕೆಂಪು. ಇದು ಗಾಲ್ ಬ್ಲಾಡರ್ ಎಕ್ಸಸ್ ಆಗಿರ್ತಕ್ಕಂಥ ಸಿಂಪ್ಟಮ್ಸ್. ಮತ್ತು GB ಯಾಂಗ್ ಎಕ್ಸಸ್ ಬ್ರೌನ್ನ ಮಾಡಿದರೆ ನಿಮಗೆ ಕಡಿಮೆ ಆಗುತ್ತೆ. GB ಯಾಂಗ್ ಎಕ್ಸಸ್ ವಿತ್ ವರ್ಟಿಗೋ, ಟಿನಿಟಸ್, ಬ್ರೌನ್ ಮತ್ತು ಯೆಲ್ಲೋ ಎರಡನ್ನೂ ಹಾಕಬೇಕು. ಹಾಗಾಗಿ ಇದು ಎಕ್ಸಸ್ ಆಗಿರ್ತಕ್ಕಂಥದ್ದು ಮತ್ತು ಗಾಲ್ ಬ್ಲಾಡರ್ ಇನ್ ಆಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿನ ತಿಳ್ಕೊಂಡಿದ್ದೀವಿ. ಇದರಲ್ಲಿ ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕೇಳ್ಬೋದು. ನಾನು ಈಗ ಅನ್ಮ್ಯೂಟ್ ಮಾಡ್ತೀನಿ, ಒಬ್ಬೊಬ್ಬರಾಗಿ ಮಾತಾಡಿ ಹ್ಯಾಂಡ್ ರೈಸ್ ಮಾಡಿ. ಇನ್ನೂ 10 ನಿಮಿಷ ಇದೆ, 10 ನಿಮಿಷಕ್ಕೆ ಕ್ಲಾಸನ್ನು ಕ್ಲೋಸ್ ಮಾಡೋಣ. ಓಕೆ
ಓಕೆ, ಯಾರು ಮಾತಾಡ್ತೀರಾ ಈಗ? ನೆಕ್ಸ್ಟ್ ಹ್ಯಾಂಡ್ ರೇಸ್ ಮಾಡಿ, ಯಾರು ಮಾತಾಡ್ತೀರಾ ಅವರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಹಲೋ, ಹೇಳಿ ಸರ್, ಹೇಳಿ ಸರ್, ಯಾರು ಮಾತಾಡೋದು? ಸರ್ ಈಗ ನಾನು ರಮೇಶ್ ಅವರು. ಹಾಂ, ರಮೇಶ್ ಸರ್. ಗಾಲ್ ಬ್ಲಾಡರ್ದು ಲಿವರ್ದು ಹೆಚ್ಚು ಕಮ್ಮಿ ಅರ್ಧ ಸಿಂಪ್ಟಮ್ಸ್ ಕಾಮನ್ ಆಗಿದೆಯಲ್ಲ ಸರ್? ಅಂದರೆ ನಿಮಗೆ ಫಸ್ಟ್ ಹೇಳಿದೆ ನಾನು, ಗಾಲ್ ಬ್ಲಾಡರ್ ವಿಂಡ್ ಎನರ್ಜಿ ಬಂದ್ಬಿಟ್ಟು ಚಲನೆಯಲ್ಲಿ 2 ಮೆರಿಡಿಯನ್ ಬರ್ತವೆ. ಒಂದು ಯಾಂಗ್ ಅಂದರೆ ಫಂಕ್ಷನಲ್ ಮಾಡೋದು ಗಾಲ್ ಬ್ಲಾಡರು, ಲಿವರು ಇನ್ ಮೆರಿಡಿಯನ್ನು. ಇವೆರಡು ಒಂದೇ ಜಾಗದಲ್ಲಿ ಇರ್ತವೆ, ಅಂದರೆ ಒಂದೇ ಕೆಲಸ ಇದ್ರದ್ದು. ಯಾಂಗ್ ಅಂದರೆ ಫಂಕ್ಷನಲ್ ಮಾಡೋದು ಗಾಲ್ ಬ್ಲಾಡರು, ನರಿಶ್ಮೆಂಟ್ ಮಾಡೋದು ಎರಡು ಹೆಚ್ಚು ಕಡಿಮೆ 70% ಕೆಲಸ ಒಂದೇ ಇರ್ತದೆ. ಓಕೆ ಓಕೆ ಓಕೆ, ನೆಕ್ಸ್ಟ್ ಮತ್ತೆ ಯಾರಿದ್ದೀರಿ? ಸರ್ ಅದು ಇವಾಗ ಇದು ವಿಂಡ್ ಜಾಸ್ತಿ ಇದ್ದಾಗ ನಾವ್ ಇವಾಗ ಕಮ್ಮಿ ಮಾಡ್ಬೇಕಲ್ವಾ, ಬ್ರೌನ್ ಡಾಟ್ ಯೆಲ್ಲೋ ಡಾಟ್ ಹಾಕ್ಬೇಕು. ಏನ್ ಮೇಡಮ್, ಏನ್ ಹೇಳಿ? ಅದು ಗಾಲ್ ಬ್ಲಾಡರ್ ಯಂಗ್ ಜಾಸ್ತಿ ಆದಾಗ ಬ್ರೌನ್ ಡಾಟ್ ಯೆಲ್ಲೋ ಡಾಟ್ ಹಾಕ್ಬೇಕು. ಓಕೆ, ಅದು ಗಾಲ್ ಬ್ಲಾಡರ್ ಪಾಯಿಂಟ್ ಅಲ್ಲಿ ಎಲ್ಲಿ ಹಾಕ್ಬೇಕು ಸರ್? ಒಂದ್ ನಿಮಿಷ ತೋರಿಸ್ತೀನಿ. ಓಕೆ, ನೋಡಿ, ಇದು ಗಾಲ್ ಬ್ಲಾಡರ್ ಮೆರಿಡಿಯನ್. ಇದು ಸಾರಿ, ಅವಾಗಲೇ ನಿಮಗೆ ತಪ್ಪು ಹೇಳಿದ ಅನಿಸುತ್ತೆ ನಾನು. ಸಾರಿ, ಇಲ್ಲಿ ಯು ಬಿ ಬ್ಲಾಡರ್ ತೋರಿಸಿರ್ಬೇಕು, ಮಾರ್ಕ್ ಮಾಡಿ ನಾನು ನಿಮಗೆ. ಆ್ಯಕ್ಚುಲಿ ಗಾಲ್ ಬ್ಲಾಡರ್ ಮೆರಿಡಿಯನ್ ಇದು ಸೆಂಟರ್ ಬರ್ತದೆ. ನಿಮಗೆ ಅವಾಗಲೇ ನಾನು ಸೈಡಿಗೆ ತೋರಿಸಿದ್ದೇನೆ ಅನಿಸುತ್ತೆ. ಓಕೆ, ಹೌದು ಸರ್, ಹೌದು, ಸಾರಿ. ಇದು ಗಾಲ್ ಬ್ಲಾಡರ್ ಮೆರಿಡಿಯನ್. ಇಲ್ಲಿ ನಿಮಗೆ ಹೀಟ್ ಇಲ್ಲಿದೆ, ಆಯ್ತಾ? ಇಲ್ಲಿದೆ, ಈ ಜಾಗದಲ್ಲಿ ಹೀಟ್ ಇದೆ ಈಗ, ಕರೆಕ್ಟಾ? ಇದನ್ನ ಬ್ರೌನ್ ಕಲರ್ ಇಲ್ಲಿ ತಂದು ಇಡಬೇಕು, ಅವಾಗ ಹೀಟ್ ಕಡಿಮೆ ಆಗುತ್ತೆ, ಸರಿನಾ? ನೆಕ್ಸ್ಟು ಇಲ್ಲಿ ವಿಂಡ್ ಇದೆ, ಈ ಜಾಗ ಬಂದ್ಬಿಟ್ಟು ನಮ್ದು ವಿಂಡು. ಯಾವುದು ಇದು? ವಿಂಡ್ ಜಾಸ್ತಿ ಆದಾಗ ಯೆಲ್ಲೋ ಕಲರ್ ಬಂದು ಇದಕ್ಕೆ ಹಾಕಬೇಕು, ಸರಿನಾ ಮೇಡಮ್? ಅರ್ಥ ಆಯ್ತಾ? ಅದೇ ಬ್ರೌನ್ ಡಾಟ್ ಇದೆ, ಇದು ಗ್ರೀನ್ ಡಾಟ್ ಹತ್ರ ಹಾಕ್ಬೇಕಾ? ಇದ್ದು ಹೀಟಿಗೆ ಕಡಿಮೆ ಮಾಡಿದ್ರೆ ಯಾಂಗ್ ಎಕ್ಸಸ್ ಕಡಿಮೆ ಆಗುತ್ತೆ. ಹಾ, ಅದೇ ತರ ಈ ನಿಮಗೆ ಗ್ರೀನ್ ಡಾಟ್ ಹತ್ರ ಯೆಲ್ಲೋ ಡಾಟ್ ಹಾಕ್ಬೇಕು, ಇಷ್ಟೇ. ಓಕೆನಾ? ಕ್ಲಿಯರ್ ಆಯ್ತಾ ಮೇಡಮ್? ಮೊದಲನೇ ಗೆರೆ ಮೇಲೆ ಅಲ್ವಾ ಸರ್? ಹೌದು, ಎರಡನೇ ಗೆರೆ. ಇದು ಎರಡನೇ ಗೆರೆನಾ? ಇದು ಫಸ್ಟ್ ಬಂದ್ಬಿಟ್ಟು ಇದು ಗೆರೆ, ಇದು ಬಂದ್ಬಿಟ್ಟು ಎರಡನೇ ಗೆರೆ. ಇಲ್ಲಿ ಯೆಲ್ಲೋ ಕಲರ್ ಫಸ್ಟ್ ಗೆರೆಗೆ ಬರುತ್ತೆ, ಅದನ್ನ ಯೆಲ್ಲೋ ಕೆಳಗಡೆ ನೀವು ಹ್ಯೂಮಿಡಿಟಿನ ಹಾಕಿದ್ರೆ ಇಲ್ಲಿ ವಿಂಡ್ ಕಡಿಮೆ ಆಗುತ್ತೆ. ಅದೇ ತರ ಇಲ್ಲಿ ಬ್ರೌನ್ ಕಲರ್ನ ಇಲ್ಲಿ ರೆಡ್ಗೆ ಹಾಕಿದ್ರೆ ನಿಮಗೆ ಹೀಟ್ ಕಡಿಮೆ ಆಗುತ್ತೆ, ಸರಿನಾ? ಸರಿ ಸರ್. ಓಕೆ ಓಕೆ ಸರ್. ಓಕೆ, ಮತ್ತೆ ಮತ್ತೆ ಯಾರಿದ್ದೀರಿ? ಡೌಟ್ಸ್ ಏನಾದ್ರು ಕ್ಲಿಯರ್ ಇದ್ರೆ ಇನ್ನೂ 7 ನಿಮಿಷ ಇದೆ, ಮಾತಾಡಿ. ಇವತ್ತಿನ ಕ್ಲಾಸ್ ಹೆಂಗಾಯ್ತು? ಏನು ಸ್ಪೀಡ್ ಆಯ್ತಾ, ಸ್ಲೋ ಆಯ್ತಾ, ಏನು ಕರೆಕ್ಟ್ ಇತ್ತಾ? ಕರೆಕ್ಟ್ ಆಗಿತ್ತು ಸರ್. ಕರೆಕ್ಟ್ ಆಗಿತ್ತು. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಾ? ಇವರು ಸಿಂಧು ಮೇಡಮ್ ಬಂದಿದ್ದೀರಾ? ಸಿಂಧು ಮೇಡಮ್ ಬಂದಿದ್ದೀರಾ? ಹಲೋ, ಹಾ ಸರ್, ಬಂದಿದ್ದೀರಾ? ಹಾ ಸರ್, ಇದು ಜಿಬಿದು ಇವಾಗ ಗೊತ್ತಾಯ್ತು. ಹೀಟ್ ಸೇಮ್ ಅದೇ ಸಿಂಪ್ಟಮ್ಸ್ ಇದೆ ನಂಗೂ, ಸ್ವಲ್ಪ ಗಾಲ್ ಬ್ಲಾಡರ್ದು ಟಿನಿಟಸ್ ಮತ್ತೆ ಬಿಟರ್ ಟೇಸ್ಟ್ ಎಲ್ಲ. ಬಟ್ ಈಗ ನೀವು ಹೇಳಿದ್ರೆ ಅದಕ್ಕೆ ಸಯಾಟಿಕಾ ಅಂದ್ರೆ ನಾವೇನ್ ಹಾಕ್ಬೇಕಾಗುತ್ತೆ ಜಿಬಿಲಿ ಸಯಾಟಿಕಾ ಪೇನ್ಗೆ ಲೆಫ್ಟ್ ಸೈಡ್? ಈಗ ಜಿಬಿ ಸಯಾಟಿಕಾ ಪೇನ್ ಅಂದ್ರೆ ನಿಮಗೆ ಏನು ವಿಂಡ್ ಜಾಸ್ತಿ ಆಗಿರ್ತದೆ, ಅದು ಸಿಂಪ್ಟಮ್ಸ್ ಮೇಲೆ ಹೋಗುತ್ತೆ. ಏನ್ ಯಾಂಗ್ ಕಡಿಮೆ ಆಗಿದ್ದೀನೋ ಅಥವಾ ಇನ್ ಕಡಿಮೆ ಆಗಿದ್ದೀನೋ ಅಂತ. ಇಲ್ಲ, ಯಾಂಗೆ ಜಾಸ್ತಿ ಇದೆ ಸರ್, ಅದೇ ಆಗುತ್ತಲ್ಲ ಬ್ರೌನ್ ಡಾಟ್ ಹಾಕ್ಬಹುದು ಮೈಲ್ಡ್ ಆಗಿ. ನೀವು ಮತ್ತೆ ಜಾಸ್ತಿ ಡಾರ್ಕ್ ಬ್ಲೂ ಯೂಸ್ ಮಾಡಿದ್ರೆ ಜಾಸ್ತಿ ಕೋಲ್ಡ್ ಆಗ್ಬಿಡುತ್ತೆ. ನೀವು ಫಸ್ಟಿಗೆ ಬ್ರೌನ್ ಡಾಟ್ ಯೂಸ್ ಮಾಡಿ, ಒಂದು 2-3 ಡೇಸ್ ಬೇಕಾದ್ರೆ ಬ್ರೌನ್ ಯೂಸ್ ಮಾಡಿ, ಹಾಗಾಗಿ ಚೆನ್ನಾಗಿರುತ್ತೆ. ಮತ್ತೆ ಮೇಡಮ್, ಇವತ್ತು ಟಂಗ್ ಅನಾಲಿಸಿಸ್ ತಗೊಂಡಿದ್ರಲ್ಲ, ನಮ್ ಟಂಗ್ ಅನಾಲಿಸಿಸ್ ಹೆಂಗಿದೆ? ರಿಪೋರ್ಟ್ ಕೊಡೋದೆಲ್ಲ ಮ್ಯಾಚ್ ಆಗುತ್ತೆ? ತುಂಬಾ ಚೆನ್ನಾಗಿದೆ ಸರ್. ಹೊಸ ಕಾನ್ಸೆಪ್ಟ್ ಸೀಡ್ ಥೆರಪಿ ಎಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು 21 ಡೇಸ್ ಅದು ಫಾಲೋ ಮಾಡೋಣ ಅಂತ. ಓಕೆ, ಮಾಡಿ.
ರಿಸಲ್ಟ್ ಕೊಡೋಣ ಅಂತ ನಿಮಗೆ. ಮಾಡಿ ಮೇಡಮ್. ಏನಂದ್ರೆ ಒಂದೇ ಕಡೆ ಫಾಲೋ ಅಪ್ ಮಾಡಿ. ಯಾಕಂದ್ರೆ ಈಗ ನಾನು ಕೊಟ್ಟ ಮೇಲೆ ನೀವು ಮತ್ತೆ ಬೇರೆ, ಈಗ ನನ್ನ ಮೆಥಡೇ ಬೇರೆ ಇರ್ತದೆ. ನೀವು ಕಂಟಿನ್ಯೂ ಫಾಲೋ ಅಪ್ ಮಾಡಿ. 1 ಮಂತ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಇದು ವರ್ಕ್ ಆಗ್ತದೆ ಇಲ್ಲ ಅಂದ್ಬಿಟ್ಟು. ಹಾಗಾಗಿ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ. ಏನೇ ಡೌಟ್ ಇದ್ರು ಕಾಲ್ ಮಾಡಿ. ನಿಮ್ದು ಈಗ ನಾನು ಸಿಂಪ್ಟಮ್ಸ್ ನಿಮ್ಮ ಮುಖ ನೋಡಿರಲ್ಲ, ಏನು ನೋಡಿರಲ್ಲ. ಸಿಂಪ್ಟಮ್ಸ್ ಈಗ ಕೆಲವೊಂದು ನೀವು ಹಾಕಿದ ಮೇಲೆ ಮ್ಯಾಚ್ ಆಗ್ತದ. ನಾನು ಅನಾಲಿಸಿಸ್ ಕಳಿಸಿದ್ದು ಹೌದು, ಮ್ಯಾಚ್ ಆಗತ್ತಾ? ಹೌದೌದು, ಓಕೆ, 99% ಮ್ಯಾಚ್ ಆಗಿದೆ. ಆಮೇಲೆ ಸರ್ ಇದು ಗಾಲ್ ಬ್ಲಾಡರ್ ಹೀಟ್ ಇದ್ರೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತಲ್ಲ, ಡ್ರೈನೆಸ್ ಇರುತ್ತಲ್ಲ ಬಾಡಿ. ಹೌದೌದು, ಡ್ರೈನೆಸ್ ಇರುತ್ತೆ. ಓಕೆ ಓಕೆ. ನೀವು ಏನಿಲ್ಲ, ಫಸ್ಟ್ ಒಂದೇ ಎಲ್ಲದನ್ನು ಕಂಟ್ರೋಲ್ ಮಾಡಬೇಡಿ. ಒಂದೊಂದೇ ಮೆಥಡ್ ಅನ್ನ ಯೂಸ್ ಮಾಡ್ಕೊಂತ ಹೋಗ್ಬೇಕು. ಹೀಟ್ ಇದ್ದೆ ಅಂದ್ರೆ ಹೀಟಿಗೆ ಒಂದೇ ನೀವು ಮೆಥಡ್ ಕಡಿಮೆ ಮಾಡಿಕೊಂಡು ಅದಾದ್ಮೇಲೆ ಬೇರೆ ಏನಿದೆ ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಒಂದೇ ಸಲ ನಾವು ಕಲರ್ ಎಷ್ಟು ಹಾಕ್ಬಿಟ್ರೆ ಈಗ ಎಲ್ಲರೂ ಅನ್ಬೋದು, ಈಗ ಏನ್ ಸರ್ ಒಂದ್ ದಿವಸ ಆರೆಂಜ್ ಹಾಕ್ಬಿಡೋಣ, ಒಂದ್ ದಿವಸ ರೆಡ್ ಹಾಕ್ಬಿಡೋಣ, ಒಂದ್ ದಿವಸ ಕೋಲ್ಡ್ ಹಾಕ್ಬಿಡೋಣ, ಎಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಸರ್ ಅಂದ್ರೆ ತಪ್ಪೋದು, ಆಗೋದಿಲ್ಲ. ಯಾಕಂದ್ರೆ ಇದು ಸರ್ ಬ್ರೌನ್ ಮತ್ತೆ ಇದು ಹೀಟ್ ಕಮ್ಮಿ ಮತ್ತೆ ವಿಂಡ್ ಎರಡು ಕಮ್ಮಿ ಒಂದೇ ದಿವಸ ಮಾಡ್ಕೋಬಹುದಲ್ಲ? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬ್ರೌನ್ ಮತ್ತೆ ಯೆಲ್ಲೋ ಡಾಟ್ ಮಾಡ್ಬೋದು. ಯಾಕಂದ್ರೆ ಒಂದ್ ನಿಮಿಷ ಇವ್ರದ್ದು ಕಂಪ್ಲೀಟ್ ಮಾಡೋಣ, ಆದ್ಮೇಲೆ ನಿಮ್ಗೆ ತಗೊಂತೀನಿ. ಈಗ ಏನಂದ್ರೆ ಯಾವುದೇ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟೈಮ್ ಹಿಡಿತದೆ. ಆ ಬ್ಯಾಲೆನ್ಸ್ ಅನ್ನು ಮಾಡಿದಾಗ ನಿಮ್ದು ಬಾಡಿ ಬ್ಯಾಲೆನ್ಸ್ ಆದಾಗ, ಸಿಂಪ್ಟಮ್ಸ್ ಕಡಿಮೆ ಆದಾಗ ನೀವು ನೆಕ್ಸ್ಟ್ ಮತ್ತೆ ಬೇರೆ ಮೆರಿಡಿಯನ್ಗೆ ಹೋಗ್ಬೇಕು, ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ಸ್ ಹೋಗ್ಬೇಕು. ನೀವು ಎಲ್ಲವನ್ನೂ ಅರ್ಧಂಬರ್ಧ ಮಾಡಿದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ. ಎಸ್ ಮೇಡಮ್, ಎಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ ಮೇಡಮ್. ಸರಿ, ಸಯಾಟಿಕಾ ಕೋಲ್ಡ್ ಇಂದ ಬಂದಿರುತ್ತೆ. ಇವಾಗ ನನಗೆ ಸಯಾಟಿಕಾ ಇದೆ. ನನಗೆ ನೀವು ಹೇಳಿದ ತರನೇ ಗಾಲ್ ಬ್ಲಾಡರ್ ಇದ್ರದ ಅದು ಇಪ್ಪು ಜಾಯಿಂಟ್ ಫುಲ್ ಇದೆ ಬಲ್ಗಾಲ್. ಅದಕ್ಕೆ ನಾವು ಇವಾಗ ಏನ್ರಿಂದ ಮಾಡ್ಬೋದು ಸರ್? ಕೋಲ್ಡ್ ಇಂದ ಬಂದಿದೆ ಅಂದ್ರೆ ಒಂದ್ ಕೆಲಸ ಮಾಡಿ, ರೆಡ್ ಹಾಕಿ. ಸ್ವಲ್ಪ ದಿವಸ ರೆಡ್ ಹಾಕಿ, ಅದಾದ್ಮೇಲೆ ನಿಮಗೆ ಸರಿ ಆದ್ಮೇಲೆ ಒಂದ್ 2-3 ದಿವಸ ಹಾಕಿ. ಯಾಕಂದ್ರೆ ಆರೆಂಜ್ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಹೈ ಡೋಸಸ್ ಆಗ್ಬಿಡುತ್ತೆ ಅದು. ಹಾಗಾಗಿ ನೀವು ರೆಡ್ ಅನ್ನು ಹಾಕಿ. ಎಲ್ಲೆಲ್ಲಿ ರೆಡ್ ಹಾಕ್ಬೇಕಂದ್ರೆ ಇಲ್ಲಿದೆಲ್ಲ, ಇಲ್ಲಿ ಡ್ರೈನೆಸ್, ಸಾರಿ ಇಲ್ಲಿದೆ ಗಾಲ್ ಬ್ಲಾಡರ್. ಈ ಬ್ರೌನ್ ಕಲರಿಗೆ ಒಂದು ರೆಡ್ ಡಾಟ್ ಹಾಕಿ. ನಿಮಗೆ ಇನ್ ಸಿಂಪ್ಟಮ್ಸ್ ಇಂದ ಬಂದಿರುತ್ತೆ ತಾನೆ? ಹೌದು ಸರ್. ಇನ್ ಸಿಂಪ್ಟಮ್ಸ್ ಒಂದು ರೆಡ್ ಹಾಕಿ ಒಂದು 2-3 ದಿವಸ ಅದನ್ನ ಒಂದ್ ವಾರ ಕಂಪ್ಲೀಟ್ ಆಗಿ ಮಾಡಿ. ಅದಾದ್ಮೇಲೆ ಮತ್ತೆ ನೋಡೋದು. ಸರಿ ಸರ್, ಓಕೆ. GB1 41 ಪ್ರೆಸ್ ಮಾಡ್ಕೊಳ್ಳಿ. ಸರಿ ಸರ್, ಓಕೆ ಸರ್. ಓಕೆ ಸರ್, ಲಕ್ಷ್ಮೀಕಾಂತ್ ಅಂತ ಸರ್. ಹಾ ಮೇಡಮ್, ಹೇಳಿ. ಸರ್, ಈಗ ಟಿನಿಟಸ್ ಬಗ್ಗೆ ಹೇಳಿದ್ರಲ್ಲ ಸರ್, ಕಿವಿ ಡೆಫಿಷಿಯನ್ಸಿ ಇದ್ರೆ ಕಿವಿಯಲ್ಲಿ ಸೌಂಡ್ ಬರುತ್ತೆ ಅಂತೇಳಿ. ಹೌದು. ಈಗ ಕೆಲವರಿಗೆ ಕಿವಿ ಕೇಳೋದೇ ಮಟ್ಟ ಕಡಿಮೆ ಆಗ್ತಾ ಇರುತ್ತಲ್ಲ, ಅದಕ್ಕೆ ಏನ್ ಮಾಡೋದು? ಅದು ಕಿಡ್ನಿಯಲ್ಲಿ ಬರುತ್ತೆ. ಅದು ಕಿಡ್ನಿ ಇದನ್ನ ಕಂಟ್ರೋಲ್ ಮಾಡೋದು ಕಿಡ್ನಿ. ಹಿಯರಿಂಗ್ ಪ್ರಾಬ್ಲಮ್ಸ್ ಇದ್ರೆ ಅದು ಕಿಡ್ನಿ. ಮುಂದಿನ ದಿನಗಳಲ್ಲಿ ನೀವು ಕಲಿತೀರ ಅದನ್ನ. ಓಕೆನಾ? ಸರಿ ಮೇಡಮ್, ಥ್ಯಾಂಕ್ ಯು. ಕಾನ್ಸ್ಟಿಪೇಷನ್ ಬಂದ್ರೆ ಸ್ಟಮಕ್ ಅದು ಬಂದಾಗ ಕಾನ್ಸ್ಟಿಪೇಷನ್ ಅದೆಲ್ಲ ಎಲ್ಲ ನಿಮ್ಗೀಗ ಮೆರಿಡಿಯನ್ ವೈಸ್ ಹೇಳ್ತಾ ಇದ್ದೀನಲ್ಲ. ನನ್ನ ಇಂಟೆನ್ಷನ್ ಈಗ ಹೆಂಗೆ ನಿಮಗೆ 40 ಸಿಂಪ್ಟಮ್ಸ್ ಕೊಡ್ತಾ ಇದ್ದೀನಿ, ನಮಗೆ ಎಕ್ಸಾಂಪಲ್ ಹೆಂಗೆ ಕೊಡ್ತಾ ಇದ್ದೀನಿ, ಹಾಗೆ ನೀವು 12 ಮೆರಿಡಿಯನ್ ಕಲ್ತಾಗ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ಓ ಇದು ಆದ್ರೆ ಇದೇ ಪ್ರಾಬ್ಲಮ್ಮು, ಇದು ಆದ್ರೆ ಇದೇ ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಹೊಸಬರಿಗೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ನೀವು ಫಸ್ಟ್ ಮಂಡಿ ನೋವು ಒಂದು 10 ಬಗೆದು ಹೇಳಿದ್ರಲ್ಲ, ಅದನ್ನ ಕೂತ್ಕೊಂಡು ಇವತ್ತು ಮೊನ್ನೆ ಓದಿದ ಅಷ್ಟು ಅರ್ಥ ಆಗಿಲ್ಲ. ಇವತ್ತು ಕೂತ್ಕೊಂಡು ನೋಡೋಣ ಅಂತ ಬರೆದು ಇದು ಮಾಡಿದೆ. ಬಟ್ ಅದಕ್ಕೆ ಸ್ವಲ್ಪ ಡೌಟ್ಸ್ ಇದೆ ಸರ್. ಅದು ಬಟ್ ಈ ಕ್ಲಾಸ್ ಎಲ್ಲ ಆದ್ಮೇಲೆ ನಾನು ತಮ್ಗೆ ಪರ್ಸನಲ್ ಆಗಿ ನಾನು ಫೋನ್ ಮಾಡಿ ಮಾಡಿ ಮೇಡಮ್. ನೀವು ಯಾವಾಗಾದ್ರೂ ಫೋನ್ ಮಾಡಿ, ನಾನು ರೆಡಿ. ದಿನ ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ತಾ ಇದ್ದೀವಿ. ಹಂಗೆ ಮೇಡಮ್, ಅದೇ ಬೇಕಾಗಿರೋದು ನನಗೆ. ನಾವು ಕಲಿಸ್ತಾ ಇರೋದು ಇಂಪಾರ್ಟೆಂಟ್ಸ್ ಏನಂದ್ರೆ, ನಿಮಗೆ ಹೊಸಬರಿಗೆ ಅರ್ಥ ಆದ್ರೆ ನಾನು ಕಲಿಸಿದ್ದಕ್ಕೆ ಸಾರ್ಥಕತೆ ಅದು. ಹಾಗಾಗಿ ಹಳಬರಿಗಂತೂ ಎಲ್ಲರೂ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಸರ್ ಚೆನ್ನಾಗಿ ಕಲಿಸಿದ್ದೀರಾ ಅಂತ. ಬಟ್ ಹೊಸಬ್ರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾದ್ರೆ ಒಂದು 4 ಮೆರಿಡಿಯನ್ ಹೋಗ್ಬೇಕು. ನಂದು ಸ್ಟಮಕ್ ಮೆರಿಡಿಯನ್ ಕಂಪ್ಲೀಟ್ ಮಾಡಿದೆ ಅಂದ್ರೆ ನಿಮಗೊಂದು ಅರ್ಥ ಬರುತ್ತೆ. ಓ ಇದೆಲ್ಲ ನಮ್ಮ ಬಾಡಿ ಯಾಕೆ ಹಾಳಾಗಿದೆ, ಯಾಕೆಲ್ಲ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಈಗ ನಾವು ಕಲರ್ ಹಾಕ್ತೀವಲ್ಲ ಸರ್, 30 ಮಿನಿಟ್ಸ್ ಸಾಕಾಗುತ್ತೆ? ಎಸ್ ಸರ್, 30 ಮಿನಿಟ್ಸ್ ಓನ್ಲಿ. ಇದು 60 ಕಲರ್, ಹೈ ಅಡ್ವಾನ್ಸ್ ಕಲರ್ ಸರ್ ನಾನು ಕಲಿಸ್ಕೊಡ್ತಾ ಇರೋದು. ಹಾಗಾಗಿ ಓನ್ಲಿ 30 ಮಿನಿಟ್ಸ್ ಹಾಕಿ, ತೊಂದರೆ ಇಲ್ಲ. ಆಮೇಲೆ ವಾಶ್ ಮಾಡ್ಕೊಂಡ್ಬಿಡೋದು? ಹಾ, ವಾಶ್ ಮಾಡಿಬಿಡಿ. ಕಲರ್ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ, ವಾಶ್ ಮಾಡಿಬಿಡಿ. ಯಾವ ಟೈಮ್ನಲ್ಲಿ ಬೇಕಾದ್ರೆ ಮಾಡ್ಕೋಬೋದಲ್ಲ ಸರ್?
ಊಟ ಆದಮೇಲೆ 1 ಗಂಟೆ ಮುಂಚೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಊಟ ಆದ ನಂತರ 1 ಗಂಟೆ ಬಿಟ್ಟು ಮಾಡ್ಕೊಳ್ಳಿ. ಯಾವುದೇ ಟೈಮ್ ಮಾಡಿಕೊಂಡ್ರು ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವೊಂದು ಯಾಂಗನ್ನು ನೀವು ರೇಸ್ ಮಾಡಿದಾಗ ನಿದ್ದೆಗೆ ಸಮಸ್ಯೆ ಆಗುತ್ತೆ. ನೈಟ್ ಟೈಮನ್ನು ಮಾಡಬೇಡಿ, ಎಲ್ಲವೂ ಹಗಲು ಹೊತ್ತೇ ಮಾಡಿ ಅಂತ ನನ್ನ ಅನಿಸಿಕೆ. ಐದರ ಊಟಕ್ಕೆ ಮುಂಚೆ ಮಾಡಿ, ಇಲ್ಲ ಊಟ ಆದ್ಮೇಲೆ ಮಾಡಿ. ಊಟ ಆದಮೇಲೆ ಮಾಡಿ. ಒಟ್ಟೆ 5 ಗಂಟೆ ಒಳಗಡೆ ನಿಮ್ಮ ಪ್ರೋಟೋಕಾಲನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸಾಯಂಕಾಲ 5 ಗಂಟೆ ಒಳಗೆ 5 ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ. ಡೈಲಿ ಒಂದ್ಸರಿ ನಾನು ಸರ್ ಮಾಡಬೇಕಾಗಿರೋದು? ಒಂದೇ ಸಲ ಸರ್, ಒಂದೇ ಸಲ, ಒಂದೇ ಟೈಮ್ ಅಷ್ಟೇ. ನೀವು ಯಾವಾಗಾರ ಮಾಡಿ, ಒಂದು ಟೈಮ್ ಮಾಡಿ. ಎಷ್ಟೆಷ್ಟು ದಿವಸ ಹಾಕೋಬೇಕು ಸರ್? ಎಷ್ಟೆಷ್ಟು ದಿವಸ ಹಾಕೋಬೇಕು? ಅದು ನಿಮ್ಮ ಮೇಲೆ. ನಿಮಗೆ ಸಿಂಪ್ಟಮ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲಲ್ಲ. ನೀವು ಹಾಕಿದ ತಕ್ಷಣ ಕಡಿಮೆ ಆಯ್ತಂದ್ರೆ ನೀವು ಬಿಟ್ಬಿಡಿ. ಓ, ಅರ್ಥ ಆಯ್ತಲ್ಲ ಸರ್? ಈಗ ರಮೇಶ್ ಸರ್, ನಿಮ್ಮ ಸಿಂಪ್ಟಮ್ಸ್ ಕ್ಲಿಯರ್ ಆತಂದ್ರೆ ನೀವು ಹಾಕೋದು ಬಿಡ್ಬೇಕು. ಅದು 1 ದಿವಸದಲ್ಲಿ ಆಗ್ಬೋದು, 2 ದಿವಸ ಆಗ್ಬೋದು, 3 ತಿಂಗಳು ಆಗ್ಬೋದು, 3 ವರ್ಷ ಆಗ್ಬೋದು, ಗೊತ್ತಿಲ್ಲ ಅದು. ಯಾಕಂದ್ರೆ ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾ ಇದೀವಿ ನಾವು. ಓಕೆ, ಯಾವ್ದಕ್ಕಾದ್ರೂ ಸರಿ ಅರ್ಧ ಗಂಟೆ ಮ್ಯಾಕ್ಸಿಮಮ್. ಎಸ್ ಸರ್, ಎಸ್ ಸರ್. ನೆಕ್ಸ್ಟ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮೇಡಮ್. ನಿಮ್ಗೂ ಪ್ಲಸ್ ಲಕ್ಷ್ಮೀಕಾಂತ ಮೇಡಮ್ ಕೇಳ್ತೀನಿ ಹೊಡ್ತೇನೆ. ಲಕ್ಷ್ಮೀಕಾಂತ ಮೇಡಮ್ ಹೇಳ್ತಿರೋ ನಂದು ಡೌಟ್ಸ್ ಎಲ್ಲ ನಿಮ್ಮ ಪರ್ಸನಲ್ ಆಗಿ ಕೇಳ್ತೀನಿ ಆಮೇಲೆ ಅಂದ್ರು. ನಿಮ್ದು ಸೀರಿಯಸ್ ಪರ್ಸನಲ್ ಕೇಳಿದ್ರೆ ತೊಂದರೆ ಇಲ್ಲ, ಬಟ್ ಏನಿಲ್ಲ ಅಂದ್ರೆ ಜನರ ಕೇಳಿದ್ರೆ ನಿಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಆಗುತ್ತೆ, ಅದಕ್ಕೆ ಉತ್ತರ ಹಂಗೆ ಸಿಗುತ್ತೆ ಗ್ರೂಪ್ ಅಲ್ಲಿ ಅಂತ ನನ್ನ ಅಭಿಪ್ರಾಯ. ಇಲ್ಲ, ಅವ್ರು ಹೇಳಿದ್ದು ಏನ್ ಗೊತ್ತಾ, ಈಗ ಇನ್ನೂ ಸ್ಟಡಿ ಮಾಡ್ತಾ ಇದಾರಂತೆ. ಅವರಿಗೆ ಕನ್ಫ್ಯೂಸ್ ಗಳನ್ನ ಈಗ ಕ್ಲಾಸ್ ಈಗ ನಡೀತಾ ಇದೆ. ನಂದು ರಿವಿಷನ್ ಕ್ಲಾಸ್ ಮಾಡ್ತೀನಿ. ನಿನ್ನೆ ನಾನು ರಿವಿಷನ್ ಕ್ಲಾಸ್ ಮಾಡಿದ್ನಲ್ಲ, ಹಂಗೆ 2 ದಿವಸ 3 ದಿವಸಕ್ಕೆ ಒಂದ್ಸಲಿ 2 ಮೆರಿಡಿಯನ್ ಆದ್ಮೇಲೆ ಮಾಡ್ತೀನಿ. ಅವಾಗ ಕೇಳಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಮೆರಿಡಿಯನ್ ಟೈಮ್ ಮಾಡ್ಬೇಕಾದ್ರೆ ನೀವು ಕೇಳಿದಾಗ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅವ್ರು ಹೇಳಿದ್ದು ಏನಂದ್ರೆ ನೀವು ರಿವಿಷನ್ ಕ್ಲಾಸ್ ಮಾಡ್ಬೇಕಾದ್ರೆ ಕೇಳ್ತೀನಿ ಅಂತ. ಹಾಗಾಗಿ ಏನಂದ್ರೆ ನಾನು ಈಗ ನಿಮ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂತ ಇದ್ರೆ ಮತ್ತೆ 3 ತಿಂಗಳೇ ಹಿಡಿತದೆ ಕ್ಲಾಸು. ಅವಾಗ ನಿಮ್ಗೂ ಅರ್ಥ ಆಗಲ್ಲ. ನಾನು ನೋಡಿ ಈಗ ಮೈಕ್ ಆಫ್ ಮಾಡಿ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಮಣಿಕಂಠ ಸರ್, ಹೇಳಿ. ಸರ್, ನಿನ್ನೆದು ರಿವಿಷನ್ ಕ್ಲಾಸ್ ವಿಡಿಯೋ ಸಿಗುತ್ತಾ? ಅಲ್ಲ, ಸಿಗುತ್ತೆ ಸರ್. ನಾನು ಇವತ್ತು ಸ್ವಲ್ಪ ಔಟ್ಸೈಡ್ ಇದ್ದೆ, ಅದು ನಾಳೆ ಅಪ್ಲೋಡ್ ಮಾಡ್ತೀನಿ ಸರ್. ನಾನು ನಿನ್ನೆ ಜಾಯಿನ್ ಆಗಕ್ಕಾಗಿಲ್ಲ. ಇಲ್ಲ, ತೊಂದರೆ ಇಲ್ಲ ಸರ್, ಕಳಿಸ್ಕೊಡ್ತೀನಿ ಸರ್. ಮಣಿಕಂಠ ಸರ್, ಥ್ಯಾಂಕ್ ಯು. ಯಾಕೆ ಹೇಳಿ, ನಿಮ್ಮಿಂದ ಎಲ್ಲ ಸ್ವಲ್ಪ ಕೆಲವೊಂದು ಫೋನ್ ಯೂಟ್ಯೂಬ್ ಅಲ್ಲಿ ನಾನು ಹೇಳ್ತೀನಿ ಕೇಳಿ, 1 ಡೇಲೆ 1000 ಮೇಲೆ ವ್ಯೂಸ್ ಹೋಗುತ್ತೆ. ಬಟ್ ಅದು ಇನ್ನೂ ಹೋಗುತ್ತೆ, ಇನ್ನೂ ರೀಚ್ ಆಗುತ್ತೆ, ಇನ್ನೂ ನಿಮ್ ಜನ ಯಾರ ಕಾಂಟ್ಯಾಕ್ಟ್ ಮಾಡ್ತಾರೆ. ವೇಟ್ ಮಾಡ್ಬೇಕು. ಯಾಕೆ ನೋಡಿ, ಇಲ್ಲಿ ನೀವು ಇವತ್ತು ಹೇಳಿದ್ರಿ ನೋಡಿದ್ರ, ಹಿಂದೆದು ಅದು ನೋಟ್ಸ್ 2 ಸೇರಿಸಿ ಜಾಯಿನ್ ಮಾಡಿ ಮತ್ತೆ ಮಾಡ್ತೀನಿ ಅಂತ. ಆ ತರ ಮಾಡಿ, ಅದು ಅನುಕೂಲ ಇರುತ್ತೆ. ಹೊಸದಾಗಿ ಜಾಯಿನ್ ಆದವ್ರಿಗೆ ಅನುಕೂಲ. ಹೌದು ಸರ್, ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಬಟ್ ಇಲ್ಲೆಲ್ಲರೂ ಎಷ್ಟು ಜನ ಸೇರಿದ್ದೀರಿ, ನಿಮ್ಗೆ ಒಂದು ಒಳ್ಳೆ ಅವಕಾಶ ಏನಂದ್ರೆ, ನಾನು ನಿಮ್ಗೆಲ್ಲ ಗೊತ್ತಾಗಿದೆ. ಈಗ ಇವರು ದುಡ್ಡು ಮಾಡಕ್ ಮಾಡ್ತಾ ಇಲ್ಲ, ಕ್ಲಾಸ್ ಚೆನ್ನಾಗಿ ಮಾಡಕ್ಕೆ ಮಾಡ್ತಾ ಇದಾರೆ, ನಮಗೆ ಕಲಿಸ್ಕೊಡಕ್ಕೆ ಮಾಡ್ತಾ ಇದಾರೆ ಗೊತ್ತಾಗಿದೆ. ನಿಮ್ದು ಒಳ್ಳೆ ಉದ್ದೇಶ ಇರೋದಕ್ಕೆ ನಾವು ಹಿಂದೆ ಬಿದ್ದಿರೋದು. ಹಂಗಾಗಿ ಎಷ್ಟು ಜನ ಇದ್ದೀರಿ, ಸಾಧ್ಯ ಆದಷ್ಟು ನಿಮ್ ಫ್ರೆಂಡ್ ಸರ್ಕಲ್ ಗೆ, ನಿಮ್ ರಿಲೇಟಿವ್ಸ್ ಗೆ ತಿಳಿಸಿ. ಹಂಗಾಗಿ ಇದರಲ್ಲಿ ಮೇನ್ ಏನಂದ್ರೆ, ಎಲ್ಲರೂ ಸೇರಿ ನಾವು ಒಂದನ್ನ ಟೀಮ್ ಅನ್ನ ರೆಡಿ ಮಾಡಿ. ನೋಡಿ, ಇವತ್ತು ಬೆಳಿಗ್ಗೆ ಸಂಜೆ ನಾನು 6:30 ಒಂದು ಫೋನ್ ಬಂದಿತ್ತು ನನಗೆ. ನಾನು ನೋಡಿದ್ರೆ ಕ್ಲಾಸು ನೋಟ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀನಿ, ಆದ್ರೂ ಮಾತಾಡಿದೆ. ಏನಂದ್ರೆ ಗೊತ್ತಾ ಸರ್, ಕೆಲವೊಂದು ಪಾಯಿಂಟ್ ಹೊತ್ಕೊಂಡ್ಬಿಟ್ಟು ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ರು. ಅದಕ್ಕೆ ತೊಂದರೆ ಇಲ್ಲ ಮೇಡಮ್, ನೀವು ಕಳಿಸ್ಕೊಡಿ. ನಾನು ಅದನ್ನ ಮೊದಲೇ ಏನಂದ್ರೆ ನೀವು ತಿಳ್ಕೊಬೇಕು, ಇದು ಇನ್ನ ಯಾಂಗ ಹೀಟ ಅಥವಾ MT ಹೀಟ, ಇದು ಕಲಿತ ಮೇಲೆ ನಿಮ್ಗೆ ಯಾರೂ ತಡೆಯಂಗಿಲ್ಲ. ಇದು ಬೇಕಾದ್ರೆ ನಾನು ಬರೆದು ಕೊಡ್ತೀನಿ ನಿಮಗೆ. ಇದನ್ನ ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ರೆ, ಇನ್ಡಿಫಿಷಿಯನ್ಸಿ ಆಗಿದೆ, ಅವಾಗ ಒಂದು ಆರೆಂಜ್ ಹಾಕಪ್ಪ ಅಂತ ಹೇಳ್ಬಿಡ್ತೀರಿ ನೀವು. ಇಷ್ಟು ಕಂಡೀಷನ್ ಆಗಿ ಕಲಿಬೇಕಂದ್ರೆ ನಾನು ನಿಮ್ಮ ಜೋಡಿ ನಾನು ಮಾತು ಕೊಟ್ಟಿದ್ದೀನಿ ಆಲ್ರೆಡಿ ನಿಮಗೆ. ನಾನು ಕೊನೆವರೆಗೂ ಕಲಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದೇ ಥರ ನಾನು ಮಾತು ಉಳಿಸ್ಕೊತೀನಿ. ಇದು ನನ್ನ ಪ್ರತಿಜ್ಞೆ ಮಾಡಿದ್ದೀನಿ. ಓಕೆನಾ? ಸುಮ್ಮನೆ ಪ್ರತಿಜ್ಞೆ ಮಾಡೋದಲ್ಲ. ಮತ್ತೆ ನಾಳೆ ಸಿಗೋಣ. ನಾಳೆ ಮತ್ತೆ ಸಮಯ ಸರಿಯಾಗಿ 7 ಗಂಟೆಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡಿ. ಇಲ್ಲ ಅಂದರೆ ಮತ್ತೆ ರಿವಿಷನ್ ಕ್ಲಾಸು ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಸಣ್ಣ ಕರಳು ಮತ್ತು ಹಾರ್ಟ್ ಬಗ್ಗೆ ಮುಗಿದ ಮೇಲೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.